ನಮಸ್ಕಾರ ಸ್ನೇಹಿತರೆ. ಆ ಎಲ್ರಿಗೂ ನಮ್ಮ ಬೇರುಗಳು ತಂಡದಿಂದ ಹಾರ್ದಿಕ ಸ್ವಾಗತ. ಇದು ನಮ್ಮ ತಿಂಗಳ ಒಂದು ಸಾಹಿತ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಒಂದು ತಿಂಗಳಿಗೆ ನಾವು 2-3 ಕಾರ್ಯಕ್ರಮಗಳು ಪ್ರತಿ ಶನಿವಾರ ಕೂಡಿ ಮಾಡ್ತಕ್ಕಂತ ಕಾರ್ಯಕ್ರಮಗಳು. ಅಂಡ್ ಸುಮಾರು 6 ವರ್ಷದಿಂದ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತಾ ಬಂದಿದ್ದೇವೆ. ಹಾಗಾಗಿ ಇದರಲ್ಲಿ ಹಲವಾರು ವಿಷಯಗಳನ್ನ ನಾವು ತಗೊಂಡು ಬರ್ತಾ ಇದ್ವಿ. ಇದು ಸಾಹಿತ್ಯ ಇರ್ಬೋದು, ಅಥವಾ ಅದು ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಅಥವಾ ಹಲವಾರು ವ್ಯಕ್ತಿಗಳಿಂದ ಅವರ ಅನುಭವದ ಮಾತುಗಳಿರ್ಬೋದು, ಮೂಲ ರಾಮಾಯಣವನ್ನು ಕೇಳುವ ಒಂದು ಇದು ಇರ್ಬೋದು. ಪ್ರತಿ ತಿಂಗಳ ಕೊನೆಯ ಶನಿವಾರ ನಾವು ಮೂಲ ರಾಮಾಯಣವನ್ನು ಓದಿ ಅದನ್ನ ವಾಚಕರಿಂದ ಅರ್ಥವನ್ನು ಕೇಳುವ ಒಂದು ಪರಿಪಾಠನೂ ಇದೆ. ಹಾಗಾಗಿ ಇವತ್ತು ಕೂಡ ಒಂದು ವಿಶೇಷ ಸಭೆ. ಇವತ್ತು ಮುಖ್ಯವಾಗಿ ನಾವು ಎಲ್ಲರ ಗಮನಕ್ಕೆ ತರ್ತಾ ಇರೋದೇನಂದ್ರೆ ಯಾನ. ಭೈರಪ್ಪನವರ ಒಂದು ಮುಖ್ಯವಾದ ಕಾದಂಬರಿಗಳಲ್ಲಿ ಒಂದಾದ ಯಾನ. ಅಂದ್ರೆ ಇದು ವೈಜ್ಞಾನಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಲವಾರು ಮಜಲುಗಳನ್ನು ಹೊಂದಿರತಕ್ಕಂತ ಈ ಒಂದು ಕಾದಂಬರಿಯ ಒಂದು ಸಣ್ಣ ವಿಚಾರಗಳನ್ನ ತಿಳಿದುಕೊಳ್ತಾ, ಅದರಿಂದ ಒಂಥರ ವೈಜ್ಞಾನಿಕವಾಗಿ ಕೂಡ ಹಾಗೆ ಅದರ ಬರ್ತಕ್ಕಂತ ಮುಖ್ಯವಾದ ಅಂಶಗಳನ್ನು ಕೂಡ ತಿಳ್ಕೊಳ್ತಾ ಅದನ್ನ ಕೆಲವ್ರಿಗೆ ಓದಲಿಕ್ಕೆ ಒಂದು ಪ್ರೇರೇಪಣೆ ಕೂಡ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ತಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಇವತ್ತು ಮುಖ್ಯವಾಗಿ ನಮಗೆ ಅತಿಥಿಗಳು ನಮಗೆ ಶ್ರೀಕಾಂತ್ ಅವರು, ಇಸ್ರೋದಲ್ಲಿ ವಿಜ್ಞಾನಿಯ ಕೆಲಸ ಮಾಡ್ತಿರ್ತಕ್ಕಂಥ ಶ್ರೀಕಾಂತ್ ಅವರು, ಜೊತೆಗೆ ಬರಹಗಾರರಾದ ಅರ್ಜುನ್ ಭಾರದ್ವಾಜ್ ಅವರು ಕೂಡ ಇದ್ದಾರೆ. ಅವರ ಪರಿಚಯಗಳನ್ನ ಇಷ್ಟರಲ್ಲೇ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವೊಂದು ಸಣ್ಣ ಪರಿಚಯ, ಅಂದ್ರೆ ಎಲ್ರಿಗೂ ಗೊತ್ತಿರ್ತದೆ ಭೈರಪ್ಪನವ್ರ ಬಗ್ಗೆ ಪರಿಚಯದ ಅಗತ್ಯ ಇಲ್ಲ, ಆದ್ರೂ ಕೂಡ ಒಂದು ಸಣ್ಣ ಕಿರು ಪರಿಚಯ ಭೈರಪ್ಪನವ್ರದ್ದು, ಅವ್ರದ ಬರವಣಿಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಂಡು ಕಾರ್ಯಕ್ರಮ ಮುಂದೆ ತಗೊಂಡು ಹೋಗೋಣ. ಅದಕ್ಕಾಗಿ ನಾನು ಕಾಳೇಶ್ವರ ಅವ್ರನ್ನ ಕರಿತೇನೆ. ಸಣ್ಣ ಪರಿಚಯದಿಂದ ಮಾಡ್ಕೊಂಡು ಸಭೆನ ಮುಂದಕ್ಕೆ ತಗೊಂಡು ಹೋಗೋಣ. ಸರ್, ನಿಮ್ಗೆ ವೇದಿಕೆ. ಬೇರುಗಳು ತಂಡದ ಈ ಸಭೆಯಲ್ಲಿ ಭಾಗವಹಿಸಿರುವ ಹಾಗೂ ಹೊರವಲಯಗಳಲ್ಲಿ ಕುಳಿತು ಬೇರುಗಳನ್ನ ನೋಡ್ತಾ ಇರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳಿಗೆ ನಮಸ್ಕಾರ. ಒಂದು ರೀತಿಯಲ್ಲಿ ಇದೊಂದು ನನಗೆ ಅನಿರೀಕ್ಷಿತ ಹಾಗೂ ಒಂದು ಸೌಭಾಗ್ಯ ಅಂತಲೇ ಭಾವಿಸ್ತೇನೆ. ಮಹಾಭಾರತ ಭೀಮ ನಮಗೆ ಗೊತ್ತು. ಮರವನ್ನ ಅಲ್ಲಾಡಿಸಿ ಹಣ್ಣುಗಳನ್ನು ಮುದ್ರಿಸಿದವನು ಆ ಭೀಮ. ಆದ್ರೆ ಭೀಮಕಾಯವನ್ನು ಬರೆದ ಒಬ್ಬ ವ್ಯಕ್ತಿ ನಮ್ಮ ಬೇರುಗಳ ಜಾಲವನ್ನೇ ಜಾಲಾಡಿ ಆ ಸಮುದ್ರ ಮಂಥನದಿಂದ ನಮಗೆ ಅಮೃತವನ್ನು ಮುಳುಬಡಿಸ್ತಾ ಇರ್ತಕ್ಕಂತಹ ಒಬ್ಬ ಮಹಾನ್ ಭೈರವ ಸ್ವರೂಪಿ. ಅಂತಹ ಭೈರವ ಸ್ವರೂಪಿಯ 91ನೇ ವರ್ಷದಲ್ಲಿ ನಾವು ಅವರ ಪ್ರಯಾಣದ ಯಾನದ ಒಂದು ಮುಖ್ಯವಾದ ಕೃತಿಯನ್ನು ಕುರಿತು ಮಾತನಾಡ್ತಾ ಇರುವಂತಹ ಸುಸಂದರ್ಭ ಇದು. ನಾನು ಮಾತನಾಡುವಾಗ ಹೇಳಿದೆ ಅವರೀಗ 99ರಲ್ಲಿ ಕಾಲಿಟ್ಟಿದ್ದಾರೆ ಅಂತ. ತಕ್ಷಣ ನೆನಪಾಗುವುದು ಅವರದ 19ನೇ ವರ್ಷದಲ್ಲಿ ಅನಾಥಾಲಯದಲ್ಲಿ ಇದ್ದಾಗ ಅವರನ್ನ ಭೇಟಿ ಮಾಡಿದಂತಹ ಇಬ್ಬರು ದಿಗ್ಗಜರು, ಕನ್ನಡ ಸಾಹಿತ್ಯದ ದಿಗ್ಗಜರು, ದೇವರು ನರಸಿಂಹಶಾಸ್ತ್ರಿಗಳು ಮತ್ತು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಭೈರಪ್ಪನವರನ್ನ ಮೈಸೂರಿಗೆ ಹೋದಾಗಲೆಲ್ಲ ನೋಡುವಂತಹ, ಅದಕ್ಕಾಗಿಯೇ ಒಂದು ಕಾರ್ಯಕ್ರಮವನ್ನ ಇಟ್ಕೊಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಅವರು ಹೇಳಿದ್ರು, ಆ ಹಾಸ್ಟೆಲ್ ನಲ್ಲಿ ಇದ್ದಂತಹ ಭೈರಪ್ಪನವ್ರನ್ನ ಇವರು ಹುಡುಗ ಬರಿತಾ ಇದ್ದಾರೆ ನೋಡ್ಕೊಂಬರೋಣ ಅಂತ ದೇವರು ಅವರು ಹೋದಾಗ, ಆಗ ತಾನೇ ಒಬ್ಬರು ಸುಪ್ರಸಿದ್ಧ ಕನ್ನಡದ ಕಾದಂಬರಿಕಾರರಿಗೆ ಅವರದ್ದು ಅದೆಷ್ಟೋ ಕೃತಿಗಳಾದ ಮೇಲೆ ಒಂದು ಪ್ರಶಸ್ತಿ ಬಂದಿತ್ತು. ನನಗೆ ನೆನಪಿರುವಂತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಾಹಿತ್ಯ ಸಾರ್ವಭೌಮರೊಬ್ಬರವರು, ಕಾದಂಬರಿ ಸಾರ್ವಭೌಮಾಖ್ಯಾತಿರೋರು. ಆಗ ಬರಿಬೇಕು, ಒಂದೆರಡು ಬರೆಯೋದ್ರಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಬರಬೇಕು ಅಂತ ಉದ್ಗಾರ ಎಳೆದಿದ್ದಂಥವರು ನಮ್ಮ ಸಂತೇಶ್ವರದ ಲಿಂಗಣ್ಣಯ್ಯ ಭೈರಪ್ಪನವರು. ಅಂಥವರೆಲ್ಲ ಕುರಿತು ಮಾತನಾಡುವುದು ಒಂದು ಸಣ್ಣ ಕನ್ನಡಿಯನ್ನು ಕೊಟ್ಟು ಒಂದು ದೊಡ್ಡ ಆನೆಯನ್ನು ತೋರಿಸುವಂತ ಹಾಗೆ. ನನಗೆ 2 ನಿಮಿಷ ಕೊಟ್ಟಿದ್ದಾರೆ ಅಂತ ಕಾಣಿಸ್ತದೆ, ಅದರಲ್ಲಿ ಎಷ್ಟು ಗೊತ್ತಾ ಗೊತ್ತಿಲ್ಲ. ಭೈರಪ್ಪನವರನ್ನ ಕುರಿತು ಹೇಳುವಾಗ ಮತ್ತೊಂದು ನನಗೆ ನೆನಪಾಗುವುದು, ಅವರು 1969-70 ಸುಮಾರಿನಲ್ಲಿ ಅವರನ್ನ ಮುಖತಃ ನೋಡ್ತಕ್ಕಂತಹ, ಅವರ ಉಪನ್ಯಾಸವನ್ನ ಕೇಳ್ತಕ್ಕಂತಹ ಸಿಕ್ಕೊಂದು ಅವಕಾಶ. ಚಿಕ್ಕಮಗಳೂರಿನಲ್ಲಿ ಅವರ ಸ್ನೇಹಿತರಾಗಿದ್ದ ಡಾಕ್ಟರ್ ನಾರಾಯಣಪ್ಪನವರ ಆಹ್ವಾನದ ಮೇರೆಗೆ ಚಿಕ್ಕಮಗಳೂರಿಗೆ ಬಂದರು. ನಾನಾಗ ಒಂದು ಹೈಸ್ಕೂಲ್ನ ಉಪಾಧ್ಯಾಯ. ಭೈರಪ್ಪನವರು ಒಂದು ದೊಡ್ಡ, ಆಗಾಗಲೇ ಒಂದು ತರಹ ಜನಮಾನಸದಲ್ಲಿ, ಅಂದ್ರೆ ಯಾರು ಕನ್ನಡ ಸಾಹಿತ್ಯ ಇತ್ಯಾದಿಗಳನ್ನ ಕುರಿತು ಆಲೋಚನೆ ಮಾಡ್ತಾ ಇದ್ವು ಅಂಥವರಲ್ಲಿ ಒಂದು ಚೇತನವನ್ನ ಮೂಡಿಸುವಂತದ್ದಾಗಿತ್ತು.
ಹಾಗಾಗಿ ನಾನು ನನ್ನ ಕೆಲವು ಗೆಳೆಯರೆಲ್ಲ ಆ ಕಾರ್ಯಕ್ರಮಕ್ಕೆ, ಅದು ವಾಸವಿ ಮಹಲ್ ಅಂತ ನೆನಪು ನನಗೆ, ಹೋಗಿದ್ವಿ. ಕೊನೆಯಲ್ಲಿ ಭೈರಪ್ಪನವ್ರನ್ನ ಮುಖ ನೋಡ್ತಕ್ಕಂಥ ಒಂದು ಸೌಲಭ್ಯ ನನಗೆ ದೊರಕಿತು. ಮತ್ತೊಂದೆರಡು ಪ್ರಸಂಗಗಳು ಈ ತರ ಭೈರಪ್ಪರನ್ನ ನೇರವಾಗಿ ಕೇಳುವ, ನೋಡುವ ಅವಕಾಶಗಳು ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ಆಗಿದ್ದರೂ ಸಹ ಮುಖ್ಯವಾಗಿ ಹೆಸರಿಸಬಹುದಾದಂತದ್ದು NCERT ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ನಲ್ಲಿ ಮೈಸೂರಿನಲ್ಲಿದ್ದಾಗ ನಾನು ಎಲಿಮೆಂಟರಿ ಎಜುಕೇಶನ್ ಬಗ್ಗೆ ವಿಶೇಷವಾದ ಟೀಚರ್ಸ್ ಟ್ರೈನಿಂಗಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಇದ್ದಂತಹ ಒಂದು ಸೆಮಿನಾರ್, ಆ ಸೆಮಿನಾರ್ ನಲ್ಲಿ ಅವರು ಫಿಲಾಸಫಿಯನ್ನ ಕುರಿತು ಮಾತನಾಡುವಾಗ ಅದನ್ನ ಕೇಳುವ ಸೌಲಭ್ಯ, ಹೀಗೆ ಅವರ ಮನೆಗೆ ಹೋಗಿದ್ದಿದೆ, ಅವೆಲ್ಲ ಇದ್ವಳ್ಳಿ, ಅದೆಲ್ಲ ಪ್ರತ್ಯೇಕ ವಿಚಾರಗಳು. ಹೀಗೆ ಭೈರಪ್ಪನವರನ್ನ ಕುರಿತು ಮಾತನಾಡುವಾಗ ಎಲ್ಲಿಂದ ಪ್ರಾರಂಭ ಮಾಡ್ಲಿ ಅನ್ನೋದೇ ಒಂದು ಗೊಂದಲ ನನಗೆ. ಆದರೂ ಸಹ ಕೊಟ್ಟ ಮಾತಿಗೆ ತಪ್ಪಲಾರದೆ ನಿಟ್ಟ ಹೆಜ್ಜೆಗೆ ನಿಟ್ಟ ಭೈರಪ್ಪನವರಂತೆ ನಾನು ನನ್ನ 4 ಮಾತುಗಳನ್ನ ಅಪ್ಪಿಯೋ ತಪ್ಪಿಯೋ ಆಗತಕ್ಕಂತಹ ದೋಷಗಳಿಗೆ ಅವರನ್ನು ವಿಶೇಷವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಅನಿಲ್ ಭಾರದ್ವಾಜ್ ಇದ್ದಾರೆ ಅಂತ ಕೇಳಿದ್ದೇನೆ. ಇದು ಹೇಗಾಗ್ತಾ ಇದೆ ಅಂತಂದ್ರೆ, ಸುತ್ತಲೂ 4 ಜನ ಮಹಾನ್ ಸಾಧಕರನ್ನು ಕೂರಿಸ್ಬಿಟ್ಟು ಮಧ್ಯ ಒಂದು ಬಡಪಾಯಿ ಇರುವೆಯನ್ನು ಬಿಟ್ಟಂತಾಗಿದೆ ನನಗೆ. ಅದು ಹೇಳಬೇಕಾದ್ದನ್ನ ಹೇಳೋಣ. 1966ರಲ್ಲಿ ಸತ್ಯ ಮತ್ತು ಸೌಂದರ್ಯ ತಮ್ಮ PhD ಕೃತಿಯನ್ನ ಸಮರ್ಪಿಸಿದ ಭೈರಪ್ಪನವರಿಗೆ ಮತ್ತೆ ರಾಷ್ಟ್ರ ಮಟ್ಟದ ಗೌರವ ಪದ್ಮಭೂಷಣ ಬಂದದ್ದು ತಮಗೆಲ್ಲ ಗೊತ್ತೇ ಇದೆ. ಅವರ ಎಲ್ಲ ಕೃತಿಗಳನ್ನ ಕುರಿತು ಹೇಳುವಾಗ ಒಂದು ಮಾತು ಬರ್ತದೆ, ಈ ವ್ಯಕ್ತಿ ಯಾವ ವಿಷಯವನ್ನ ಕುರಿತು ಹೇಗೆ ಹೇಳುತ್ತಾರೆ. ಅವರ ಎಲ್ಲ ರಚನೆಗಳಲ್ಲಿ ಸಂಕೀರ್ಣತೆ ಇರ್ತದೆ, ಜೀವನ ಇರ್ತದೆ, ಸಾಹಿತ್ಯ ಇರ್ತದೆ, ಕಲ್ಪನೆ ಇರ್ತದೆ, ಭಾವಾವೇಶಕ್ಕೆ ಒಳಗಾಗದಂತಹ ಅವರ ಮನಸ್ಥಿತಿ ಮತ್ತು ಹೇಳಬೇಕಾದ ವಿಚಾರವನ್ನ ಸತ್ಯಕ್ಕೆ ಅಪಚಾರ ಎಂದೂ ಆಗದಂತೆ, ನಾನು ಆ ಮಾತನ್ನ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸತ್ಯಕ್ಕೆ ಎಂದೂ ಅಪಚಾರವಾಗದಂತೆ ಹೇಳುವಂತಹ ಅವರ ಮನಸ್ಥಿತಿ, ಇವನ್ನ ನಾವು ಕಾಣೋದಕ್ಕೆ ಅವಕಾಶ ಆಗ್ತದೆ. ಬಹುಶಃ ಒಬ್ಬ ಕನ್ನಡದ ಕಾದಂಬರಿಕಾರರ ಅನೇಕ ಕೃತಿಗಳು ಬಹುಭಾಷೆಗಳಿಗೆ ಅನುವಾದ ಆಗಿರ್ತಕ್ಕಂಥದ್ದು, ವಿಶೇಷವಾಗಿ ಮರಾಠಿ ಭಾಷೆಗೆ ಅನುವಾದವಾಗಿರುವುದನ್ನು ನಾವು ಕಾಣ್ತೇವೆ. ನಾನು ಆ ವಿವರಗಳನ್ನೆಲ್ಲ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ, ನಮ್ಮ ಎಲ್ಲ ತಂಡದ ಸದಸ್ಯರಿಗೆ ಭೈರಪ್ಪನವರು ಒಂದು ದೊಡ್ಡ ಪ್ರತಿಮೆ. ಆ ಪ್ರತಿಮೆಯ ಯಾವ ಭಾಗವನ್ನು ನಾನು ಮುಟ್ಟಿದ್ರು ಸಹ ಅದು ಅತ್ಯಲ್ಪ ಪ್ರಮಾಣದ್ದಾಗಿರ್ತದೆ. ಹಾಗಾಗಿ ಅವರ ಕೃತಿಗಳನ್ನ ನಾವು ನೋಡ್ತಾ ಹೋದ್ರೆ ಅದರದ್ದ ಒಂದು ಪಟ್ಟಿ ಆಗ್ತಾ ಹೋಗ್ತದೆ. ಅದೇ ಒಂದು 5 ನಿಮಿಷದ ಮಾತಾಗಬಹುದು ಅನಿಸ್ತದೆ. ಅವರ ಗೃಹಂಬಂಧ ಧಾರಾವಾಹಿ ಹೇಗೆ ಬಂತು, ಹಾಗೇನೆ ಹಿಂದಿಯಲ್ಲಿ ಧಾರಾವಾಹಿ ಹೇಗೆ ಬಂತು, ಹಾಗೇನೆ ನಮ್ಮ ಬಹಳ ಉತ್ತಮವಾದ ಮಾಧ್ಯಮ ಅನ್ಕೊಂಡು ಏನು ಸಿನಿಮಾ ಮಾಧ್ಯಮ, ಅದರಲ್ಲೂ ಸಹ ಅವರ ಚಿತ್ರಗಳು ಬಂತು. ಈ ಸಂದರ್ಭದಲ್ಲಿ ಅವರ ಸತ್ಯ ಮತ್ತು ಪ್ರಾಮಾಣಿಕತೆ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಚಿತ್ರಕಥೆಗಾಗಿ ಒಂದು ಬಹುಮಾನ ಘೋಷಿತವಾಗ್ತದೆ ರಾಷ್ಟ್ರ ಮಟ್ಟದಲ್ಲಿ. ನಾವೆಲ್ಲ ಯಾವ್ದು ಕಾರ್ಯ ಕೊಡ್ಲಿ, ನನ್ನ ಮಟ್ಟಿನಲ್ಲಿ ನನ್ನ ಹೆಸರು ಬಂತು ಅಂತ ಬಹುಮಾನವನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಭೈರಪ್ಪನವರಂದ್ರು, ನಾನು ಅದನ್ನ ಬರೆದದ್ದು ಸಿನಿಮಾಕ್ಕಾಗಿ ಅಲ್ಲ, ಹಾಗಾಗಿ ಆ ಚಿತ್ರಕಥೆ ಪ್ರಶಸ್ತಿ ನನಗೆ ಬೇಕಿಲ್ಲ ಅಂತ. ಕನ್ನಡದ ಒಂದು ಬೆರಳಿನಲ್ಲಿ ಏರಿಸಬಹುದಾದಂತಹ 3 ವ್ಯಕ್ತಿಗಳನ್ನು ನಾನು ಇಲ್ಲಿ ಹೆಸರದಕ್ಕೆ ಇಷ್ಟಪಡ್ತೇನೆ. ಈ ರೀತಿಯ ಮನೋಭಾವದವನ್ನ ಬೇರೆಯವರು ಇರಬಹುದು, ಅದು ನನಗೆ ಗೊತ್ತಿರುವಂತರು DV ಗುಂಡಪ್ಪನವರು, ಶಿವರಾಮ ಕಾರಂತರು, SL ಭೈರಪ್ಪನವರು. ಇನ್ನು ಯಾರಿಗಾದ್ರೂ ಬೇರೆ ಹೆಸರುಗಳು ಗೊತ್ತಿದ್ದು ನನಗೆ ಗೊತ್ತಿಲ್ಲ. ಭೈರಪ್ಪನವರ ಕೃತಿಗಳ ಬಗ್ಗೆ ರಾಮಸ್ವಾಮಿಗಳು ಅಂತಕ್ಕಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿ, ಸಾಹಿತ್ಯ ಮತ್ತು ಸಂಸ್ಕೃತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಹಿರಿಯರು, ಪರಮ ಪೂಜ್ಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು. ಅಂತಹ ಆಡುವ ಮಾತುಗಳನ್ನ ನಾವು ನೋಡ್ಬೇಕಾಗ್ತದೆ, ಓದ್ಬೇಕಾಗ್ತದೆ. ಹಾಗೇನೆ ಭೈರಪ್ಪರನ್ನ ಕುರಿತು ಓದುಗರು ಬರೆದಿರ್ತಕ್ಕಂತಹ ಓದುಗರ ಮನದಾಳದ ಮಾತುಗಳು ಅನ್ನೋದು ಸುಮಾರು 160 ಲೇಖನಗಳನ್ನು ಒಳಗೊಂಡಿದೆ. ಅಂದ್ರೆ ಒಬ್ಬ ಸಾಹಿತಿಯ ಬಗ್ಗೆ ಇಷ್ಟೊಂದು ರೀತಿಯ ಪ್ರಕ್ರಿಯೆಗಳು ಇವೆಲ್ಲ ಇದೆ. ಪುನಃ ನನಗೆ DVG ಅವರೊಂದು ಮಾತು ನೆನಪಾಗ್ತದೆ, ಕೈಲಾಸಂ ಕುರಿತಿದ್ದು. ಕೈಲಾಸಂ ಅವರು ಎಂದು ಹೊಗಳಿಕೆಯನ್ನ ತೆಗಳಿಕೆಯನ್ನ ನಿರೀಕ್ಷಿಸಲೂ ಇರಲಿಲ್ಲ, ಆ ಬಗ್ಗೆ ಚಿಂತಿಸಲು ಅವರು ಅವಕಾಶವೂ ಇರಲಿಲ್ಲ. ಇದೇ ಮಾತು DVG ಅವರು ಪುನಃ ಏನಾದರೂ ಭೈರಪ್ಪನವರನ್ನು ಕುರಿತು ಬರೆಯೋದಿದ್ದಿದ್ರೆ ಬಹುಶಃ ಇದೇ ಪದಗಳನ್ನ ಬಳಸ್ತಿದ್ರು ಅಂತ ನನಗೆ ಅನ್ನಿಸ್ತದೆ. ಇಂತಹ ಒಬ್ಬ ವ್ಯಕ್ತಿಯ ಅಥವಾ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ
ವ್ಯಕ್ತಿ ಬೇರೆ, ವ್ಯಕ್ತಿತ್ವ ಬೇರೆ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಅವರನ್ನ ಪರಿಚಯ ಮಾಡಿಸ್ಕೊಡ್ತಕ್ಕಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದೀರಿ. ಅವರ ಅಂತಃಸತ್ವವೇ ಅವರ ಮೂಲಧನ, ಅವರ ಶೀಲ ಸಾಮರ್ಥ್ಯವೇ ಬಂಡವಾಳ. ವಿಭಿನ್ನ ಕಥಾತಂತ್ರ ಭೈರಪ್ಪನವರಿಗೆ ಸಾಧ್ಯವಾಗಿದೆ. ಗಾಢವಾದ ಸಮಾಜ ಅವಲೋಕನ, ಅನನ್ಯವೂ ಕೌಶಲ್ಯಪೂರ್ಣವೂ ಆದ ಸನ್ನಿವೇಶ ಮತ್ತು ಪಾತ್ರಗಳ ಕಲ್ಪನೆಗಳ ಮೂಲಕ ಸಮರ್ಥವಾದ ಮಾನವ ಸ್ವಭಾವದ ಚಿತ್ರಣವನ್ನು ಕೊಡುವುದು. ಭೈರಪ್ಪನವರ ಪಾತ್ರಗಳ ವೈಶಿಷ್ಟ್ಯವೆಂದರೆ ಅವು ಏಕಕಾಲದಲ್ಲಿ ವಾಸ್ತುಬಿಂಬಕ ಹಾಗೂ ಪ್ರತೀಕಾತ್ಮಕ ಎರಡೂ ಆಗಿರುವುದು ಎನ್ನುತ್ತಾರೆ ಶ್ರೀರಾಮಸ್ವಾಮಿ ಅವರು. ಸಾಮಾಜಿಕ ನೆಲೆ, ವೈಚಾರಿಕ ನೆಲೆ, ತನ್ಮೂಲಕ ತಾತ್ವಿಕ ಅನುಸಂಧಾನವನ್ನು ಮಾಡ್ತಕ್ಕಂತಹ ಭೈರಪ್ಪನವರು ಅಧ್ಯಯನಕ್ಕಾಗಿ ಅಥವಾ ತಮ್ಮ ವ್ಯಾಸಂಗಕ್ಕಾಗಿ ಆರಿಸಿಕೊಂಡಿದ್ದು ಪ್ರಾಚ್ಯ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರ ಆದರೂ ಸಹ ಅವುಗಳನ್ನು ಮೀರಿ ಧರ್ಮಶಾಸ್ತ್ರ, ಇತಿಹಾಸ, ಮನಃಶಾಸ್ತ್ರ ಹೀಗೆ ಎಲ್ಲವನ್ನ ಅಧ್ಯಯನ ಮಾಡಿ ಇತಿಹಾಸ ಇವೆಲ್ಲವನ್ನು ಆಳವಾಗಿ ಅಭ್ಯಾಸ ಮಾಡಿ ಕೊಟ್ಟಿದ್ದಾರೆ. ಬರುವಂತಹ ಒಂದು ಸಂಕೀರ್ಣ ಕೃತಿ, ಮಂಗನದಂತ ಕೃತಿ, ಇವೆಲ್ಲವೂ ಸಹ ಅವರ ಈ ಸಮಗ್ರ ಅಧ್ಯಯನ ಮತ್ತು ಅವುಗಳನ್ನ ನಿರೂಪಿಸುವ ತಂತ್ರಗಾರಿಕೆ ಒಂದೊಂದಕ್ಕೂ ಒಂದೊಂದು ಅತ್ಯಂತ ಭಿನ್ನ ತರದಲ್ಲಾಗಿರ್ತಕ್ಕಂಥದ್ದು. ಓದುಗನಿಗೆ, ಸಾಹಿತ್ಯ ಪ್ರಿಯನಿಗೆ ಕುತೂಹಲವನ್ನು ಮೂಡಿಸುವಂಥದ್ದು. ಇಂತಹ ಒಬ್ಬ ವಿಶ್ವಮಾನ್ಯ, ಜಗದ್ವಂದ್ಯ, ದೇಶದ ಭವ್ಯ, ಧನ್ಯನಾದಂತಹ ಒಬ್ಬ ವ್ಯಕ್ತಿಯ ಕಿರುಪರಿಚಯವನ್ನು 4 ಮಾತುಗಳಲ್ಲಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದರಲ್ಲಿ ಏನಾದರೂ ದೋಷಗಳನ್ನು ನಡೆಸಿದ್ರೆ ಅವೆಲ್ಲವೂ ನನ್ನವು. ಅವರ ಹಿರಿಮೆ ಗರಿಮೆಗಳನ್ನ ಎಷ್ಟು ಹೇಳಿದರೂ ತೀರದು ಅಂದಷ್ಟೇ ಹೇಳಿ ಮುಂದಿನ ವೇದಿಕೆಯನ್ನ ನಾನು ಈ ದಿನದ ಕಾರ್ಯಕ್ರಮಕ್ಕಾಗಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ಕೋರುತ್ತೇನೆ. ನಮ್ಮ ಬೇರುಗಳ ಎಲ್ಲ ಸದಸ್ಯರಿಗೆ ನಮಸ್ಕಾರ. ಧನ್ಯವಾದಗಳು ಸರ್, ಅದ್ಭುತವಾಗಿ ಪರಿಚಯ ಮಾಡ್ಕೊಟ್ರಿ. ಆ ಸಮಯ ಎಷ್ಟು ಕೊಟ್ಟರು ಸಾಲದು ಭೈರಪ್ಪನವ್ರಿಗೆ ಪರಿಚಯಕ್ಕೆ. ಸೊ ಕಾರ್ಯಕ್ರಮ ಮುಂದೆ ತಗೊಂಡು ಹೋಗೋಣ. ಮುಖ್ಯವಾಗಿ ಇವತ್ತಿನ ನಮಗೆ ಇರ್ತಕ್ಕಂಥದ್ದು ಭೈರಪ್ಪನವರ ಕಾದಂಬರಿ ಯಾನ. ಅದು ಸಾಮಾನ್ಯವಾಗಿ ಎಲ್ಲರೂ ಓದಿರ್ತಾರೆ. ಅದಕ್ಕೆ ಆದ್ರೂ ಕೆಲವರಿಗೆ ಇನ್ನು ಓದಿಲ್ದೇ ಇರೋರು ಒಟ್ಟಾಗಿ ತಿಳ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಬೇಕಾದ್ದು ಅಂದ್ರೆ ಆ ಕಥೆಯ ಕಥಾವಸ್ತು. ಅಂದ್ರೆ ಅದು ಮುಖ್ಯವಾಗಿ ಅದು ಏನ್ ಹೊಂದಿತ್ತು ಅದರಲ್ಲಿ, ಅದನ್ನ ತಿಳಿದುಕೊಂಡ್ರೆ ನಮ್ಗೆ ಇನ್ನೂ ಈ ಕಾರ್ಯಕ್ರಮದ ಒಂದು ಮುಂದೆ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಯಾನ ಕಥೆಯ ಕಥಾವಸ್ತುವನ್ನ ಪ್ರತಿಭಾ ಅವರಿಂದ ಕೇಳೋಣ. ನಂತರ ಕಾರ್ಯಕ್ರಮದ ಮುಂದಕ್ಕೆ ಹೋಗೋಣ. ಪ್ರತಿಭಾ. ಖಂಡಿತ ನರಸಿಂಹ. ಯಾನ ಅಂತಂದ್ರೇನೆ ನಮ್ಗೆ ಒಂದು ಪ್ರಯಾಣ ಅಂತ ಅನ್ಕೋತೀವಿ. ಖಂಡಿತ ಇದ್ರಲ್ಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿರೋ ಯಾನ ಅಂದ್ರೆ ಒಂದು ಆಕಾಶ ನೌಕೆಯಲ್ಲಿ ಹೊರಟಿರೋ ಅಂತಹ ಇಬ್ರು, ಒಂದು ಗಂಡು ಒಂದು ಹೆಣ್ಣು. ಆ ಆಕಾಶ ನೌಕೆ ಆದ್ರಿಂದ ನಮ್ಗೆ ವೈಜ್ಞಾನಿಕ ಸಂಗತಿಗಳು, ಅದರ ಹಿಂದಿದ್ದ ತಯಾರಿ, ಆದ್ರೆ ಯಾವ ರೀತಿ ಒಬ್ಬ ಮನುಷ್ಯನನ್ನ ಒಂದು ಆಕಾಶ ನೌಕೆಯಲ್ಲಿ ಸಾವಿರಾರು ವರ್ಷಗಳ ಕಾಲ, ಅಂದ್ರೆ ಅವರ ಸಂತಾನ, ಅದರ ಮುಂದಿನ ಸಂತಾನ, ಈ ರೀತಿ ಯಾವ ರೀತಿ ಅವರು ಆಕಾಶ ಯಾನವನ್ನ ಪ್ಲಾನ್ ಮಾಡಿದ್ರು, ಯಾವ ರೀತಿ ಅದಕ್ಕೆ ಸಜ್ಜಾದ್ರು ಅನ್ನೋದನ್ನೆಲ್ಲ ಯಾನ ಪುಸ್ತಕದಲ್ಲಿ, ಕಾದಂಬರಿಯಲ್ಲಿ ನಾವು ನೋಡ್ತೇವೆ. ಭೈರಪ್ಪನವರ ಕಥಾವಸ್ತು ಆದ್ರಿಂದ ನಮ್ಗೆ ಮನುಷ್ಯರ ಸಂಬಂಧ ಹೆಚ್ಚಾಗಿ ಕಾಣುತ್ತೆ. ಅವರ ನಡುವಿನ ಆಪ್ಯಾಯತೆ ಇರ್ಬೋದು ಅಥವಾ ಏಕತಾನತೆಯಲ್ಲೂ ಸಹ ಒಬ್ರಿಗೊಬ್ರು ಹೊಂದ್ಕೊಳ್ದೆ ಇರಕ್ ಸಾಧ್ಯನಾ ಅನ್ನೋದು ಸಹ ಕಾಣುತ್ತೆ. ಮುಖ್ಯವಾಗಿ ಇಲ್ಲಿ ನಡೀತಾ ಇರೋದು ಏನಂತಂದ್ರೆ, ಭೂಮಿಯಿಂದ ಆಚೆ, ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆಯನ್ನ ಮೀರಿ ನಿಮಿಷಕ್ಕೆ 1,00,000 ಕಿಲೋಮೀಟರ್ ವೇಗದಲ್ಲಿ ಈ ಆಕಾಶಯಾನ ಚಲಿಸ್ತಾ ಇದೆ. ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣನ್ನ ಅಂದ್ರೆ ಒಬ್ರು ಫೈಟರ್ ಪೈಲಟ್ ಇದ್ರು, ಇನ್ನೊಬ್ರು ತಂತ್ರಜ್ಞಾನ ಗೊತ್ತಿರೋರು. ಯಾಕಂದ್ರೆ ಯಾನವನ್ನ ಸಾವಿರಾರು ವರ್ಷಗಳ ಕಾಲ ಮುಂದುವರಿಸ್ಕೊಂಡು ಹೋಗ್ಬೇಕು ಅವರು. ಅಲ್ಲಿರುವ ತಾಂತ್ರಿಕ ವ್ಯತ್ಯಾಸಗಳೇನಾದ್ರು ಆದ್ರೆ ಅವರು ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಬ್ರನ್ನ ಜೊತೆ ಮಾಡಿ ಅಲ್ಲಿ ಯಾನದಲ್ಲಿ ಕಳಿಸ್ತಾರೆ. ಅದು ಯಾಕೆ ಕಳಿಸ್ತಾರೆ ಅಂತಂದ್ರೆ, ಒಂದು ನಕ್ಷತ್ರ ಮಂಡಲ ಅಂದ್ರೆ ಪ್ರಾಕ್ಸಿಮಾ ಸೆಂಟಾರಿಸ್ ಅನ್ನೋ ನಕ್ಷತ್ರ ಮಂಡಲನ್ನ ಮುಟ್ಟಿ ಅಲ್ಲಿ ಏನಿದೆ ಅನ್ನುವ ತಿಳ್ಕೊಳ್ಳುವ ಒಂದು ಕುತೂಹಲದಲ್ಲಿ ವೈಜ್ಞಾನಿಕವಾಗಿ ಈ ಕಾದಂಬರಿ ಮುಂದುವರಿತಾ ಹೋಗತ್ತೆ. ಅಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂತಂದ್ರೆ, ಆ ನೌಕೆ ಇರೋದೇ 150 ಅಡಿ ಅಗಲ ಮತ್ತೆ 300 ಅಡಿ ಉದ್ದ, ಈ ತರ. ಅಲ್ಲಿ ಇರೋದು ಇಬ್ರೇನೆ. ಭಯಂಕರ ಏಕಾಂತ. ಅಂಥದ್ರಲ್ಲೂ ಸಹ ಮನುಷ್ಯನ ಸಂಬಂಧ ಹೇಗೆ ಮೂಡಿ ಬರುತ್ತೆ ಅಂದ್ರೆ, ಆ ಏಕಾಂತದಲ್ಲೂ ಸಹ ಅವರಿಬ್ರು ಹೊಂದ್ಕೊಳ್ಳದೆ ಇರಕ್ ಸಾಧ್ಯನಾ?
ಖಂಡಿತವಾಗ್ಲೂ ಸಾಧ್ಯ ಕೆಲವೊಂದು ಮನೆಗಳಲ್ಲಿ ನಾವು ನೋಡ್ತೇವೆ. ಅದು 1-2 ದಿನ ಮಾತು ಬಿಟ್ರೆ ಮಾತು ಹೇಗ್ ಮಾತಾಡದೆ ಇರ್ತಾರೆ ಅನ್ನೋದನ್ನ ಸಹ ನಾವು ಅನ್ಕೋತೀವಿ. ಆದ್ರೆ ಇಲ್ಲಿ ವರ್ಷಾನ್ಗಟ್ಲೆ ಅವರಿಬ್ರಲ್ಲಿ ಸಾಮ್ಯನೇ ಇರೋದಿಲ್ಲ ಅನ್ನೋದನ್ನ ಒಂದು ಚಿತ್ರಣವನ್ನ ತೋರಿಸ್ತಾರೆ. ಹಾಗೆ ಇನ್ನೊಂದು ಕತೆ ಉದ್ದಕ್ಕೂ ಮೂಡಿ ಬರೋದು ಅಂತಂದ್ರೆ ಸೌರಮಂಡಲದಿಂದ ಆಚೆ, ಯಾಕಂದ್ರೆ ಈ ನೌಕೆ ಭೂಮಿಯ ಗುರುತ್ವಾಕರ್ಷಣೆಯನ್ನ ಮೀರಿ ಹೋಗ್ತಾ ಇದೆ. ಸೌರಮಂಡಲದಿಂದ ಆಚೆ ಹೋದಾಗ ನಾವು ಇಲ್ಲಿ ಭೂಮಿಯಲ್ಲಿ ಮಾಡಿದ ಪ್ರತಿಜ್ಞೆಗಳು ಅಥವಾ ನಾವು ಭೂಮಿಯ ಮಟ್ಟಕ್ಕಿರುವಂತಹ ಮಾತುಗಳಿರ್ಬೋದು, ಅವೆಲ್ಲ ಅಲ್ಲಿ ಗೌಣವೇ ಅನ್ನೋ ಒಂದು ವಿಚಾರವನ್ನ ಕಾದಂಬರಿ ಉದ್ದಕ್ಕೂ ಕೇಳ್ಕೊತಾ ಹೋಗ್ತಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಯಾನವನ್ನ ನೋಡ್ತೇವೆ. ಅವನು ಸುದರ್ಶನ್ ಅಂತ ಕಥೆಯ ಮುಖ್ಯ ಪಾತ್ರಧಾರಿ. ಅವನು ಅಮೆರಿಕ ಯಾನ ಮಾಡಿರ್ತಾನೆ, ಅಂಟಾರ್ಟಿಕಾದ ಯಾನ ಮಾಡಿರ್ತಾನೆ. ಆಮೇಲೆ ಈ ಯಾನಕ್ಕೆ ಬರುವ ಮುಂಚೆ ಉತ್ತರೆ ಎನ್ನುವ ಮಹಿಳೆ, ಅವಳು ಅಂತರಿಕ್ಷ ಯಾನ ಮಾಡಿರ್ತಾಳೆ. ಸುದರ್ಶನ್ ತನ್ನ ಚಿಕ್ಕಂದಿನಲ್ಲಿ ಹಿಮಾಲಯ ಯಾನ ಮಾಡಿರ್ತಾರೆ. ಸೊ ಈ ಎಲ್ಲ ಯಾನಗಳ ಒಂದು ಚಿತ್ರಣವನ್ನ ಕಲ್ಪಿಸಲಾಗಿದೆ. ಅದಲ್ಲದೆ ಇವರಿಬ್ಬರಿಗೂ ಉತ್ತರೆ ಹಾಗೂ ಸುದರ್ಶನ್ ಅವರಿಗೆ ಇಬ್ರು ಮಕ್ಕಳಿರ್ತಾರೆ, ಆಕಾಶ್ ಹಾಗೂ ಮೇದಿನಿ ಅಂತ. ಅವರಿಬ್ಬರ ಮನಸ್ಸಿನ ಮಾತುಗಳು, ಅವರಿಬ್ರು ಹೇಗೆ ಅವ್ರು ಹುಟ್ಟಿದ್ದೇ ಆಕಾಶ ನೌಕೆಯಲ್ಲಿ, ಅವರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು, ಸಾವಿರಾರು ವರ್ಷಗಳ ಕಾಲ ಅವರ ಸಂತಾನ, ಮುಂದಿನ ಜನರೇಷನ್ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದಾಗ ಅವರಿಗೆ ಯಾವ ರೀತಿ ಶಿಕ್ಷಣ ಕೊಟ್ರು, ಅವರ ಮನಸ್ಸಿನಲ್ಲಾಗುವ ತಳಮಳ, ಇದೆಲ್ಲವನ್ನ ತೋರಿಸ್ತಾ ಹೋಗ್ತಾರೆ. ವೈಜ್ಞಾನಿಕ ಸಂಗತಿಗಳ ಕುತೂಹಲಕ್ಕೆ ಮಾತ್ರ ಅಲ್ಲ, ಇದರಲ್ಲಿ ಅಂದ್ರೆ ಮನುಷ್ಯ ಕುಲದ ನಿರಂತರ ಮೌಲ್ಯದ ವಾಗ್ವಾದಗಳನ್ನ ತೋರಿಸ್ತಾರೆ. ಮತ್ತೆ ಹೆಣ್ಣು ಗಂಡಗಳ ಸಂಬಂಧದ ವೈವಿಧ್ಯವನ್ನ ಹೇಳ್ತಾ ಹೋಗ್ತಾರೆ ಭೈರಪ್ಪನವರು. ಅಂದ್ರೆ ತುಂಬಾ ವಿಶಿಷ್ಟ ರೀತಿಯಲ್ಲಿ ಒಂದೊಂದೇ ಪದರ ಬಿಚ್ಕೊಳ್ತಾ ಹೋಗುತ್ತೆ. ನಾವು ಓದ್ತಾ ಒಂದ್ ಹಂತದಲ್ಲಿ ಕುತೂಹಲ ಎಷ್ಟ್ರ ಮಟ್ಟಿಗೆ ಆಗತ್ತೆ ಅಂದ್ರೆ ನಾವು ಅದನ್ನ ಬಿಟ್ಟು ಮತ್ತೆ ಮುಂದೆ ಪುಸ್ತಕ ಮುಗಿಸಿನೇ ನಾವು ಇದ್ ಮಾಡೋದು, ಆ ತರ ಆಗತ್ತೆ. ಮತ್ತೆ ಬದುಕನ್ನ ಯಾವ ರೀತಿ ಕಟ್ಕೋಬೇಕು ಅನ್ನೋದನ್ನು ಸಹ ಹೇಳಿದ್ದಾರೆ ಇದರಲ್ಲಿ. ಪ್ರವಾಸೋದ್ಯಮದ ಬಗ್ಗೆ, ಪರಿಸರದ ಬಗ್ಗೆ, ಮನುಷ್ಯ ಶ್ರದ್ಧೆ ಬಗ್ಗೆ, ಇದೆಲ್ಲವನ್ನೂ ಕಾಣುತ್ತೆ ನಮ್ಗೆ. ಇಷ್ಟೆಲ್ಲ ಇರುವ ಅಂದ್ರೆ ವೈಜ್ಞಾನಿಕ ವಿಚಾರಗಳು ಹಾಗೂ ಸಾಮಾಜಿಕ ವಿಚಾರಗಳನ್ನು ಎರಡನ್ನೂ ಸಮತೋಲನದಲ್ಲಿ ಭೈರಪ್ಪನವರು ಅವರದೇ ಆದ ರೀತಿಯಲ್ಲಿ ಹೇಳ್ಕೊಂಡು ಹೋಗಿರುವಾಗ ಖಂಡಿತ ನಮ್ಮ ಓದಿನ ಯಾನದತ್ತ ಸಾಗ್ಲಿ ಅಂತ ಹೇಳ್ತಾ ನಾನು ವೇದಿಕೆಯನ್ನ ಮುಂದಕ್ಕೆ ಬಿಟ್ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಪ್ರತಿಭಾ. ಸ್ಥೂಲವಾಗಿ ನಮ್ಗೆ ಒಂದು ಯಾನದ ಪರಿಚಯವನ್ನು ಮಾಡ್ಕೊಟ್ರಿ. ಬಹುಶಃ ಈ ರೀತಿಯ ಒಂದು ಕಲ್ಪನೆ ನಮ್ಗೆ ಭಾರತೀಯ ಯಾವ ಪುಸ್ತಕದಲ್ಲೂ ನಮ್ಗೆ ಇದು ಕಂಡು ಬಂದಿರ್ಲಿಲ್ಲ. ಅಂದ್ರೆ ಬಹುಶಃ ನಾವಿನ್ನ ಹಾಲಿವುಡ್ ಮೂವೀಸ್ ಅಲ್ಲಿ ಮಾತ್ರ ನೋಡ್ತಾ ಇದ್ವಿ. ಇಂಟರ್ಸ್ಟೆಲ್ಲಾರ್ ಅಂತ ಮೂವಿಗಳಲ್ಲಾಗ್ಬೋದು, ಅಥವಾ ಐಸಾಕ್ ಆಸಿಮೋವ್ ಅನ್ನ ಕಥೆಗಳಲ್ಲಿ ಇದನ್ನ ನೋಡ್ತಾ ಇದ್ದೆ. ನಾನು ಚಿಕ್ಕನಲ್ಲಿ ಓದ್ತಾ ಇದ್ದಾಗ ಅವ್ನ ಕಥೆಗಳೇ ಹಾಗೆ ಬರ್ತಾ ಇತ್ತು. ಕಥೆಗಳು ಓದಕ್ಕೆ ಎಷ್ಟೋ ಪ್ರಾರಂಭ ಆದ್ಮೇಲೆ ಗೊತ್ತಾಗ್ತಾ ಇತ್ತು ಆತ ಭೂಮಿ ಮೇಲೆ ಬರಿತಾ ಇಲ್ಲ ಕಥೆನ, ಆ ಕಥೆ ಇನ್ಯಾವುದೋ ಗ್ರಹದಲ್ಲಿ ಇನ್ಯಾವುದೋ ನಕ್ಷತ್ರ ಪುಂಜಗಳೆಲ್ಲೋ ನಡೀತಾ ಇತ್ತು ಅನ್ನೋ ಆ ಕಥೆಗಳ ಒಂದು ಕಲ್ಪನೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಆ ರೀತಿಯ ಒಂದು ಕಥೆಯನ್ನ ಕೊಟ್ಟ ಭೈರಪ್ಪನವ್ರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಂದುವರ್ಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯವಾಗಿ ನಡೆಸ್ಕೊಡ್ತಕ್ಕಂಥವ್ರು ನಮ್ಮ ಅತಿಥಿಗಳು. ಹಾಗಾಗಿ ಅತಿಥಿಗಳ ಪರಿಚಯವನ್ನು ಮೊದಲಾಗಿ ಮಾಡ್ಕೊಳ್ಳೋಣ. ನಂತರ ಅದನ್ನ ಒಂದು ರೀತಿಯ ಪ್ರಶ್ನೋತ್ತರದ ರೀತಿ ನಾವು ಕಾರ್ಯಕ್ರಮವನ್ನ ಮುಂದೆ ತಗೊಂಡು ಹೋಗೋಣ. ಮೊದಲನೇದಾಗಿ ಅರ್ಜುನ್ ಭಾರದ್ವಾಜ್, ಯಾನವನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿರ್ತಕ್ಕಂಥ ನಮ್ಮ ಲೇಖಕರು. ಅವರ ಪರಿಚಯವನ್ನ ನಾನು ವೇದ ಅವ್ರಿಗೆ ಕೇಳ್ಕೊಳ್ತೀನಿ. ಅವ್ರ ಪರಿಚಯವನ್ನು ಮಾಡಿಕೊಟ್ಟು ನಂತರ ಶ್ರೀಕಾಂತ್ ಅವ್ರ ಪರಿಚಯ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ವೇದ, ನಿಮಗೆ ಸಭೆ ಮುಂದೆ ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದ ನರಸಿಂಹ ಅವರೇ. ಅರ್ಜುನ್ ಭಾರದ್ವಾಜ್ ಪ್ರಸ್ತುತ ಸಹಾಯಕ ಸಂಪಾದಕರಾಗಿ ಪ್ರೇಕ್ಷಾ ಪ್ರತಿಷ್ಠಾನ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅರ್ಜುನ್ ಭಾರದ್ವಾಜ್ ಅವರು ಶಾಸ್ತ್ರೀಯ ಸಾಹಿತ್ಯ, ಕಲೆ ಮತ್ತು ತತ್ವಶಾಸ್ತ್ರದಲ್ಲಿ ಆಳವಾದ ಆಸಕ್ತಿ ಹೊಂದಿರುವ ಲೇಖಕ, ಸಂಶೋಧಕ ಹಾಗೂ ಅನುವಾದಕ. ಮೂಲತಃ ಇವರು ಇಂಜಿನಿಯರ್, ಆದರೂ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಜರ್ಮನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಪಾರಂಗತರಾಗಿದ್ದಾರೆ. ಇದೀಗ ಶಾಸ್ತ್ರೀಯ ಗ್ರೀಕ್ ಮತ್ತು ಭಾರತೀಯ ಸಾಹಿತ್ಯದಲ್ಲಿ ಸೌಂದರ್ಯ ಶಾಸ್ತ್ರದ ತುಲನಾತ್ಮಕ ಅಧ್ಯಯನವನ್ನ ಈಗ ಮಾಡ್ತಾ ಇದ್ದಾರೆ. ಅನೇಕ ಅಪೂರ್ವವಾದ ಪುಸ್ತಕಗಳನ್ನ ಬರೆದಿದ್ದಾರೆ ಹಾಗೂ ಅನೇಕ ವಿಖ್ಯಾತ ಪುಸ್ತಕಗಳನ್ನ ಅನುವಾದಿಸಿದ್ದಾರೆ. ಸಾಹಿತ್ಯ, ಕಲೆ, ತತ್ವಶಾಸ್ತ್ರ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ 50ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಅರ್ಜುನ್ ಅವರು ಬರೆದಿದ್ದಾರೆ. ಸೊಗಸಾದ ಕವಿತೆಗಳನ್ನ ರಚಿಸಿರೋರು ಇವರು.
ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೊಳಲು ವಾದಕರು ಆಗಿದ್ದಾರೆ. ಇಂತಹ ಪ್ರತಿಭಾವಂತರು ನಾಟ್ಯಶಾಸ್ತ್ರ, ಅರ್ಥಶಾಸ್ತ್ರ, ಕಲಾತತ್ವ, ಪುರಾಣಗಳು, ಸಂಸ್ಕೃತ ಸಾಹಿತ್ಯ, ಮಹಾಕಾವ್ಯಗಳು, ಭಾರತೀಯ ವಿಜ್ಞಾನ ಮತ್ತು ದೇವಾಲಯ ಕಲೆ, ವಾಸ್ತುಶಿಲ್ಪ, ಪ್ರತಿಮಾಶಾಸ್ತ್ರದ ಕುರಿತು ಅನೇಕ ಅಧ್ಯಯನ ಶಿಬಿರಗಳಲ್ಲಿ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಇವಾಗಲೂ ಕೂಡ ಸಂದರ್ಶಕ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಇವರು ನೃತ್ಯ, ಸಂಗೀತ ಮತ್ತು ನಾಟಕ ನಿರ್ಮಾಣಗಳಿಗೆ ಅದ್ಭುತ ಸಾಹಿತ್ಯ ರಚನೆಯನ್ನ ಕೂಡ ಮಾಡಿರ್ತಾರೆ. ಕೆಲವೊಂದು ಕೃತಿಗಳನ್ನ ಇವರು ರಚಿಸಿರೋದನ್ನ ಹೇಳೋದಾದ್ರೆ, ನಯನ ಸವನ ರಾ ಗಣೇಶ್ವರವರೊಂದಿಗೆ ಸಹಲೇಖನವನ್ನ ಮಾಡಿದ್ದಾರೆ. ಗೌರೀಶ್ವರ ಸಂಗೀತ ದರ್ಪಣ ಎನ್ನುವ ಕೃತಿ, ದಿ ಎಸೆನ್ಷಿಯಲ್ ಮಹಾಭಾರತ ಸಹ ಅನುವಾದ ಮೂಲ AR ಕೃಷ್ಣಶಾಸ್ತ್ರಿ ಅವರದ್ದು, ಹಾಗೂ ಪ್ರೇಕ್ಷಣೀಯಂ ಎಂಬುವ ರಾ ಗಣೇಶರ ಮೂಲ ಕೃತಿಯನ್ನ ಅನುವಾದಿಸಿ ಹಲವಾರು ಕೃತಿಗಳನ್ನ ಬರೆದಿರೋ ಹೆಗ್ಗಳಿಕೆ ಅರ್ಜುನ್ ಭಾರದ್ವಾಜ್ ಅವರದು. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ SL ಭೈರಪ್ಪ ಅವರ ಕಾದಂಬರಿಗಳಾದ ಯಾನವನ್ನ ಆಂಗ್ಲ ಭಾಷೆಗೆ ಹಾಗೂ ನಿರಾಕರಣ ಕಾದಂಬರಿಯನ್ನ ಇಂಗ್ಲಿಷ್ ಮತ್ತು ಜರ್ಮನ್ 2 ಭಾಷೆಗಳಿಗೆ ಅನುವಾದಿಸಿದ್ದಾರೆ. ಇಂತಹ ಪ್ರತಿಭಾವಂತರು ಹಾಗೂ ಜ್ಞಾನಾರ್ಜನೆ ಮತ್ತು ಜ್ಞಾನ ಪ್ರಸರಣೆಯಲ್ಲಿ ತಮ್ಮನ್ನ ನಿರಂತರವಾಗಿ ತೊಡಗಿಸಿಕೊಂಡಿರೋ ಅರ್ಜುನ್ ಅವರು ನಮ್ಮ ಬೇರುಗಳು ಬಳಗಕ್ಕೆ ಬಂದಿರೋದು, ಈ ಸಭೆಗೆ ಬಂದಿರೋದು ನಮ್ಮೆಲ್ಲರಿಗೂ ಸಂತಸವನ್ನ ತಂದಿದೆ. ನಿಮಗೆ ಆತ್ಮೀಯವಾದಂತ ಸ್ವಾಗತ. ಧನ್ಯವಾದ. ಬಹಳ ಧನ್ಯವಾದ ಕ್ಷಮಾ ಅವರೇ, ಧನ್ಯವಾದ. ಧನ್ಯವಾದ ವೇದ. ಸೊ ಇವತ್ತಿನ ಎರಡನೆಯ ಅತಿಥಿ ಸನ್ಮಾನ್ಯ ಶ್ರೀಕಾಂತ್ CB ಅವರು. ಅವರ ಪರಿಚಯವನ್ನು ನಾನು ಮಾಡ್ಕೊಡ್ತೇನೆ. ನಾವೆಲ್ಲ ಈ ವರ್ಷದ ಫೆಬ್ರವರಿ ನಲ್ಲಿ ಒಂದು ಉಪಗ್ರಹ ಉಡಾವಣೆ ಆಗಿತ್ತು ಇಸ್ರೋ ಇಂದ, RISAT-1A ಅಂತ. ಅದು ಅಂತರಿಕ್ಷವನ್ನು ತಲುಪಿ ಅದು ತನ್ನ ಕಕ್ಷೆಯಲ್ಲಿ ತನ್ನ ಕೆಲಸವನ್ನು ಆರಂಭ ಮಾಡಿದ ತಕ್ಷಣವೇ ಅದು ಮುಖ್ಯವಾಗಿ ಹಲವಾರು ಕಾರಣಗಳಿಗೆ ನಮ್ಮ ದೇಶವನ್ನು ಇವತ್ತಿನ ಹಲವಾರು ಕಾರಣಗಳಿಗೆ ಅದನ್ನ ಪ್ರಯೋಜನ ಪಡ್ಕೊಳ್ತಾ ಇದೆ. ಅದನ್ನು ನಾವು ಇಂಗ್ಲಿಷ್ ನಲ್ಲಿ ಕ್ರಾಪ್ ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತೇವೆ. ಇವತ್ತಿನ ನಮಗೆ ವ್ಯವಸಾಯಕ್ಕೆ ಬೇಕಾದಂತ ಸಹಾಯ ಇರ್ಬೋದು, ಅಗ್ರಿಕಲ್ಚರ್ ಪ್ಲಾನಿಂಗ್ ಅಂದ್ರೆ ನಮ್ಮ ಹೊರಗಿನ ವಾತಾವರಣವನ್ನು ನೋಡಿ ಅದರಿಂದ ಬೇಕಾದಂತ ಅಗ್ರಿಕಲ್ಚರ್ ಪ್ಲಾನಿಂಗ್, ಫಾರೆಸ್ಟ್ ಕ್ಯಾನೋಪೀಸ್ ಅಂದ್ರೆ ಫಾರೆಸ್ಟ್ ಡೆವಲಪ್ಮೆಂಟ್ ಅನುಕೂಲ ಆಗ್ತಕ್ಕಂಥದ್ದು, ಮತ್ತೆ ಸಾಯಿಲ್ ಮಾಯಿಶ್ಚರ್, ಹೀಗೆ ಅನೇಕ ವಿಚಾರಗಳಿಗೆ ಆ ಉಪಗ್ರಹ ನಮಗೆ ಇವತ್ತು ಸಹಾಯಕಾರಿಯಾಗಿದೆ. ಅಂದ್ರೆ ಈಗ ನಾನು ನಿಮ್ಗೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, ಈ ಉಪಗ್ರಹ ಉಡಾವಣೆ ಆಗಿದ್ದಕ್ಕೆ ಅದಕ್ಕೆ ಮುಖ್ಯಸ್ಥರಾಗಿ ಅಂದ್ರೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಮ್ಮ ಶ್ರೀಕಾಂತ್ ಅವರು ಕಾರ್ಯನಿರ್ವಹಿಸಿದ್ರು. ಅಂದ್ರೆ ಈ ಕಾರ್ಯಕ್ರಮದ ಅಂದ್ರೆ ಅದರದ್ದು ಬಿಲ್ಡ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಟೆಸ್ಟಿಂಗ್ ಎಲ್ಲದಕ್ಕೂ ಅವರು ಮುಖ್ಯಸ್ಥರಾಗಿದ್ರು. ಅದು ಆ ಒಂದು ಉಪಗ್ರಹ ಉಡಾವಣೆ ನಾಸಾ ಮತ್ತು ಇಸ್ರೋ ಸಂಸ್ಥೆಯ ಒಂದು ಜಂಟಿ ಒಂದು ಕಾರ್ಯವಾಗಿ ಅದು ಆಗಿದ್ದ ಒಂದು ಇದು ಅತ್ಯುನ್ನತ ಒಂದು ಟೆಕ್ನಾಲಜೀಸ್ ಅನ್ನ ಅದರಲ್ಲಿ ಬಳಸಲಾಗಿತ್ತು. ಅದಾದ ನಂತರ ಅದರ ಮುಂದುವರೆದ ಭಾಗವಾಗಿ ಅದರದ್ದು RISAT-1B ಅದರದ್ದು ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ ಮತ್ತು ಡೆವಲಪ್ಮೆಂಟ್ ನಡೀತಾ ಇದೆ. ಅದೇ ತರ ಅದರದ್ದು ಇನ್ನೊಂದು RISAT-2A ಅದ್ರದ್ದು ಕೂಡ ಡಿಸೈನ್ ಕೂಡ ನಡೀತಾ ಇದೆ ಅಂತ ತಿಳ್ಕೊಂಡ್ವಿ. ಇದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಶ್ರೀಕಾಂತ್ ಅವರ ಒಬ್ಬ ವಿಜ್ಞಾನಿಯಾಗಿ ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಿಜ್ಞಾನಿ ಆಗಿರ್ತಕ್ಕಂಥ ಶ್ರೀಕಾಂತ್ ಅವರ ಒಂದು ಪರಿಚಯಕ್ಕೆ ಇನ್ನೊಂದು ಮುಖ್ಯವಾಗಿ ನಮ್ಗೆ ಇತ್ತೀಚೆಗೆ ಕಂಡು ಬಂದಿದ್ದು ಚಂದ್ರಯಾನ್-2. ಚಂದ್ರಯಾನ್-2 ನಮ್ಗೆ ಟಿವಿನಲ್ಲಿ ಕಂಡಿದ್ದೇನಪ್ಪಾ ಅಂತಂದ್ರೆ, ಚಂದ್ರಯಾನ ಇಳಿದಿತ್ತು ಚಂದ್ರನ ಮೇಲೆ. ನಮಗೆ ಕಂಡಿದ್ದು ಮುಖ್ಯವಾಗಿ ಚಂದ್ರನ ಮೇಲೆ ಅದು ಇಳಿದಿತ್ತು. ಆ ಲ್ಯಾಂಡಿಂಗ್ ಗೇರ್, ಆ ಲ್ಯಾಂಡ್ ಕ್ರಾಫ್ಟ್ ಎಲ್ಲ ಕಾನ್ಫಿಗರೇಷನ್ ಮುಖ್ಯವಾಗಿ ಶ್ರೀಕಾಂತ್ ಅವರೇ ಕೆಲಸ ಮಾಡಿದ್ರು. ಅಂದ್ರೆ ನಮ್ಗದು ಎಲ್ಲಾ ಪ್ರಪಂಚದವರು ಅದನ್ನ ನಮಗೆ ತೋರಿಸಿದ್ದೇ ಲ್ಯಾಂಡಿಂಗ್ ಗೇರ್. ಅಂದ್ರೆ ಅದು ಇಳಿದಿದ್ದೇ ನಮ್ಗೆ ಮುಖ್ಯವಾಗಿ ಕಂಡಿದ್ದು, ನಮ್ಗೆಲ್ಲಾ ಕಾಣಿಸಿದ್ದೇ ಅದು ಮುಖ್ಯವಾಗಿ. ಆ ಒಂದು ಅಂದ್ರೆ ಅದು ಎಷ್ಟು ಸೂಕ್ಷ್ಮವಾಗಿ ಅದು ಇಳಿಬೇಕು ಅಂದ್ರೆ ಅದು ಅಷ್ಟು ಅದಕ್ಕಿಂತ ಕಾರ್ಯಕ್ಷಮತೆ ಮತ್ತೆ ಅದು 15 ದಿವಸ ಅದು ಕೆಲಸ ಮಾಡ್ತಲ್ಲ. ಅಂದ್ರೆ ಇದು ಬಹಳ ಬಹಳ ಮುಖ್ಯ. ಆ ಒಂದು ತುಂಬಾ ಸೂಕ್ಷ್ಮವಾದ ಕೆಲಸಗಳಲ್ಲಿ ಆ ಇಂಜಿನಿಯರಿಂಗ್ ಆ ತಂತ್ರಜ್ಞಾನದ ಹಿಂದೆ ಕೈ ಇಟ್ಟಿದ್ದು ಶ್ರೀಕಾಂತ್ ಅವ್ರದ್ದು. ಅದಕ್ಕಿಂತ ಮುಂಚೆ ಆಗಿದ್ದು ಚಂದ್ರಯಾನ-1. ಚಂದ್ರಯಾನ-1ದಲ್ಲಿ ಅವರು ಮುಖ್ಯವಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರು. ಅದರಲ್ಲಿ ಹೆಕ್ಸ್ ಅಂತ ಹೈ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅದರ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಅದ್ರ ಮುಖ್ಯವಾಗಿ ಶ್ರೀಕಾಂತ್ ಅವರು ಕಾರ್ಯನಿರ್ವಹಿಸಿದ್ರು. ಇದ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇಸ್ರೋದಲ್ಲಿ ಇತ್ತೀಚೆಗೆ ನಾವು ಗಮನಿಸಬೇಕಾಗಿತ್ತು ಅಂತಂದ್ರೆ ಸ್ಪೇಸ್ ಕ್ಯಾಪ್ಸೂಲ್ ರಿಕವರಿ. ಅಂದ್ರೆ ಈಗ ಒಂದು ಸ್ಪೇಸ್ ಯಾನ ಮತ್ತೆ ಮರುಬಳಕೆ ಮಾಡ್ಬೇಕಾದ್ರೆ ಅದನ್ನ ವಾಪಸ್ ಬರ್ಬೇಕಾಗ್ತದೆ. ಮೋಸ್ಟ್ ಆಫ್ ಸಮಯದಲ್ಲಿ ನಮ್ಗೆ ಸ್ಪೇಸ್ ಅಲ್ಲಿ ನಾವು ಕಳೆದು ಹೋಗುತ್ತೆ, ಅದು ಇದಾಗತ್ತೆ, ಬರೀ ಅದು ಒಂದು ವಾಪಸ್ ಮಾತ್ರ ಬರ್ತಾರೆ ಅಷ್ಟೇ. ಸ್ಪೇಸ್ ಕ್ಯಾಪ್ಸೂಲ್ ಅಂತ ಇರೋದಿಲ್ಲ, ಅದ್ರ ಒಂದು ಭಾಗವಾಗಿ ಅದು ಬಂದು ಮನುಷ್ಯರು ವಾಪಸ್ ಬರ್ತಾರೆ, ಆ ರೀತಿ ಇರುತ್ತೆ. ಆ ರೀತಿ ಅದು ರಿಕವರಿ ಕ್ಯಾಪ್ಸೂಲ್ಸ್ ಬಂದಾಗ ನಮ್ಗೆ ಮಾನವ ಸಹಿತ ಯಾನಕ್ಕೆ ಒಂದು ಅನುಕೂಲ ಆಗುತ್ತೆ. ಆ ಒಂದು ರೀತಿಯ ಸ್ಪೇಸ್ ಕ್ಯಾಪ್ಸೂಲ್ ರಿಕವರಿಯಲ್ಲಿ ಇವರು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ.
ಅಂಡ್ ಮುಖ್ಯವಾಗಿ ಸಾಕಷ್ಟು ಇಂಟರ್ನ್ಯಾಷನಲ್ ಜರ್ನಲ್ಸ್ ಗಳಿಗೆ ಇವರ ಲೇಖನಗಳನ್ನ ನಾವು ಗಮನಿಸಬಹುದು. ಜೊತೆಗೆ ವಿಶ್ವದ ಅನೇಕ ಈ ಬಾಹ್ಯಾಕಾಶ ಸಂಸ್ಥೆಗಳ ಒಡನಾಡಿಯಾಗಿ ಜೊತೆಯಾಗಿ ಕೆಲಸ ಮಾಡಿದ್ದಾರೆ. ಅವರ ಕೆಲಸ ಮಾಡಿರ್ತಕ್ಕಂಥ ಆಸ್ಟ್ರೋಸ್ಯಾಟ್ ಪ್ರಾಜೆಕ್ಟ್ ಅಲ್ಲಿ ಆ ಒಂದು ಉಪಗ್ರಹದಿಂದ ಪತ್ತೆಯಾದ ಅನೇಕ ಬ್ಲಾಕ್ ಹೋಲ್ಸ್ ಬಗ್ಗೆ ಜ್ಞಾನವು ಮತ್ತು ಇದರಿಂದ ಅನೇಕ ಪ್ರಯೋಗಗಳಲ್ಲಿ ನಮಗೆ ಇವತ್ತಿನ ಅನುಕೂಲಕರವಾಗಿದೆ. ಜೊತೆಗೆ ಇವತ್ತಿಗೂ ಕೂಡ ಅವರು JPL NASA ಅವ್ರ ಜೊತೆಗೆ ಟೆಕ್ನಿಕಲ್ ರಿವ್ಯೂ ಪ್ಯಾನಲ್ ಕೂಡ ಅವರು ಇವತ್ತಿನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಇಂಥ ಒಬ್ಬ ಮುಖ್ಯ ವಿಜ್ಞಾನಿ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ಕಾರ ಶ್ರೀಕಾಂತ್ ಸರ್, ನಮ್ಮ ಕಾರ್ಯಕ್ರಮ ಬಂದಿದ್ದು ಬಹಳ ಸಂತೋಷ ಆಯ್ತು. ನಮಸ್ಕಾರ ಎಲ್ಲ ನಮ್ಮ ಪೇರುಗಳು ಸದಸ್ಯರಿಗೂ ಹಾಗೂ ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ಗೆ ಇನ್ವೈಟ್ ಮಾಡಿದಕ್ಕೆ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸ್ನೇಹಿತರೆ, ಈಗ ನಾವು ಒಂದು ನಮ್ಮ ಯಾನದ ಪ್ರಪಂಚಕ್ಕೆ ಹೋಗೋಣ. ನಾವೇನ್ ಅನ್ಕೊಂಡ್ವಿ ಅಂದ್ರೆ ಕಥೆಯನ್ನೇ ಹೇಳಿದ್ರೆ ಅರ್ಥ ಇಲ್ಲ, ಯಾಕಂದ್ರೆ ನಾವೇ ಓದ್ಬೇಕಾಗತ್ತೆ, ಸ್ವಾರಸ್ಯ ನಾವೇ ತಿಳ್ಕೊಬೇಕನ್ನ. ಅಂದ್ರೆ ಆ ಕಥಾವದ್ರ ನಾವು ಎಷ್ಟೋ ಸಲ ನನ್ಗೆ ಅನ್ಸುತ್ತೆ ಅಂದ್ರೆ ಆಡಿಯೋ ಕೇಳಿದಾಗ ಮಾಡಿದಾಗ ಇನ್ನೊಬ್ರು ಯಾರೋ ಓದಿದಾಗ ಮಾಡಿದಾಗ ಕೇಳಿದ್ರೆ ಕಥೆ ಗೊತ್ತಾಗುತ್ತೆ, ಬಟ್ ಅದು ಸ್ವಾರಸ್ಯ ತಿಳ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನಾನು ಏನ್ಕೊಂಡೆ ಅಂತಂದ್ರೆ ಈಗ ನಮ್ಮಲ್ಲಿ 2 ವಿಭಿನ್ನ ಸ್ವರೂಪದ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಅವರ ದೃಷ್ಟಿಯಲ್ಲಿ ಒಂದು ಈ ಯಾನದ ಸ್ವರೂಪವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾಗಿ ಅದು ನನಗೆ ಮುಖ್ಯವಾಗಿ ಬಂದದ್ದು. ಹಾಗಾಗಿ ನನ್ನ ಉದ್ದೇಶ ಏನಿತ್ತು ಅಂತಂದ್ರೆ ಅಂದ್ರೆ ನಾನು ಪ್ರತಿಭಾ ಶ್ರಮ ಎಲ್ಲ ನಾವು ಮಾತಾಡ್ಕೊಂಡಾಗ ಒಂದ್ ರೀತಿಯ ಪ್ರಶ್ನಾವಳಿ ತರ ಹೋಗೋಣ ಒಂದು ರೀತಿ. ಸೊ ಹಾಗಾಗಿ ಅದರಿಂದನೇ ನಮ್ಗೆ ಏನ್ ಬೇಕು ಅಂತ ಹೊರತರೋಣ, ನಂತರ ಕಡೆಗೆ ಪ್ರೇಕ್ಷಕರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ತಗೊಂಡು ಮುಂದುವರಿಯೋಣ, ಅದು ನಮ್ಮ ಉದ್ದೇಶ. ಸೊ ಹಾಗಾಗಿ ನಾನು ಬಹುಶಃ ಮೊದಲನೇದಾಗಿ ನಾನು ಅರ್ಜುನ್ ಸರ್ ನಿಮ್ಮಿಂದನೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ಸೊ ಹಾಗಾಗಿ ಈ ಯಾನ ಕಾದಂಬರಿಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಸ್ವಲ್ಪ ಗೊಂದಲಗಳು ಅನ್ಸುತ್ತೆ. ಅಂದ್ರೆ ಈಗ ಅಲ್ಲಿ ಉತ್ತರೆ ಮತ್ತು ಸುದರ್ಶನ ಯಾನದಲ್ಲಿ ಫ್ಲೈಟ್ ಇದರಲ್ಲಿ ನಮ್ಮ ರಾಕೆಟ್ ನಲ್ಲಿ ಹೋಗ್ತಾ ಇದ್ದಾಗ ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೇ ಆಪ್ತರನ್ಸಿದ್ರು ಕೂಡ ತುಂಬಾ ಸಮಯ ಒಂದೇ ಕಡೆ ಇದ್ದಾಗ ಅವ್ರ ಯಾನ ಜೀವನ ಪರ್ಯಂತ ಅಷ್ಟೇ ಅವ್ರ ಜೀವನ ಅನ್ನಿಸ್ದಾಗ ಹಲವಾರು ವಿಷಯಗಳಲ್ಲಿ ಗೊಂದಲಗಳು ಉಂಟಾಗುತ್ತೆ. ಜೊತೆಗೆ ಅವರಿಬ್ರು ಒಂದು ಈ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಯಾವ್ದಾವ್ದ ಬೇರೆ ಬೇರೆ ಕಾರಣಗಳಿಗೆ ಬಂದಲ್ಲಿ ಸೇರಿರ್ತಾರೆ. ಅಂದ್ರೆ ಅವರಿಬ್ರು ಸೇರೋದೇ ಇರಲ್ಲ ಅಲ್ಲಿ ನೋಡ್ಕೊಂಡ್ರೆ, ಅಲ್ಲೇನೋ ಬೇರೆ ಒಂದು ಉದ್ದೇಶ ಇರುತ್ತೆ, ಅವರಲ್ಲಿ ಬಂದು ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಒಂದು ನಿಯಮದಿಂದ ಅಲ್ಲಿ ಬಂದು ಸೇರಿರ್ತಾರೆ. ನಾವು ಹೀಗೆ ಬದುಕ್ಬೇಕು, ಹೀಗಾದ್ರೆ ಮಾತ್ರ ಈ ಯಾನ ಹೀಗೆ ಹೋಗುತ್ತೆ, ಅವರಲ್ಲಿ ಮುಂದೆ ಅವ್ರ ಮಕ್ಳು ಹುಟ್ಟುತ್ತೆ, ಇನ್ನೊಂದೇನೋ ಆಗುತ್ತೆ, ಅದರಿಂದ ಇನ್ನೊಂದು ಜನರೇಷನ್ ಆಗುತ್ತೆ. ಆ ರೀತಿ ಹಲವಾರು ಉದ್ದೇಶದಿಂದ ಆ ಯಾನ ಪ್ರಾರಂಭ ಆಗಿದೆ. ಆದ್ರೆ ಅಲ್ಲಿ ಗೊಂದಲ ಪ್ರಾರಂಭ ಆಗೋದು ಯಾವಾಗ ಅಂತಂದ್ರೆ ಈಗ ನಾನು ಭೂಮಿಯ ಗುರುತ್ವಾಕರ್ಷಣೆಯನ್ನೇ ನಾನು ಬಿಟ್ಟಿದ್ದೀನಿ. ಭೂಮಿಯ ಗುರುತ್ವಾಕರ್ಷಣೆ ಬಿಟ್ಟು ಇನ್ನು ನಾಲ್ ಮಾಡಿ ದಾಣೆ ಪ್ರಮಾಣ ಕಟ್ಕೊಂಡು ಈಗ ಏನಾಗ್ಬೇಕಾಗಿದೆ, ನಾನು ಸೌರಮಂಡಲನೇ ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಅಂದ್ರೆ ಈಗ ನಾನು ಯಾರ ಮಾತು ಕೇಳ್ಬೇಕಾಗಿಲ್ಲ, ನಾನು ಆಗಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಈಗ. ಅಂದ್ರೆ ಈ ರೀತಿಯ ಒಂದು ಚರ್ಚೆ ಅದು ಕಡೆಗದು ಒಂದು ಕಡೆ ಕನ್ವರ್ಜ್ ಆಗುತ್ತೆ. ಆದ್ರೂ ಕೂಡ ಆ ರೀತಿಯ ಚರ್ಚೆ ಬಂದಾಗ ಅದನ್ನ ಯಾವ ರೀತಿ ನಿಭಾಯಿಸ್ಬೇಕು, ಅಂದ್ರೆ ಯಾವ ರೀತಿ ಅದನ್ನ ನಾನು ನೋಡ್ಬೇಕಾಗ್ಬಾರ್ದು. ಅಂದ್ರೆ ಅದು ಆ ರೀತಿನೇ ಯೋಚನೆ ಮಾಡ್ಬೇಕು. ನಾನೊಂದು ಸೌರಮಂಡಲದನ್ನ ನಾನು ಬಿಟ್ಟೆ ಅಂದ ತಕ್ಷಣ ನನ್ಗೆ ನನ್ನ ಮೌಲ್ಯಗಳು ಕಡಿಮೆ ಆಗ್ತಾ ಇದೆಯಾ, ಅಥವಾ ನಾನು ಅದನ್ನ ಯಾವ ರೀತಿ ಅದನ್ನ ನೋಡ್ಬೇಕು, ನಿಮ್ಮ ಕಾದಂಬರಿಕಾರರಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನ ನಿಜವಾದ ಓದಿದಾಗ ಮತ್ತು ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ನಂತರ ಹಾಗೆ ಮಾತಾಡ್ತಾ ಹೋಗೋಣ. ಅರ್ಜುನ್, ಬಹಳ ಧನ್ಯವಾದ ಆದಿತ್ಯ ಅವರೇ. ಈ ನಮ್ಮ ಬೇರು ತಂಡದ ಎಲ್ರಿಗೂ ನನ್ನ ಆತ್ಮೀಯವಾದಂತಹ ಕೃತಜ್ಞತೆಗಳು. ವಿಶೇಷತಃ ಪ್ರತಿ ಶನಿವಾರವೂ ಸೇರಿ ಒಂದು ಸಾಹಿತ್ಯದ ಅಧ್ಯಯನ, ಅದರ ವಿಮರ್ಶೆ, ಅದರ ಬಗ್ಗೆ ಚರ್ಚೆ ಮಾಡ್ತಿರುವಂತದ್ದು ವಿಶೇಷವಾದಂತಹ ಒಂದು ಸಂಗತಿ. ಎಷ್ಟೋ ಕಡೆ ನಡೀದೇ ಇರುವಂತದ್ದನ್ನ ನೀವು ಕೈಗೊಂಡಿದ್ದೀರಿ. ಮತ್ತೆ ನಮ್ಮೊಂದಿಗೆ ಇವತ್ತು ಇರುವಂತಹ ಸರಸ್ವತಿ ಸಮ್ಮಾನ್ ಪದ್ಮಭೂಷಣ ಅವ್ರ ಭಾರತ ರತ್ನರೇ, ಭಾರತಕ್ಕೆ ರತ್ನದಂತೆನೆ ಇರುವಂತವ್ರು SL ಭೈರಪ್ಪನವರು. ಅವರ ಈ ಕಾದಂಬರಿ ಬಗ್ಗೆ ಚರ್ಚೆ ಮಾಡ್ತಿರೋದು ನಂಗೆ ಅತ್ಯಂತ ಸಂತೋಷವನ್ನ ನೀಡಿದೆ. ಈ ಒಂದು ಕಾದಂಬರಿಯನ್ನ ಅನುವಾದ ಮಾಡೋದಕ್ಕೆ ಭೈರಪ್ಪನವರೇ ನನ್ನನ್ನ 2016ರಲ್ಲಿ ಕೇಳ್ಕೊಂಡಿದ್ದು. ನಿಂಗೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ, ತತ್ವಶಾಸ್ತ್ರ ಮತ್ತು ಮೌಲ್ಯದ್ದು ಈ ಮೀಮಾಂಸೆಯ ಒಂದು ಪ್ರಜ್ಞಾನವೂ ಇದೆ. ಹಾಗಾಗಿ ನೀನ್ ಇದನ್ನ ಅನುವಾದ ಮಾಡೋದಕ್ಕೆ ಸೂಕ್ತನಾದವನು ಅಂತ ಅವರೇ ನನ್ನ ಮೇಲೆ ಭರವಸೆ ಇಟ್ಟು ಅವರ ಆಕಾಂಕ್ಷೆಗೆ ತಕ್ಕಂತೆ ಇದನ್ನ ಅನುವಾದ ಮಾಡಿದ್ದಾಗಿದೆ. ಅನುವಾದದ ಬಗ್ಗೆನೂ ಸಾಕಷ್ಟು ಜನ ಒಳ್ಳೆಯ ಅಭಿಪ್ರಾಯವನ್ನ, ಇಸ್ರೋ ಸೈಂಟಿಸ್ಟ್, IAS ನವರು ಎಲ್ಲ ಸಾಕಷ್ಟು ಜನ ಒಳ್ಳೆಯ ಅಭಿಪ್ರಾಯವನ್ನ ಹೇಳಿದ್ರು. ನೀವು ಇಲ್ಲಿ ಕೇಳಿರುವಂತಹ ಪ್ರಶ್ನೆ ತುಂಬಾ ಮೂಲಭೂತವಾದಂತಹದ್ದು. ಅದು ಈ ಕಾದಂಬರಿಯಲ್ಲಿ ಇರುವಂತಹ ಆ ಮೌಲ್ಯ ಸಂಘರ್ಷ, ಅದನ್ನ ಇಲ್ಲಿ ಉಂಟು ಮಾಡಿರುವಂತದ್ದೇ ಆಗಿದೆ ಆ ಪ್ರಶ್ನೆ. ಮತ್ತೆ ಭೈರಪ್ಪನವರು ಯಾವುದೇ ಒಂದು ಕಾದಂಬರಿ ತಗೊಂಡ್ರು ಈ ಕಾದಂಬರಿಯಲ್ಲಿ ಆ ವೈಜ್ಞಾನಿಕ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಈ ಒಂದು ಮೌಲ್ಯದ ಪ್ರಶ್ನೆ ಬಂದಿದೆ. ಇನ್ ದ ಸೈಂಟಿಫಿಕ್ ಫ್ರೇಮ್ವರ್ಕ್ ದೇರ್ ಇಸ್ ಎ ಕ್ವೆಶ್ಚನ್ ಆಫ್ ಫಿಲಾಸಫಿ.
ಆ ರೀತಿಯಾದದ್ದು ಬೇರೆ ಬೇರೆ ಚೌಕಟ್ಟುಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮೌಲ್ಯ ಸಂಘರ್ಷಗಳನ್ನ ಅವರು ಉತ್ತರ ಕೊಡೋದಕ್ಕೆ ಅಥವಾ ಅದನ್ನ ಧ್ವನಿಸೋದಿಕ್ಕೆ ಹೊರಟಿರುವಂತದ್ದು ಗೊತ್ತಾಗುತ್ತೆ. ಅಂದ್ರೆ ಇಟ್ ಇಸ್ ಎ ಸಜೆಷನ್, ಇಟ್ಸ್ ಎ ಇಂಪ್ಲಿಕೇಶನ್, ಇಟ್ಸ್ ನಾಟ್ ಎ ಡೈರೆಕ್ಟ್ ಮೆಸೇಜ್. ಅವ್ರು ಕೊಡುವಂತದ್ದು ಯಾವಾಗ್ಲೂ ನೇರವಾಗಿ ಅಲ್ಲ, ಅದನ್ನ ವಕ್ರತಾ ಮಾರ್ಗ ಅಂತ ಹೇಳ್ತೀವಿ ನಾವು ಸಂಸ್ಕೃತ ಪರಿಭಾಷೆನಲ್ಲಿ. ಅಂದ್ರೆ ನೀನ್ ಇಂಡೈರೆಕ್ಟ್ ವೇ ಈಸ್ ಟ್ರೈಂಗ್ ಟು ಕನ್ವೇ ಅನ್ ಐಡಿಯಾ ಆರ್ ಇನ್ ಎ ಸಜೆಸ್ಟಿವ್ ಪಾತ್ ಈಸ್ ಟ್ರೈಂಗ್ ಟು ಕನ್ವೇ ಎ ಪ್ರಿನ್ಸಿಪಲ್ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಉತ್ತರೆ ಅನ್ನೋಳು ಕೇಳುವಂತಹ ಪ್ರಶ್ನೆ ನೀವು ಈಗಲೇ ಉಲ್ಲೇಖಿಸಿದಂಥದ್ದು, ಭೂಮಿಯನ್ನ ಬಿಟ್ಟು ಹೋಗುತ್ತೀವಿ, ಭೂಮಿಯ ಗುರುತ್ವಾಕರ್ಷಣೆಯನ್ನ ಬಿಟ್ಟು ಹೋಗಿದೀವಿ, ಸೌರ ಮಂಡಲವನ್ನೇ ಬಿಟ್ಟು ನಾವು ಬೇರೆ ಒಂದು ನಕ್ಷತ್ರದ ಅಡೆಗೆ ಹೋಗ್ತಾ ಇದೀವಿ. ಹಾಗಿರುವಾಗ ಭೂಮಿಯ ಮೇಲೆ ನಾವು ಮಾಡಿದಂತಹ ಪ್ರತಿಜ್ಞೆ, ಆ ಮಾತುಗಳು ಯಾವ ಮಟ್ಟಕ್ಕೆ ಸಲ್ಲುತ್ತದೆ, ಯಾವ ಮಟ್ಟಕ್ಕೆ ನಾವು ಪರಿಪಾಲಿಸಬೇಕು ಅಂತ, ಇದನ್ನ ಅವಳು ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಸಾಕಷ್ಟು ವಿಪರ್ಯಾಸಗಳಿವೆ. ಇಟ್ಸ್ ಅ ವೆರಿ ಐರಾನಿಕಲ್ ಕ್ವೆಶ್ಚನ್ ಟು ಬಿಗಿನ್ ವಿತ್. ಮೊದಲನೇದಾಗಿ ಏನಂದ್ರೆ, ಆ ಯಾನ ಯಾವುದೇ ಸ್ಪೇಸ್ ಶಿಪ್, ಇಟ್ ಇಸ್ ಎ ಮಿನಿಯೇಚರ್ ರೆಪ್ಲಿಕಾ ಆಫ್ ದ ಅರ್ತ್. ಅಲ್ಲಿ ಭೂಮಿಯಲ್ಲಿ ಇರುವಂತಹ ಎಲ್ಲಾ ಸೌಕರ್ಯಗಳನ್ನು ಅಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಗುರುತ್ವಾಕರ್ಷಣೆ ಯಾವ್ದು 9.8 ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಭೂಮಿ ಮೇಲೆ ಇರುತ್ತೋ ಅದೇ ಉಂಟಾಗುವಂತೆ ಅಲ್ಲಿ ಒಂದು ಗ್ರಾವಿಟೇಷನ್ ಮಿಷಿನ್ ಕೂಡ ಇಟ್ಕೊಂಡಿದ್ದಾರೆ. ಇಲ್ಲಿರುವಂತಹ ಋತುಚಕ್ರ ಎಲ್ಲವನ್ನೂ ನಿರ್ಮಾಣ ಮಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಈ ಒಂದು ಸಂದರ್ಭದಿಂದಲೇ ಗೊತ್ತಾಗ್ತಿರುವಂತದ್ದು ಏನಂದ್ರೆ, ಎ ಹ್ಯೂಮನ್ ಕೆನಾಟ್ ಎಕ್ಸಿಸ್ಟ್ ಇನ್ ವ್ಯಾಕ್ಯೂಮ್. ಹಿ ಹ್ಯಾಸ್ ಟು ರೀಕ್ರಿಯೇಟ್ ಸಮಥಿಂಗ್ ಸಿಮಿಲರ್ ಟು ದ ಅರ್ತ್. ಒಂದು ಸಣ್ಣದಾದಂತಹ ಅವ್ರದೇ ಆದಂತಹ ಒಂದು ಪ್ರಪಂಚ, ಬಟ್ ಇಟ್ ಇಸ್ ದ ರೆಪ್ಲಿಕೇಶನ್ ಆಫ್ ಅರ್ತ್. ಅದನ್ನ ಅಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವಳಿಗೆ ಕೇಳ್ತಿರುವಂತದ್ದು ಮೂಲಭೂತವಾಗಿ ಸೂರ್ಯನ ಗುರುತ್ವಾಕರ್ಷಣೆ, ಭೂಮಿಯ ಗುರುತ್ವಾಕರ್ಷಣೆ ಅಂದ್ರೆ ಅದು ಅಕ್ಷರಶಃ ಸತ್ಯವಾದದ್ದಲ್ಲ. ಅಲ್ಲಿ ದೇ ಹ್ಯಾವ್ ಆರ್ಟಿಫಿಷಿಯಲಿ ಸಿಂಥೆಟಿಕಲಿ ರೀಕ್ರಿಯೇಟೆಡ್ ದ ಸೇಮ್ ಸರ್ಕಮ್ಸ್ಟೆನ್ಸಸ್. ಅದು ಒಂದು. ಎರಡನೇದಾಗಿ ಏನಂದ್ರೆ, ಮುಖ್ಯವಾಗಿ ಹೊರಗಿನ ಪ್ರತಿಜ್ಞೆ ಅನ್ನುವಂಥದ್ದು ಇಟ್ಸ್ ಜಸ್ಟ್ ಎ ಪ್ರತೀಕ. ನಮ್ಮಲ್ಲಿ ಅಂತಸ್ಸಾಕ್ಷಿಯಾಗಿ ಆ ಮೌಲ್ಯ ಪ್ರಜ್ಞೆ ಇರ್ಬೇಕಾಗಿರುವಂತದ್ದು. ಇನ್ಯಾರಿಗೋಸ್ಕರನೋ ಇನ್ಯಾರ್ದೋ ಮೇಲೆ ಆಣೆ ಮಾಡದೆ ಅಂತ ಮಾತ್ರಕ್ಕೆ ಅವ್ರು ಆಣೆ ಯಾವ್ದ್ರ ಬಗ್ಗೆ ಮಾಡಿರ್ತೀವೋ, ಯಾರನ್ನ ಮೇಲ್ ಮಾಡಿರ್ತಾವೋ ಅವ್ರನ್ನ ನಾವು ದೂರ ಹೋದ್ರೆ ನಮ್ಮ ಅಂತಃಪ್ರಜ್ಞೆಯಲ್ಲಿ, ನಮ್ಮ ಇನ್ ಆರ್ ಕಾನ್ಶಿಯನ್ಸ್, ಆ ನಮ್ಮ ಮಾತು ಅದನ್ನ ಉಳಿಸ್ಕೋಬೇಕಾಗಿರುವಂತಹ ಬಾಧ್ಯತೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಸರಿ, ಉದಾಹರಣೆಗೆ ಇಲ್ಲಿ ರಾಮಾಯಣದ ಅಧ್ಯಯನವೂ ಆಯ್ತು ಅಂತ ನಾನು ಕೇಳ್ಪಟ್ಟೆ, ಅದು ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಈಗ ರಾಮ ಕಾಡಿಗೆ ಹೋಗ್ತಾನೆ, ದಶರಥನಿಗೆ ಮಾತನ್ನ ಕೊಟ್ಟಿರ್ತಾನೆ, 14 ವರ್ಷ ನಾನು ಯಾವುದೂ ನಗರದ ಪ್ರವೇಶವನ್ನ ಮಾಡೋದಿಲ್ಲ ಅಂತ ರಾಮ ಮಾತನ್ನ ಕೊಟ್ಟಿರ್ತಾನೆ. ದಶರಥ ಸತ್ತೋಗಿದ್ದಾನೆ, ತನ್ನ ತಂದೆ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾದ ಮೇಲೂ ಕೂಡ ಆ ಮಾತನ್ನ ಉಳಿಸ್ಕೋತಾನೆ ರಾಮ. ಕಿಷ್ಕಿಂಧೆಯನ್ನ ಪ್ರವೇಶ ಮಾಡೋದಿಲ್ಲ, ಲಂಕೆಯನ್ನ ಪ್ರವೇಶ ಮಾಡೋದಿಲ್ಲ, 14 ವರ್ಷದ ತನಕ ಅಯೋಧ್ಯೆಯನ್ನ ಪ್ರವೇಶ ಮಾಡೋದಿಲ್ಲ. ಇಲ್ಲಿ ತಂದೆ ಬದುಕಿದ್ ಮಾತ್ರ ವಚನ ಪರಿಕಲ್ಪನೆ ಮಾಡ್ತೀನಿ, ಮತ್ತೆ ಅವ್ರು ಎನಿವೇ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರು ಸತ್ತೋಗಿದ್ದಾಗ ಆ ಮಾತನ್ನ ಉಳಿಸ್ಕೊಳ್ಳುವಂತಹ ಬಾಧ್ಯತೆ ನನ್ಗಿಲ್ಲ ಅಂತ ಆ ರೀತಿ ರಾಮ ಯೋಚನೆ ಮಾಡೋದಿಲ್ಲ. ಯಾಕೆಂದ್ರೆ ಆ ಅಂತಸ್ಸಾಕ್ಷಿ ಜಾಗೃತವಾಗಿದ್ರಿಂದ. ಹಾಗಾಗಿ ಇಲ್ಲಿ ಭೈರಪ್ಪನವರು ತೋರ್ಸಕ್ಕೆ ಹೊರಟಿರುವಂತದ್ದು ಏನಂದ್ರೆ, ಭೂಮಿ ಮೇಲೋ ಅದ್ಯಾವುದೋ ಆದಿತ್ಯ ಮಂದಿರದಲ್ಲೋ ಇನ್ನೆಲ್ಲೋ ಮಾಡಿರುವಂತಹ ಪ್ರತಿಜ್ಞೆ ಅದು ಹೊರಗಿನ ಒಂದು, ಇಟ್ ಇಸ್ ಅನ್ ಎಕ್ಸ್ಟರ್ನಲ್ ಸಿಂಬಲ್ ಅಷ್ಟೇ. ದಟ್ ಸಿಂಬಲ್ ಶುಡ್ ಇನ್ಸ್ಪೈರ್ ದ ಕಾನ್ಶಿಯನ್ಸ್. ನಮ್ ಒಳಗಡೆ ಇರ್ಬೇಕಾಗಿರುವಂತದ್ದು ಆ ಪ್ರತಿಜ್ಞೆ, ಅದನ್ನ ಮೌಲ್ಯ ಪರಿಪಾಲನೆ, ಅದನ್ನ ನಾವು ಮಾಡ್ಬೇಕಾಗಿರುವಂತದ್ದು. ವಿ ಮಸ್ಟ್ ನಾಟ್ ಬಿ ಡಿಕ್ಟೆಡ್ ಬೈ ಸಮಥಿಂಗ್ ಎಕ್ಸ್ಟರ್ನಲ್, ಇಟ್ ಇಸ್ ಸಮಥಿಂಗ್ ವಿಚ್ ಶುಡ್ ಕಮ್ ಫ್ರಮ್ ವಿತಿನ್ ಅನ್ನುವಂಥದ್ದನ್ನ ತೋರ್ಸಕ್ ಹೊರಟಿದ್ದಾರೆ. ಮತ್ತೆ ಇಲ್ಲಿ ಈ ಉತ್ತರೆಯ ಪಾತ್ರದಲ್ಲಿ ನಾವು ನೋಡುವಂತದ್ದು ಮತ್ತೊಂದು ಏನಂದ್ರೆ, ಅವಳಿಗೆ ಈ ಯಾನದಲ್ಲಿ ಹೊರಡುವಾಗ ಸಾಕಷ್ಟು ಒಂದು ಉತ್ಸುಕತೆ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕೆಂದ್ರೆ ಕೀರ್ತಿ, ತನಗೆ ಭೂಮಿಯ ಮೇಲೆ ಕೀರ್ತಿ ಸಿಗ್ತಾ ಇದೆ. ನಾನು ಒಂದು ಮಹತ್ತಾದಂತಹ ಯಾನಕ್ಕೆ ಹೋಗ್ಬಿಟ್ರೆ ನಾನು ಸದಾ ಕಾಲದಲ್ಲೂ ನನ್ನನ್ನು ಎಲ್ಲರೂ ನೆನ್ಪಿಟ್ಕೊಂಡಿರ್ತಾರೆ ಅಂತ, ಆ ರೀತಿಯಾದಂತಹ ಭಾವನೆ ಇರುತ್ತೆ ಅವಳಿಗೆ. ಆದ್ರೆ ಇಲ್ಲಿ ಇನ್ನೊಂದು ಅವರು ತೋರ್ಸಕ್ಕೆ ಹೊರಟಿರುವಂತದ್ದು ಏನಂದ್ರೆ ಬಹಳ ಸೂಕ್ಷ್ಮವಾದದ್ದು. ಅವಳು ಭೂಮಿಯ ಪಾಲಿಗೆ ಸತ್ತೇ ಹೋಗಿದ್ದಾಳೆ. ವಸ್ತುತಃ ಭೂಮಿಯ ಮೇಲೆ ಯಾರೂ ಅವಳನ್ನ ನೆನ್ಪಿಟ್ಕೊಂಡಿಲ್ಲ. ಸಿ, ಯೂಶಲಿ ಡೆತ್ ಹ್ಯಾಪನ್ಸ್ ಆನ್ ದ ಆಕ್ಸಿಸ್ ಆಫ್ ಟೈಮ್. ಅಂದ್ರೆ ನಾವು ಭೂಮಿಯನ್ನ ಯಾವುದೋ ಕಾಲದಲ್ಲಿ ಬಿಟ್ಬಿಟ್ಟು ಹೋಗ್ತೀವಿ. ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಟೈಮ್. ಇಲ್ಲಿ ಡೆತ್ ಹ್ಯಾಸ್ ಹ್ಯಾಪನ್ ಬಿಕಾಸ್ ಆಫ್ ಸ್ಪೇಸ್. ದೇಶದಿಂದ ಹೊರಗಡೆ ಹೋಗಿರೋದ್ರಿಂದ, ಅಂದ್ರೆ ಆ ಭೂಮಿ ಅನ್ನುವಂತ ಆ ಗ್ರಹದಿಂದ ಹೊರಗಡೆ ಹೋಗಿರೋದ್ರಿಂದ, ರಿಲೇಟಿವ್ ಟು ದ ಅರ್ತ್ ಶಿ ಈಸ್ ಆಸ್ ಗುಡ್ ಆಸ್ ಡೆಡ್. ಹಾಗಾಗಿ ಸ್ವಲ್ಪ ದಿನ ಜನರು ಅವಳನ್ನ ಜ್ಞಾಪಕ ಇಟ್ಕೊಂಡು ಸಾಕಷ್ಟು ಅವಳ ಬಗ್ಗೆ ಹೊಗಳೋದು ಎಲ್ಲ ಮಾಡ್ತಾರೆ. ಆಮೇಲೆ ಇವಳಿಗೆ ಆ ಸಂಪರ್ಕ ಕಟ್ಟಾಗಿ ಆ ಇವಳ ಹೊಗಳಿಕೆಗೂ ಕೂಡ ಅದು ಮರ್ತೋಗುತ್ತೆ.
ಅಂದ್ರೆ ಇವಳಿಗೆ ಅಲ್ಲಿ ಅಹಂಕಾರ ತೃಪ್ತಿಗಾಗಿ ಇಲ್ಲಿ ಬಂದಿದ್ಲೇ ಹೊರತು ಆ ಮಹತ್ವಾಕಾಂಕ್ಷೆ ಅದು ಮಾನವನ ಜೀವನಕ್ಕೆ ಯೋಗ್ಯವಾದಂತಹ ಇನ್ನೊಂದು ಗ್ರಹವನ್ನ, ಇನ್ನೊಂದು ನಕ್ಷತ್ರ ಮಂಡಲವನ್ನ ಹುಡುಕ್ಬೇಕು ಅನ್ನುವಂತಹ ಆ ಬಿಗ್ಗರ್ ಕನ್ವಿಕ್ಷನ್ ಅವ್ರಿಗೆ ಇಲ್ಲದೆ ಇದ್ದಂತ ಗೊತ್ತಾಗುತ್ತೆ. ಆ ಸಮಷ್ಟಿಯ ದೃಷ್ಟಿ ಇಲ್ಲದೆ ಇದ್ದದ್ದು ಬರೀ ವ್ಯಷ್ಟಿಯ ಒಂದು ಸೆಲ್ಫಿಶ್ ಒಂದು ಇದಕ್ಕೆ ಹೋದಂತಹದ್ದು ಕಾಣುತ್ತೆ. ಹಾಗಾಗಿ ಇಲ್ಲಿ ಅವಳಿಗೆ ಈ ಪ್ರಶ್ನೆ ಬರುವಂತದ್ದೇ ಅವಳ ಅಂತಃಸಾಕ್ಷಿ, ಅದು ಒಳಗಿನ ಚಕ್ಷುಸ್ಸು ಅದು ಬಲಿಷ್ಠವಾಗಿ ಇಲ್ಲದೆ ಇದ್ರಿಂದ. ಸೊ ವಿ ಶುಡ್ ಬಿ ಅಕೌಂಟಬಲ್ ಟು ಆರ್ ಓನ್ ವರ್ಡ್ಸ್. ಆ ಮಟ್ಟದ ಅಕೌಂಟಬಿಲಿಟಿ ಅವಳಿಗೆ ಇಲ್ಲದೆ ಇದ್ದಿದ್ರಿಂದ ಈ ಒಂದು ಪ್ರಶ್ನೆ ಬಂದಿದೆ ಅವಳಿಗೆ ಅಂತ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರೆ ಅರ್ಜುನ್ ಅವರೇ. ಹೌದು, ಅಂದ್ರೆ ರಾಮಾಯಣದ ಉಪಮೆ ಕೊಟ್ಬಿಟ್ಟು, ರಾಮಾಯಣ ಎಲ್ಲರೂ ಕೇಳಿರೋ ಅಂತದೆ, ಅಲ್ಲಿ ರಾಮನ ಪ್ರತಿಜ್ಞೆಯನ್ನ ಇಲ್ಲಿ ತಂದು ತುಂಬಾ ಚೆನ್ನಾಗಿ ಅರ್ಥವಾಗುವ ಹಾಗೆ ಹೇಳಿದ್ರಿ. ಧನ್ಯವಾದಗಳು. ಈಗ ವಸ್ತುತಃ ನಾವು ಒಂದೇ ಒಂದು ಮಾತು ಹೇಳೋದಿದ್ರೆ, ಈ ಯಾನದ ಪರಿಕಲ್ಪನೆ ಯಾವ್ದಿದೆ, ಒಂದು ಚಿಕ್ಕದಾದಂತಹ ಭೂಮಿಯಂತೆನೆ ಮಾಡುವಂತದ್ದು. ಈ ಪರಿಕಲ್ಪನೆ ನಮ್ಮ ಪುರಾಣಗಳಲ್ಲೂ ಬರುತ್ತೆ. ಈ ಮನುನೌಕೆ ಅಂತ ಯಾವ್ದಿದೆ, ಈ ಭೂಮಿ ಇಡೀ ಮುಳುಗ್ತಾ ಇದ್ದಾಗ ಮನು ಮಹಾರಾಜ ಒಂದು ನೌಕೆಯ ನಿರ್ಮಾಣ ಮಾಡಿ, ಆ ನೌಕೆಯಲ್ಲಿ ದ ಮೇಲ್ ಅಂಡ್ ಫಿಮೇಲ್ ಆಫ್ ಎವ್ರಿ ಸ್ಪೀಶೀಸ್ ಆಫ್ ಪ್ಲಾಂಟ್, ಅನಿಮಲ್, ಬರ್ಡ್ ಅದನ್ನ ತಗೊಂಡು ಹೋಗ್ಬೇಕು ಅಂತ. ಅಲ್ಲಿ ಮತ್ತೆ ತೋರಿಸ್ತಾ ಇರುವಂತದ್ದು ಹ್ಯೂಮನ್ ಕೆನಾಟ್ ಎಕ್ಸಿಸ್ಟ್ ಇನ್ ಐಸೋಲೇಷನ್. ಪೂರ್ತಿಯಾದಂತಹ ಎಲ್ಲಾ ಜೀವರಾಶಿಗಳು ಮತ್ತೆ ಭೂಮಿಗೆ ಸದೃಶವಾದಂತಹ ಎಲ್ಲಾ ವಾತಾವರಣಕ್ಕೂ ಬೇಕು ಅಂತ. ಆ ಒಂದು ಈ ಎಲ್ಲದೂ ಕೂಡ ಪ್ರಭಾವ ಭೈರಪ್ಪನವರ ಮನಸ್ಸಿನ ಮೇಲೆ ಇದ್ದಿರಬೇಕು ಅಂತ ಗೊತ್ತಾಗತ್ತೆ ಈ ಒಂದು ಕಾದಂಬರಿಯ ನಿರ್ಮಾಣದ ಕಾಲದಲ್ಲಿ. ಖಂಡಿತ ಎಷ್ಟೊಂದು ವಿಚಾರಗಳು, ವೈಚಾರಿಕತೆ ಎಲ್ಲವನ್ನು ಒಳಗೊಂಡಿರೋದನ್ನ ನೋಡ್ತಾ ಇದೀವಿ. ಈ ನಾವು ಯಾನ ಅಂತ ಅಂದ್ಕೂಡ್ಲೆ, ಯಾನ ಪುಸ್ತಕ ಆಗ್ಲಿ ಅಥವಾ ಕಾದಂಬರಿ ಆಗ್ಲಿ, ಅದನ್ನ ಅದ್ರ ಬಗ್ಗೆ ನಾವು ಶುರು ಮಾಡಿದ ಕೂಡಲೇ ನಮ್ಗೆ ಅದ್ರ ಹಿಂದಿರುವ ವೈಜ್ಞಾನಿಕತೆ ಎಲ್ಲ ಕಂಡು ಬರುತ್ತೆ. ನಮ್ಮೊಂದಿಗೆ ಇಸ್ರೋ ದಲ್ಲಿ ವರ್ಕ್ ಮಾಡಿರುವಂತಹ ವಿಜ್ಞಾನಿಗಳು ಶ್ರೀಕಾಂತ್ ಅವರಿದ್ದಾರೆ. ಅವರಿಂದನೇ ನಾವು ಏನಪ್ಪಾ ಹೀಗೆ ಆಕಾಶಕಾಯ, ಆಕಾಶಯಾನ, ಬಾಹ್ಯಾಕಾಶ ಇದೆಲ್ಲ ಹೇಗೆ, ಅಂದ್ರೆ ಸೈಂಟಿಫಿಕ್ ಆಗಿ ಏನು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಅವ್ರ ಬಾಯಿಂದ ಕೇಳೋದೇ ತುಂಬಾ ಉತ್ತಮ ಅನ್ಸತ್ತೆ. ಹಾಗಾಗಿ ನಾನು ಶ್ರೀಕಾಂತ್ ಅವರಿಗೆ ವೇದಿಕೆಯನ್ನ ಬಿಟ್ಕೊಟ್ಟು ಯಾನದ ಬಗ್ಗೆ ಅಥವಾ ಸ್ಪೇಸ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಹೇಳ್ತೇನೆ. ನಮಸ್ಕಾರ, ಧನ್ಯವಾದಗಳು ಪ್ರತಿಭಾ. ನನಗೂ ಕೂಡ ಬಹಳ ಖುಷಿ ಆಯ್ತು. ಯಾನ ಓದಿಲ್ಲ, ನೀನೇ ನಿನ್ನೆ ದಿನ ಎಕ್ಸ್ಪ್ಲೈನ್ ಮಾಡಿದ್ರು. ಇವತ್ತು ಅರ್ಜುನ್ ಅವ್ರು ತುಂಬಾ ಆಳವಾಗಿ ಹೇಳಿದ್ರು, ಅದರಿಂದ ಒಂದಷ್ಟು ತಿಳ್ಕೊಂಡು ಆಯ್ತು. ಅದ್ರ ಬಗ್ಗೆನೂ ಅವ್ರು ಹೇಳಿದ ವಿಷಯನಲ್ಲೂ ಒಂದಿಷ್ಟು ವಾಟ್ ಎವರ್ ಅದು ಸತ್ಯ, ಐ ಮೀನ್ ಸೈನ್ಸ್ಗೆ ನಾವು ಇವತ್ತು ತಿಳ್ಕೊಂಡಿರೋ ಮಟ್ಟಿಗೆ ಅದು ಸರಿನಾ ತಪ್ಪ ಅನ್ನೋದನ್ನ ಒಂದಿತ್ತು ಹೇಳೋಣ. ಮೊದಲು ನಾನು ಹೇಳ್ತೀನಿ, ಯಾವ್ದು ಅಸಾಧ್ಯ ಅಲ್ಲ ಅಂತ. ಈಗ ನಮ್ಗೆ ಲಿಮಿಟೇಷನ್ಸ್ ಇವತ್ತಿರ್ಬೋದು, ಯಾಕೆಂದ್ರೆ ನಮ್ಗೆ ಇವತ್ತಿರೋ ಟೆಕ್ನಾಲಜಿನಲ್ಲಿ, ಇವತ್ತಿರೋ ಅನುಭವದಲ್ಲಿ ಅಥವಾ ಇವತ್ತಿರೋ ನಾಲೆಡ್ಜ್ ಅಲ್ಲಿ ಇವರು ಅಸಾಧ್ಯ ಅನಿಸ್ಬೋದು. ಆದ್ರೆ ಇದು ಯಾವ್ದು ಅಸಾಧ್ಯ ಅಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಇಸ್ರೋ ಸೇರಿದಾಗ ನಮ್ದು ಒಂದು ಅದ್ಭುತವಾದ ಗ್ರಂಥಾಲಯ ಇದೆ. ಅಲ್ಲಿ ಒಂದು ಪುಸ್ತಕ ಇದೆ. ಅಲ್ಲಿ ಏನಂದ್ರೆ 100 ಇಮ್ಯಾಜಿನೇಟಿವ್, ಲೈಕ್ ಕದಿಯಮೋ ಬರ್ದಿದಾರ ತರ ಇಮ್ಯಾಜಿನೇಟಿವ್ ಸೈಂಟಿಫಿಕ್ ಫಿಕ್ಷನ್ಸ್ ನ 100 ವಸ್ತುಗಳು ಹೇಗೆ ಬಂತು ಅಂತ. ಅದ್ರಲ್ಲಿ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಮಿಕ್ಕಿದ್ದು ನನಗೆ ಜ್ಞಾಪಕ ಇಲ್ಲ, ತುಂಬಾ ಹಳೇದು ಓದಿದ್ದು. ಯಾರಿಗಾರು ಆಸಕ್ತಿ ಇದ್ರೆ ಅವರು ಓದ್ಬೋದು. ಅದು 100 ಅಂತ ಜಸ್ಟ್ ಇಮ್ಯಾಜಿನೇಷನ್. ಆ ಕಾಲದಲ್ಲಿ ಅವ್ರು ಬರೆದ ಕಾಲದಲ್ಲಿ ಅದಾಗೋದೇ ಇಲ್ಲ ಅನ್ನೋ ತರ ಇದ್ದಿದ್ದನ್ನ ಅದು ಹೇಗೆ ಅಳವಡಿಕೆ ಆಯ್ತು ಅಂತ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೇನೆ, ಇವತ್ತಿನ ಮಟ್ಟಿಗೆ ನಮ್ಗೆ ಅಸಾಧ್ಯ ಅನ್ಸಿರ್ಬೋದು, ಆದ್ರೆ ಮುಂದೆ ಡೆಫಿನೆಟ್ ಆಗಿ ಆ ಬಗ್ಗೆ ಥಿಂಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಆಗುತ್ತೆ ಅಂತ ಇಷ್ಟಪಡ್ತೀವಿ. ಈ ನಾನು ಯಾನ ಪುಸ್ತಕ ಓದಿಲ್ಲಲ್ಲ ಇದ್ರು ನಾನು ಈ ಪುಸ್ತಕ ಇಲ್ಲಿ ಹಾಕಿದ್ದೀನಿ. ಇದು ಫಿಸಿಕ್ಸ್ ಆಫ್ ಇಮ್ಮಾರ್ಟಿಲಿಟಿ ಅಂತ. ಈ ಫ್ರಾನ್ಸಿಸ್ ಟಿಪ್ಲರ್ ಅಂತ ಒಬ್ರು ನೊಬೆಲ್ ಲಾರಿಯೇಟ್, ಅವರು ಅಮೆರಿಕಾ ಅಸ್ಟ್ರೋಫಿಸಿಸಿಸ್ಟ್ ಆಲ್ಸೋ. ಇವರು ಈ ಪುಸ್ತಕದಲ್ಲಿ ಏನೇನ್ ಹೇಳಿದ್ರು, ಒಂದು ಪಾಪ್ಯುಲೇಟ್ ಇಲ್ಲಿ ಬರೀ ಮ್ಯಾಕ್ಸಿಮಮ್ ಸೆಂಟಾರಿಸ್ ಅಂತ ಹೇಳಿದ್ದಾರೆ. ಆದ್ರೆ ಯಾವ ರೀತಿ ಇದನ್ನ ಥ್ರೂ ಔಟ್ ದ ಯೂನಿವರ್ಸ್ ಹೇಗೆ ಮಾಡಬಹುದು ಅಂತ ಒಂದು ಫಿಕ್ಷನಸ್ ಆಗಿ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅದು ಅಸಾಧ್ಯ ಅಲ್ಲ,
ಬಟ್ ಇವತ್ತಿನ ಟೆಕ್ನಾಲಜಿ ಅಸಾಧ್ಯ ಇರ್ಬೋದು, ಬಟ್ ಅವ್ರು ತುಂಬಾ ಚೆನ್ನಾಗಿ ಯಾರು ಆಸಕ್ತಿ ಇದ್ರೆ ಅದನ್ನ ಓದ್ಬೋದು. ಬಟ್ ಈ ಬುಕ್ ನ ಪ್ರತಿ ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರೆ ಅವರು ಒಂದು ಕಿಚ್ಚಿದ್ದು ಅಂದ್ರೆ ಒಮೆಗಾ ಪಾಯಿಂಟ್ ಥಿಯರಿ ಅಂತ ಒಂದು ಮಾಡಿದ್ದಾರೆ. ಆ ಒಂದು ನೀವು ಗ್ಯಾಲಕ್ಸಿ ಆಗಲಿ ಏನೇ ಆಗಲಿ ಎಲ್ಲದೂ ಒಂದು ರೊಟೇಷನ್ ಅಥವಾ ಒಂದು ಮೋಷನ್ ಇದ್ದೇ ಇರುತ್ತೆ. ಬಟ್ ಅವರು ಒಂದು ಒಮೆಗಾ ಪಾಯಿಂಟ್ ಅಂತ ಒಂದು ಇದು ಮಾಡಿ, ಆ ಪಾಯಿಂಟ್ ಅಲ್ಲಿ ಇಟ್ ವಿಲ್ ಬಿ ಝೀರೋ ಮೂವ್ಮೆಂಟ್, ಝೀರೋ ಲೀನಿಯರ್ ರೊಟೇಷನ್ ಮೂವ್ಮೆಂಟ್ ಇರುತ್ತೆ ಅಂತ ಹೇಳಿ ಅವರು ಚರ್ಚಿಸಿದ್ದಾರೆ. ಅದಕ್ಕೆ ಪರ ವಿರೋಧ ತುಂಬಾ ಚರ್ಚೆಗಳು ನಡೀತಾವೆ. ಸೊ ಆಸಕ್ತ ಪುಸ್ತಕನ ಓದ್ಬೋದು, PDF ಅಲ್ಲಿ ಸಿಗುತ್ತೆ ಇಂಟರ್ನೆಟ್ ಅಲ್ಲಿ. ನಾನು ಮುಂಚೆ ಒಂದು ವಿಷಯಗಳ ಬಗ್ಗೆ ಅರ್ಜುನ್ ಹೇಳಿದ್ದು ಅಥವಾ ಪ್ರತಿಭಾ ಹೇಳಿದ್ದು ಅಥವಾ ಯಾಣದಲ್ಲಿ ಮಾಡಿದ್ದನ್ನ ಹೇಳ್ತಾ ಇದ್ದೀನಿ. ನೋಡಿ, ಒಂದು ಸಾರಿ ಭೂಮಿಯಿಂದ ಹೊರಗಡೆ ಹೋದ ತಕ್ಷಣ ಗುರುತ್ವಾಕರ್ಷಣೆ ಹಾಗೆ ಕಳ್ಕೊಂಡು ನೀವು ದೂರ ಹೋದಾಗೆ ಮೈಕ್ರೋ ಗ್ರಾವಿಟಿ ಆಗುತ್ತೆ. ಇನ್ನೂ ದೂರ ಹೋದಾಗೆ ಆಲ್ಮೋಸ್ಟ್ ಝೀರೋ ಗ್ರಾವಿಟಿ ಪಾಯಿಂಟ್ಸ್ ಇದೆ. ಅದನ್ನೇ ಲೆಗ್ರಾಂಜಿಯನ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ನಾನು ಅದನ್ನ ತೋರಿಸ್ತೀನಿ ಆಮೇಲೆ. ಸೊ ಏನಾಗುತ್ತೆ, ಇದು ಫ್ರೀ ಫಾಲ್ ಅಂತ. ನೀವು ಮೇಲಕ್ಕೆ ಹೋಗ್ತಿದ್ದಂಗೆ ಹೋಗ್ತಿದೆ ಅಂದ್ರೆ ಇದು ಫ್ರೀ ಫಾಲ್ ಅಂತ. ಇಲ್ಲಿ ನೀವು ಗ್ರಾವಿಟಿನ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಅನ್ಲೆಸ್ ಯು ಮೇಕ್ ಎ ಬಿಗ್ಗರ್ ಬಾಡಿ, ಯು ಆರ್ ವೆರಿ ಕ್ಲೋಸ್ ಟು ಬಿಗ್ಗರ್ ಬಾಡಿ, ಗ್ರಾವಿಟಿ ಕ್ರಿಯೇಟ್ ಮಾಡೋದು. ಆದ್ರೆ ಒಂದು ಪ್ರೆಷರೈಸ್ ಸಿಸ್ಟಮ್ ಅಂತ ಇರುತ್ತೆ. ಅದಕ್ಕೆ ನೀವು ನೋಡ್ಬೋದು ಗಗನಯಾತ್ರಿಗಳೆಲ್ಲ ಅವ್ರು ಕೂತ್ಕೊಳಕ್ ಆಗಲ್ಲ, ಅವ್ರು ನಿಂತ್ಕೊಳಕ್ ಆಗಲ್ಲ, ಅವ್ರು ತಿಂತಾ ಇರ್ತಾರೆ. ಇನ್ಕ್ಲೂಡಿಂಗ್ ಅವ್ರ ಸೆಕ್ರೇಷನ್ ಕೂಡ ವೆರಿ ಡಿಫಿಕಲ್ಟ್. ಗ್ರಾವಿಟಿ ಅಂತಾದಷ್ಟು ಇದರಿಂದನೇ ಒಂದು 6 ತಿಂಗಳ ತನಕ ಇರಬಹುದು. 6 ತಿಂಗಳಾದ್ಮೇಲೆ ಗಗನಯಾತ್ರಿಗಳಿಗೆ ಇರೋದಿಲ್ಲ. ಇನ್ನೊಂದು ಅಂಶ ಅಂದ್ರೆ ನಮ್ಮ ಸೈಕಾಲಜಿ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಬಂದ ಮೇಲೆ 2 ವರ್ಷ ನಾರ್ಮಲೈಸಿಂಗ್ ಅಂತ ಮಾಡ್ತಾರೆ. ಒಬ್ಬ ಹೋಗ್ಬಿಟ್ಟು ವಾಪಸ್ ಬಂದ್ಮೇಲೆ 2 ವರ್ಷ ನಾರ್ಮಲೈಸಿಂಗ್ ಇನ್ ದ ಸೈಕಾಲಜಿಕಲ್ ಬಿಹೇವಿಯರ್ ಅಂತ ಮಾಡ್ತಾರೆ. ಸೊ ಅದು 2 ಪಾಯಿಂಟ್ ಹೇಳ್ಬೇಕಾಯ್ತು ನಾನು. ನಾನಿಲ್ಲಿ ಒಂದು ನೀವು ಹೇಗೆ ಥಿಂಕ್ ಮಾಡಬೇಕು, ಹೇಗಿದೆ ಔಟರ್ ಸ್ಪೇಸ್ ಅಂತ ಮಾತ್ರ ಹೇಳ್ತೀನಿ. ನಾನು ಯಾನದ ಬಗ್ಗೆ ಅದ್ರದ್ದು ಒಂದೊಂದಿನ ಆಗ್ಬೋದು, ಬಟ್ ಈಗ ಇಲ್ಲಿ ಫಸ್ಟ್ ನಾವು ಸ್ಪೀಡ್ ಆಫ್ ಲೈಟ್ ಅಂದ್ರೆ ಅದೇ ಐನ್ಸ್ಟೈನ್ ಹೇಳಿದಾನೆ, ನಥಿಂಗ್ ಎಲ್ಸ್ ಕ್ಯಾನ್ ಬಿಯಾಂಡ್ ದ ಸ್ಪೀಡ್ ಆಫ್ ಲೈಟ್, ಇಟ್ ಈಸ್ ದ ಲಿಮಿಟ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಆಲ್ಮೋಸ್ಟ್ 3 lakh kilometers per second ಅಂತ ಇರುತ್ತೆ ಒಂದು ಸ್ಪೀಡ್ ಆಫ್ ಲೈಟ್. ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಒಂದು ಸ್ಪೀಡ್ ಆಫ್ ಲೈಟ್ ಅಂದ್ರೆ ಎಷ್ಟು ದೂರ ಇರುತ್ತೆ 1 light year ಅಂದ್ರೆ ಒಂದು 365 ದಿನ 24 ಗಂಟೆಯಲ್ಲಿ ಮಲ್ಟಿಪ್ಲೈ ಮಾಡಿ 60 minute ಮಲ್ಟಿಪ್ಲೈ ಮಾಡಿ 60 ಸೆಕೆಂಡ್ ಮಲ್ಟಿಪ್ಲೈ ಮಾಡಿ ಇದಿಷ್ಟನ್ನು 3 ಲಕ್ಷ ಕಿಲೋಮೀಟರ್ನಿಂದ ಗುಣಿಸಿದ್ರೆ ಅಷ್ಟು ದೂರಕ್ಕೆ ಒಂದು ಲೈಟ್ ಇಯರ್ ಅಂತ ಕರೀತಾರೆ. ಅಂದ್ರೆ ಏನಂದ್ರೆ ಯಾವ್ದಾದ್ರು ಒಂದು ನಕ್ಷತ್ರದಿಂದ ಒಂದು ಫೋಟಾನ್ ಅಲ್ಲಿಂದ ಹೊರಗೆ ಬಂತು ಅಂದ್ರೆ 1 light year ಅಂದ್ರೆ ಅದು 1 year ಬೇಕು ರೀಚ್ ಆಗುತ್ತೆ. 1 light year ದೂರ ಇದೆ ಅಂದ್ರೆ 1 year ಬೇಕು. ಅಪ್ರಾಕ್ಸಿಮೇಟ್ಲಿ 9 trillion kilometers ಇದೆ ಅದು 1 light year ಡಿಸ್ಟೆನ್ಸ್. ನಮ್ಮ ನಿಯರೆಸ್ಟ್ ಗ್ಯಾಲಕ್ಸಿಗೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತ ಇದೆ, ಅದು 2.5 million ಲೈಟ್ ಇಯರ್ಸ್. ಈ ಹಬಲ್ ಟೆಲಿಸ್ಕೋಪ್ ಅಲ್ಟಿಮೇಟ್ ಅಂತ ಅನ್ಕೊಂಡಿದ್ದೆ. ಮಧ್ಯೆ ವಾಯ್ಸ್ ಬ್ರೇಕ್ ಆಗ್ತಿದೆ ಮೋಸ್ಟ್ಲಿ. ನಾನು ಮೈಕ್ ಹತ್ರನೇ ಇಟ್ಕೊಂಡಿದ್ದೀನಿ. ಈಗ ಸರಿ. ಓಕೆ. ಸೊ ಆಂಡ್ರೋಮೆಡಾ ಗ್ಯಾಲಕ್ಸಿ ಒಂದು ಹಬಲ್ ಟೆಲಿಸ್ಕೋಪ್, ಇಟ್ಸ್ ಎನ್ ವಂಡರ್ಫುಲ್ ಟೆಲಿಸ್ಕೋಪ್. ಅಲ್ಲಿ ಒಂದು GN-Z11 ಅಂತ ಒಂದು ಗ್ಯಾಲಕ್ಸಿನ ಊಹಿಸಿದ್ದಾರೆ. ಅದು 13.4 ಬಿಲಿಯನ್ ಲೈಟ್ ಇಯರ್ಸ್ ಅಂದ್ರೆ 13 ಇವತ್ತು ಲೈಟ್ ಅಲ್ಲಿಂದ ಬಂದ್ರೆ 13.4 ಬಿಲಿಯನ್ ಇಯರ್ಸ್ ಆದ್ಮೇಲೆ ಇಲ್ಲಿ ರೀಚ್ ಆಗುತ್ತೆ. ಅದೇ ರೀತಿ JWST ಅಂತ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಎಲ್ಲರೂ ಕೇಳಿರ್ಬೋದು. ಅದು ಇನ್ನೂ ಆವಿಷ್ಕಾರ ಮಾಡಿ ಎಡ್ಜ್ ಆಫ್ ದ ಯೂನಿವರ್ಸ್ ಅಂತ ಆಸ್ ಆನ್ ಟುಡೇ ಎಡ್ಜ್ ಆಫ್ ದ ಯೂನಿವರ್ಸ್ 28 ಬಿಲಿಯನ್ ಇಯರ್ಸ್ ಬ್ಯಾಕ್
ಐ ಮೀನ್ ಅಷ್ಟು ದೂರದಲ್ಲಿ ಒಂದು ಗ್ಯಾಲಕ್ಸಿ ಇದೆ ಅಂತ ಕಂಡಿಡ್ತಾ ಇದಾರೆ. ಕಂಪ್ಯಾರಿಸನ್ ನಾನು ಹೇಳಿದ್ದೀನಿ ಇಲ್ಲಿ ನಮ್ಮ ಹತ್ರದಲ್ಲಿರೋ ನೈಬರ್ ಮೂನು, ಅಲ್ಲಿಂದ ಲೈಟ್ ವಾಪಸ್ ಇಲ್ಲಿ ಬರ್ಬೇಕಾದ್ರೆ 1.29 ಲೈಟ್ ಸೆಕೆಂಡ್ಸ್ ಆಗುತ್ತೆ. ಅರ್ತ್ ಇಂದ 8 ಮಿನಿಟ್ಸ್ ಸನ್ನಿಂದ ಬರ್ಬೇಕಾದ್ರೆ ಮಾರ್ಸ್ಗೆ 12.7 ಲೈಟ್ ಮಿನಿಟ್ಸ್, ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ನಮ್ದು ನಿಯರೆಸ್ಟ್ ಸ್ಟಾರು ಪ್ರಾಕ್ಸಿಮಾ ಸೆಂಟಾರಿ, ಅದು 4.3 ಲೈಟ್ ಇಯರ್ಸ್ ಇದೆ. ಪ್ರಾಕ್ಸಿಮಾ ಸೆಂಟಾರಿ, ಆಲ್ಫಾ ಸೆಂಟಾರಿ ಅಂತ ಇನ್ನೊಂದಿದೆ, ಬೀಟಾ ಸೆಂಟಾರಿ ಅಂತ ಇದೆ. ಆ ಬೀಟಾ ಸೆಂಟಾರಿ ಲೈಟ್ ಎಷ್ಟು ವೀಕ್ ಇದೆ ಅಂದ್ರೆ ವಿ ಕೆನಾಟ್ ಫೈಂಡ್ ಇಟ್. ಸೊ ಅದೇ ತರ ಅವರ್ ಮಿಲ್ಕಿ ವೇ ನಮ್ ಈ ಕಡೆಯಿಂದ ಆ ಕಡೆಗೆ ನೋಡ್ಬೇಕಾದ್ರೆ 51,000 ಲೈಟ್ ಇಯರ್ಸ್ ಡಯಾಮೀಟರ್ ಇದೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಇನ್ನು ನಮ್ಮ ಸೋಲಾರ್ ಸಿಸ್ಟಮ್ ನಮ್ಗೆ ಗೊತ್ತು, 9 ಗ್ರಹ ಇದೆ. ಇತ್ತೀಚೆಗೆ ಪ್ಲೂಟೋನ ಗ್ರಹ ಅಲ್ಲ ಅಂದ್ರು, ಅದೆಲ್ಲ ಇದೆ. ಬಟ್ ನಾನು ಇನ್ನು ನಾವು ಗೊತ್ತಿಲ್ಲದೆ ಇರೋದು 2 ಆಬ್ಜೆಕ್ಟ್ಸ್ ಇದೆ, ಅದನ್ನ ಮಾತ್ರ ಹೇಳ್ಬೇಕು ಅಂತ ಇಲ್ಲಿ ಇಷ್ಟಪಡ್ತೀನಿ. ನಮ್ದು ಸೋಲಾರ್ ಸಿಸ್ಟಮ್ ಡೆಫಿನೆಟ್ಲಿ ಎಂಡ್ ಆಗೋದಿಲ್ಲ ಪ್ಲೂಟೋ ಆದ್ಮೇಲೆ. ಅದಾದ್ಮೇಲೆ ಹ್ಯೂಜ್ ಕೀಫರ್ ಬೆಲ್ಟ್ ಆಬ್ಜೆಕ್ಟ್ಸ್ ಅಂತ ಇರುತ್ತೆ, ಹ್ಯೂಜ್. ಅಲ್ಲಿಂದನೇ ನಮ್ಗೆ ಧೂಮಕೇತುಗಳಾಗ್ಲಿ ಆಸ್ಟ್ರಾಯ್ಡ್ಗಳಾಗ್ಲಿ ಅದೆಲ್ಲ ಬರುತ್ತೆ. ಇದು ಇಲ್ಲಿ ಮೀಥೇನ್ ಐಸ್ ಇರೋದೇ ಇರುತ್ತೆ ಅಲ್ಲಿ ಯೂಶಲಿ. ಸೊ ಅದಲ್ದಲೆ ದ ಮೊಮೆಂಟಮ್ ಕಳ್ಕೊಂಡ್ಬಿಟ್ರೆ ನಮ್ಮ ಬಾಡೀಸ್ ಅದನ್ನ ಮೇಲಕ್ಕೆ, ಅದಕ್ಕೆ ಹ್ಯಾಲೋ ಆರ್ಬಿಟ್ ಅಂತಾರೆ, ಆ ತರ ಬಿಡುತ್ತೆ. ಅದೆಲ್ಲ ಒಂದು ಸ್ಫಿಯರ್ ನೋಡಿದ್ರೆ ಅದಕ್ಕೆ ಆರ್ಟ್ ಕ್ಲೌಡ್ ಅಂತ ಹೇಳ್ತಾರೆ. ಇಟ್ಸ್ ಎ ಹ್ಯೂಜ್ ಸೋಲಾರ್ ಸಿಸ್ಟಮ್ ಈಸ್ ವೆರಿ ಹ್ಯೂಜ್. ಸೊ ಇಟ್ ಡಸಂಟ್ ಎಂಡ್. ಅದು ಪ್ಲೂಟೋದಲ್ಲಿ ಎಂಡ್ ಆಗಲ್ಲ. ನಾನು ಇಲ್ಲೇ ತೋರಿಸಿದೀನಿ, ಇಲ್ಲೇ ಪ್ಲೂಟೋ, ಇದಾದ್ಮೇಲೆ ಇದೆ ಪ್ಲೂಟೋ ಕೀಫರ್ ಬೆಲ್ಟ್, ಅದಾದ್ಮೇಲೆ ಆರ್ಟ್ ಕ್ಲೌಡ್ ಬರುತ್ತೆ. ಇಟ್ಸ್ ಎ ಸ್ವೆರಿಕಲ್ ಥಿಂಗ್ ಅಂತ. ಅದೇ ತರ ಒಬ್ಬ ಜೀನಿಯಸ್ ಇದ್ರು, ಇಬ್ರು ಬೋಡೋಸ್ ಅಂಡ್ ಟಿಟಿಯೋಸ್ ಅಂತ. ಇಂಟ್ರೆಸ್ಟಿಂಗ್ಲಿ ವೆನ್ ದೇ ಕ್ಯಾಲ್ಕುಲೇಟೆಡ್ ಈಚ್ ಪ್ಲಾನೆಟ್ಸ್, ಅವರು ದೇ ಫೌಂಡ್ ಒನ್ ಮಿಸ್ಸಿಂಗ್ ಪ್ಲಾನೆಟ್ ಅಂತ. ಇಲ್ಲಿ ಬಿಟ್ವೀನ್ ಮಾರ್ಸ್ ಅಂಡ್ ಜೂಪಿಟರ್ ಆ ಮಿಸ್ಸಿಂಗ್ ಪ್ಲಾನೆಟ್ ಇದೆ ಅಂತ ಮಾಡಿದಾಗ, ಆ ಕಾಲದಲ್ಲಿ ಅದನ್ನ ಕಂಡಿಡ್ದಿರ್ಲಿಲ್ಲ. ಸೊ ಅದು ಫುಲ್ ಒಂದು ಪ್ಲಾನೆಟ್ ಆಗ್ಬೇಕಾಗಿತ್ತು, ಡಿಸಿಂಟಿಗ್ರೇಟ್ ಆಗಿ ಅಸ್ಟ್ರಾಯ್ಡ್ಸ್ ಅಂತ ಸಣ್ಣದು ಬಾಡೀಸ್ ಅಲ್ಲಿ ರೊಟೇಟ್. ಇದಕ್ಕೆ ಮೇನ್ ಅಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರೀತಾರೆ. ಅದಲ್ದಲೆ ಈ ಜೂಪಿಟರ್ಗೂ ಸನ್ಗೂ ಇರೋ L4 L5 ಪಾಯಿಂಟ್ ಅಲ್ಲಿ ಕೆಲವು ಅಸ್ಟ್ರಾಯ್ಡ್ಸ್, ಟ್ರೋಜನ್ ಅಸ್ಟ್ರಾಯ್ಡ್ ಅಂತ ಕರೀತಾರೆ, ಅದು ಅಲ್ಲಿ ಟ್ರ್ಯಾಪ್ ಆಗಿದೆ. ಸೊ ಇಟ್ ಕಂಟಿನ್ಯೂಸ್ ಟು ಆರ್ಬಿಟ್ ಅಲ್ಲಿ ಟ್ರೋಜನ್ ಆರ್ಬಿಟ್ ಅಲ್ಲಿ. ಇನ್ನು ನಾವು ಎಷ್ಟು ದೂರ ಹೋಗಿದೀವಿ ಇದುವರೆಗೆ ಅಂದ್ರೆ, 2 ಮೇನ್ ಸ್ಯಾಟಲೈಟ್ಸ್ ವಾಯೇಜರ್ 1 and 2 and 8, 9, 10 ಅಂತ ತುಂಬಾ ಪಯನಿಯರ್ಸ್ ಹಾಕಿದ್ದಾರೆ. ಈಗ ವಾಯೇಜರ್ ಹಿಂಗ್ ನೋಡಿದ್ರೆ ಇದು ಆಕ್ಚುಲಿ ಹೀಲಿಯೋಸ್ಫಿಯರ್. ಯಾಕೆ ಅಂದ್ರೆ ಇಲ್ಲಿಂದ ಸೋಲಾರ್ ವಿಂಡ್ ಬರ್ತಾ ಇರುತ್ತೆ. ಆ ಸೋಲಾರ್ ವಿಂಡ್ ನ ಹೇಗೆ ದಬ್ಬುತ್ತೆ ನಮ್ಮ ಅಟ್ಮಾಸ್ಫಿಯರ್ ಅಂದ್ರೆ ಇಟ್ ವಿಲ್ ಮೇಕ್ ಅನ್ ಎಲಿಪ್ಟಿಕ್ ಥಿಂಗ್. ಸೊ ಇಲ್ಲಿ ಬೋಶಾಕ್ ಇರುತ್ತೆ, ಅಷ್ಟು ಬರ್ತಾ ಇರೋದು. ಆ ವಿಂಡು 400 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅಲ್ಲಿ ಬರ್ತಾ ಇರುತ್ತೆ ಅಯಾನ್ಸ್. ಇದನ್ನ ಈ ತರ ರೀಚ್ ಟು ದ ಆಲ್ಮೋಸ್ಟ್ ಟು ದ ಎಡ್ಜ್ ಆಫ್ ದಿ ಸೋಲಾರ್ ಸಿಸ್ಟಮ್. ಸೊ ಇವಾಗ ಅಲ್ಲಿದೆ ಅದು. ರೀಸೆಂಟ್ಲಿ ಪೀಪಲ್ ಡಾಟಾನ ಕಳಿಸಿದೆ. ಸೊ ಅದ್ರ ಟ್ರೆಜೆಕ್ಟರಿ ಫ್ಲೈ ಬೈ ಮಾಡಿ ಬೇರೆ ಸ್ಲಿಂಗ್ ಶಾಟ್ ಅಂತ ಮಾಡ್ತಾರೆ. ಬೇರೆ ಬೇರೆ ಗ್ರಹದ ಗುರುತ್ವಾಕರ್ಷಣೆ ಶಕ್ತಿ ತಗೊಂಡು ಅದನ್ನ ಸ್ಲಿಂಗ್ ಶಾಟ್ ಟ್ರೆಜೆಕ್ಟರಿ ಮಾಡಿ ಅಲ್ಲಿ ಕಳಿಸಿದ್ದಾರೆ. ನೀವು ಆಲ್ಮೋಸ್ಟ್ 1972 ನಲ್ಲಿ ಕಳಿಸಿದ್ದು ಇನ್ನು ವರ್ಕ್ ಆಗ್ತದೆ. ಇಟ್ ಟೇಕ್ಸ್ ಆಲ್ಮೋಸ್ಟ್ 28 years ಟು ರೀಚ್ ಟು ದ ಎಡ್ಜ್ ಆಫ್ ದಿ ಯೂನಿವರ್ಸ್ ವಿತ್ ದಟ್ ಟೆಕ್ನಾಲಜಿ. ಇದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಇವಾಗ ಅದು ಆಲ್ಮೋಸ್ಟ್ 7 ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಆರ್ಬಿಟ್ ಆಗ್ತಾ ಇದೆ. ಇನ್ನೊಂದು ಕಾನ್ಸೆಪ್ಟ್, ಹಾಗಾದ್ರೆ ನಮಗೆ ಆ ತರದ ಈಸಿಯಾಗಿ ಹೋಗೋದಕ್ಕೆ, ಲೋ ಎನರ್ಜಿನಲ್ಲಿ ಹೋಗೋದಕ್ಕೆ ಮಾರ್ಗನೂ ಇಲ್ವಾ ಅಂದ್ರೆ,
ಆಲ್ರೆಡಿ ಅದನ್ನ ಇಂಟರ್ ಪ್ಲಾನೆಟರಿ ಸೂಪರ್ ಹೈವೇ ಅಂತ ಕರೀತಾರೆ. ನಾನು ಮುಂಚೆನೆ ಹೇಳಿದ್ದೆ, ಲಿಗ್ರಾಂಜಿಯನ್ ಪಾಯಿಂಟ್ಸ್ ಅಂತ ಇರುತ್ತೆ. ಅಲ್ಲಿ ಈಚ್ 2 ಬಾಡಿ ಇದ್ರೆ ಅಲ್ಲೊಂದು ಪಾಯಿಂಟ್ ಇರುತ್ತೆ. ನಾವು L1 ಆದಿತ್ಯ L1 ಅಂತ ಹೇಳ್ತೀವಲ್ಲ ಆ ತರ. ಅಲ್ಲಿ ಒಂದು ಟ್ಯೂಬ್ ತರ ಒಂದು ವೀಕ್ ಸ್ಟೆಬಿಲಿಟಿ. ನೀವು ಇಲ್ಲಿ ಇದನ್ನ ನಾಸಾದವ್ರು ತುಂಬಾ ಚೆನ್ನಾಗಿ ತೋರಿಸಿದ್ರೆ, ನೀವು ಇಲ್ಲಿ ಅರ್ತಿದ್ರೆ ಆ ಟ್ಯೂಬ್ ಒಳಗೆ ಇದು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಮಾರ್ಸ್ ಅಲ್ಲಿ ಹೇಳ್ಬೋದು, ಇಲ್ಲ ಅಂದ್ರೆ ಸೆರೆಸ್ ಅಲ್ಲಿ ಹೇಳ್ಬೋದು, ವಿಸ್ಟಾದಲ್ಲಿ ಹೇಳ್ಬೋದು, ಅಥವಾ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇಲ್ಲಿ ದುಬುಕ್ಬಿಟ್ಟು ಅದೇ ಮಿನಿಮಮ್ ನಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆತರ ಮಾಡಿದೀವಿ ಆಲ್ರೆಡಿ. ಅಂದ್ರೆ ಎಸ್, ಬೇಕಾದ ಸ್ಪೇಸ್ ಕ್ರಾಫ್ಟ್ ನ ಕಳಿಸಿದೀವಿ. ಒಂದು ವಿಡ್ ಅಂತ ಒಂದು ಕಳಿಸಿದ್ರು. ಅದು ಚಂದ್ರಂಗೂ ಅರ್ಥಕ್ಕೂ ಒಂದು ಪಾಯಿಂಟ್ ಅಲ್ಲಿ ಮುಳುಗಿ, ನಮ್ದು ಅರ್ಥಗೂ ಆಮೇಲೆ ಸನ್ಗೂ ಒಂದು ಲೆಗ್ರಾಂಜಿಯನ್ ಪಾಯಿಂಟ್ ಇರುತ್ತೆ, L4 ಅಂತ, L3 ಅಂತ. ಅಲ್ಲಿಗೆ ಹೋಗಿ ಅಲ್ಲಿ ಆರ್ಬಿಟ್ ಆಯ್ತು. ಅದು ಮಾಡಿದ್ದಾರೆ. ಆತರ ಇನ್ನೂ ಸ್ಪೇಸ್ ಮಾಡಿದ್ದಾರೆ. ಅಂತ ಇದೆ, ಜೆನೆಸಿಸ್ ಅಂತ ಒಂದಿದೆ. ಸೊ ಅದು ಬೇಸಿಕಲಿ ಪ್ರೈಮಾರ್ಡಿಯಲ್ ಡಸ್ಟ್ ಆಫ್ ವೆನ್ ಸೋಲಾರ್ ಸಿಸ್ಟಮ್ ಅಕ್ರೇಷನ್ ಸ್ಟಾರ್ಟ್ ಆಗಿಲ್ಲಲ್ಲ, ಇದ್ದ ಪ್ರೈಮರ್ ಡಸ್ಟ್ ನ ಕಲೆಕ್ಟ್ ಮಾಡೋದಕ್ಕೆ ಮತ್ತೆ ಜೆನೆಸಿಸ್ ನ ಯೂಸ್ ಮಾಡಿದ್ದಾರೆ. ಸೊ ಇಟ್ಸ್ ಎ ವೆರಿ ಎಫಿಷಿಯಂಟ್, ಲೋ ಎನರ್ಜಿ ಕನ್ಸಂಪ್ಷನ್ ರಾಕೆಟ್ಸ್ ಕ್ಯಾನ್ ಬಿ ಯೂಸ್ಡ್ ಅಂಡ್ ಅದನ್ನ ತಗೊಂಡು ಹೋಗ್ಬೋದು. ನಾನು ಈ ಸೋಲಾರ್ ಸಿಸ್ಟಮ್ ನ ಜಸ್ಟ್ ಬಿಟ್ ಹೊರಟ್ರೆ, ನಮ್ದೇ ಒಂದು ಗ್ಯಾಲಕ್ಸಿ ಇದೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ. ಅಲ್ಲಿ ಒಂದು ಗ್ಯಾಲಕ್ಟಿಕ್ ಹೋಲ್, ಮಿಲ್ಕಿ ವೇ ನಲ್ಲೂ ಒಂದು ಬ್ಲಾಕ್ ಹೋಲ್ ಇದೆ. ಬಿಕಾಸ್ ಬ್ಲಾಕ್ ಹೋಲ್ ಬಗ್ಗೆ ಕೇಳಿಂದ ನಾನು ಇಲ್ಲೇ ಹೇಳಕ್ಕೆ ಅನ್ಸಲ್ಲ. ಸೊ ಹಾಗಾಗಿ ಸ್ಲೋಲಿ ಗ್ರಾವಿಟಿ ವೇರಿಯೇಷನ್, ಪ್ರೆಷರ್ ವೇರಿಯೇಷನ್ ಇರೋದ್ರಿಂದ ಸ್ಲೋಲಿ ಅದು ಓಪನ್ ಆಗ್ತಾ ಇದೆ. ಸೊ ನಾವು ಸಣ್ಣ ನಾವು ಸೊ ಇನ್ನು ನಾವು ಒಂದ್ ರೌಂಡ್ ಹೊಡೆದಿಲ್ಲ ಈ ಗ್ಯಾಲಕ್ಟಿಕ್ ಇದ್ರೊಳಗೆ, ಒಂದ್ ರೌಂಡ್ ಹೊಡೆದಿಲ್ಲ. ಸೊ ಈ ಶೇಕ್ಸ್, ಐ ಡೋಂಟ್ ರಿಮೆಂಬರ್ ದ ನಂಬರ್ ಎಷ್ಟು ಅಂತ, ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್. ಅದೇ ರೀತಿ ನಮ್ಮ ಹತ್ರದಲ್ಲಿರೋದು ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತ. ಸೊ ಇದು ಅಂಡ್ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ನಾವು ಇವಾಗ ಸ್ಲೋಲಿ ಕೊಲೈಡಿಂಗ್. both will launch and a new galaxy will be formed, or mostly Milky Way galaxy ಒಳಗೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಅಬ್ಸರ್ವ್ ಆಗ್ಬೋದು. ಆಮೇಲೆ ಈ ಗ್ಯಾಲಕ್ಸಿಗಳು ಕ್ಲಸ್ಟರ್ ಅಲ್ಲಿ ಇರುತ್ತೆ. ಇದೊಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಇದು ಕ್ಲಸ್ಟರ್ ಅಲ್ಲಿ ಇರುತ್ತೆ. ಯಾಕೆ ಕ್ಲಸ್ಟರ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಯೂಶಲಿ ಅದು ಇಫ್ ಇಟ್ ಇಸ್ ಯೂನಿಫಾರ್ಮ್ ಎಕ್ಸ್ಪೆನ್ಷನ್ ಆಗಿದ್ದಿದ್ರೆ ಈ ತರ ಕ್ಲಸ್ಟರ್ ಸಾಧ್ಯ ಇರ್ತಾಗಿಲ್ಲ. ಅದಕ್ಕೆ 2 ಕಾರಣ ಇದೆ. ಒಂದು ಕಾರಣ ಕ್ಲಸ್ಟರ್ ಆಗೋದಕ್ಕೆ ಡಾರ್ಕ್ ಮ್ಯಾಟರ್ ಅಂತ ಕರಿತೀವಿ. ಸೊ ಡಾರ್ಕ್ ಮ್ಯಾಟರ್ ಅಂದ್ರೆ ಗೊತ್ತಿಲ್ಲ ನಮ್ಗೆ ಅಂತ ಅಷ್ಟೇ, ಇದೆ ನಮಗೆ ಗೊತ್ತಿಲ್ಲ. ಎಷ್ಟೋ ಇಂಟ್ರಾಕ್ಟೇ ಆಗೋದಿಲ್ಲ. ಸೊ ನಾನು ಒಂದು ಜಸ್ಟ್ ಇಲ್ಲಿ ಹೇಳ್ಬೇಕಂದ್ರೆ, ನಮಗೆ ಗೊತ್ತಿರುವ ವಿಸಿಬಲ್ ಯೂನಿವರ್ಸ್ ಅಂದ್ರೆ, ವಿಸಿಬಲ್ ಮ್ಯಾಟರ್ ಅಂದ್ರೆ ನಾವು ಬರೀ ಟೆಲಿಸ್ಕೋಪ್ ಇಂದ ಕಂಡಿಡ್ದೀವಿ ಅಂತಲ್ಲ, ಫಿಸಿಕ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಮಾಸ್ ಇರ್ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ಅದು ಎಲ್ಲಾನು ಸೇರಿ ವಿಸಿಬಲ್ ಮ್ಯಾಟರ್ ಅಂತ ಕರಿತೀವಿ. ಅದು ಜಸ್ಟ್ 5% ಮಾತ್ರ ಇರುತ್ತೆ. ಡಾರ್ಕ್ ಮ್ಯಾಟರ್ ಅಂತ ಇದೆ. ಡಾರ್ಕ್ ಮ್ಯಾಟರ್ 27% ಇದೆ. ಆಮೇಲೆ ಇನ್ನೊಂದು ಡಾರ್ಕ್ ಎನರ್ಜಿ ಅಂತ ಇದೆ, ಅದನ್ನ ಹೇಳ್ತೀನಿ. ಅದು 68 ಯಾಕೆ ಡಾರ್ಕ್ ಅಂದ್ರೆ, ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ಎಷ್ಟಿರ್ಬೇಕು ರೊಟೇಷನ್ ಎನರ್ಜಿ ಅಂತ ಮಾಡಿದಾಗ ಅವ್ರಿಗೆ ಗೊತ್ತಿರೋ ಮಾಸ್ ಹಾಕಿದಾಗ ಇಟ್ ವಾಸ್ ಸಪೋಸ್ ಟು ಬಿ ಲೈಕ್ ದಿಸ್, ಬಟ್ ಇಟ್ ವಾಸ್ ರೊಟೇಟಿಂಗ್ ಫಾಸ್ಟರ್ ದೆನ್ ದೇ ಪ್ರಿಡಿಕ್ಟೆಡ್. ಅಂಡ್ ನೌ ಟುಡೇ ಅಲ್ಲಿಗೆ ಮ್ಯಾಟರ್ ಇದೆ, ಡಾರ್ಕ್ ಮ್ಯಾಟರ್ ಇದೆ ಅಂತ ಗ್ರಾವಿಟಾನ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಈಗ ಇಲ್ಲಿ ಈ ಫಿಗರ್ ನಲ್ಲಿ ಡಾರ್ಕ್ ಮ್ಯಾಟರ್, ವಿಸಿಬಲ್ ಮ್ಯಾಟರ್ ಇಷ್ಟೇ ಆದ್ರೆ ಡಾರ್ಕ್ ಮ್ಯಾಟರ್ಸ್ ಇದೆ. ಸೊ ಆತರ ಒನ್ ಆಫ್ ದ ಡಾರ್ಕ್ ಮ್ಯಾಟರ್ ನಾನು ಹೇಳ್ತೀನಿ, ನ್ಯೂಕ್ಲಿಯಸ್ ಅಂತ. ಇದು ನೀವು
ಮೂಲಕ ಎಲ್ಲಾದ್ರ ಮೂಲಕ ಇಟ್ ಸಿಂಪ್ಲಿ ಪಾಸಸ್ ಥ್ರೂ, ಇಟ್ ವಿಲ್ ನೆವರ್ ರಿಯಾಕ್ಟ್. ಒಂಥರ ನ್ಯೂಟ್ರಿನೋಸ್ ಇದೆ. ಇನ್ನೊಂದು ಇದು ಅಂದ್ರೆ ಎಕ್ಸ್ಪ್ಯಾನ್ಷನ್. ನಮ್ ಯೂನಿವರ್ಸ್ ಸ್ಟಾರ್ಟ್ ಆಗಿದ್ದಾಗ ಎಕ್ಸ್ಪ್ಯಾನ್ಷನ್ ಸೊ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಫಿಸಿಕ್ಸ್ ಅಲ್ಲಿ ಎಕ್ಸ್ಪಾನ್ಷನ್ ರೇಟ್ ಇರಬೇಕು ಅಂತಿದೆ. ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಫಾಸ್ಟರ್ ದ್ಯಾನ್ ದಟ್. ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಒಂದು ಡಾರ್ಕ್ ಎನರ್ಜಿ ಅಂತ ಇರುತ್ತೆ. ಎನರ್ಜಿ ಓನ್ಲಿ ಕಾಸಿಂಗ್ ದ ಎಕ್ಸ್ಪ್ಯಾನ್ಷನ್ ರೇಟ್. ಹಾಗಾದ್ರೆ ಏನಾಗುತ್ತೆ ಈ ರೇಟ್ ಆಫ್ ಎಕ್ಸ್ಪ್ಯಾನ್ಷನ್ ಆದ್ರೆ ಅಂದ್ರೆ ಇದು ಇದರ್ ಬಿಗ್ ರಿಪ್ ಆಗ್ಬೋದು. ಅಂದ್ರೆ ಎಲ್ಲ ಒಂದೊಂದು ಆಟಮ್ ಪಾರ್ಟ್ಸ್ ಎಲ್ಲ ಆಫ್ಟರ್ ಫ್ಯೂ ಬಿಲಿಯನ್ ಇಯರ್ಸ್ ಆದ್ಮೇಲೆ ಟೆಂಪರೇಚರ್ ಅಬ್ಸಲ್ಯೂಟ್ ಝೀರೋಗೆ ಬಂದ್ರೆ ಎಲ್ಲ ಬಿಗ್ ಬಿಗ್ ಆಗ್ಬೋದು. ಎಲ್ಲ ಎಳೆದು ಒಂದೊಂದು ಪಾರ್ಟ್ಸ್ ಆಗ್ಬಿಡ್ಬೋದು, ಗ್ಯಾಸ್ ಆಗ್ಬಿಡ್ಬೋದು ಆ ತರ. ಇಲ್ಲ ಅಂದ್ರೆ ಗ್ರೇಟ್ ಚಿಲ್ ಅಂತ ಹೇಳ್ತಾರೆ. ಸ್ಟಿಲ್ ಆಗ್ಬಿಟ್ಟು ಎಲ್ಲಾವುದು ಒಂದು ಐಸ್ ತರ ಆಗ್ಬಿಡ್ಬೋದು, ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಡ್ಬೋದು ಚಿಲ್ ಅಂತ. ಇದು ಜಸ್ಟ್ ಕಂಪೇರ್ ಮಾಡಬೇಕಾದ್ರೆ ಡಾರ್ಕ್ ಎನರ್ಜಿ ಯಾತ್ರ ಜೊತೆ ಇಂಟ್ರಾಕ್ಷನ್ ಆಗಲ್ಲ. ನೀವು ಇಂಟ್ರಾಕ್ಷನ್ ಆಗ್ಲಿಲ್ಲ, ಇಂಟ್ರಾಕ್ಷನ್ ಇಲ್ಲದ ವರ್ಲ್ಡ್ ಅಂದ್ರೆ ನೀವು ಏನ್ ಮಾಡೋದು ನಡೆಯೋದಕ್ಕೆ ಆಗೋದೇ ಇಲ್ಲ. ಸೊ ಆದ್ರಿಂದ ಈವನ್ ಟುಡೇ ಡಾರ್ಕ್ ಎನರ್ಜಿನ ಬರೀ ಇದು ನಾವು ಕಂಡಿಡಿಯಕ್ಕಾಗಿದೆ. ಈಗ ಫೋರ್ಸ್ ಜೊತೆ ಫೋರ್ಸ್ ಅಂತ ಹೇಳ್ತಾರೆ. ಇದು ಜಸ್ಟ್ ಗಿವ್ ಎ ಪಿಕ್ಚರ್ ಆಫ್ ಯೂನಿವರ್ಸ್. ಅದು ಒಂದು ಬಿಗ್ ಬ್ಯಾಂಗ್ ಆಗಿದ್ದಾಗ ಅದಾದ್ರೆ ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್ ಆಯ್ತು. ಇದ್ರೆ ಒಂದು ಫಸ್ಟ್ 3 minutes ನಾನು ಬೇಕಾದ್ರೆ ಏನಾಯ್ತು ಫಸ್ಟ್ 3 minutes ಆಫ್ ಬಿಗ್ ಬ್ಯಾಂಗ್ ಅಂತ ಇದೆ. ಒಂದು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒಂದು ಅಲ್ಲಿ mental, dark energy, visible, everything was in one space and rapidly expanded. ಅದಾದ್ಮೇಲೆ ಫೋಟಾನ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಶ್ರೀಕಾಂತ್, ವಾಯ್ಸ್ ಮಧ್ಯೆ ಮಧ್ಯೆ ಬ್ರೇಕ್ ಆಗ್ತಿದೆ. ಅಂದ್ರೆ ಕೇಳಿಸತ್ತೆ ಸ್ವಲ್ಪ. ಹಾ, ಈಗ ಬೆಟರ್ ಅನ್ಸುತ್ತೆ. ಇದು ಡಾರ್ಕ್ ಏಜಸ್ ಅಂದ್ರೆ ಏನಂದ್ರೆ ಅವಾಗ ಯಾವ ಫೋಟೋ ಬರ್ಲಿಲ್ಲ. ಸೊ ನಮ್ಗೆ ಈವನ್ ಟುಡೇ ಈ ಡಾರ್ಕ್ ಏಜ್ ಆದ್ಮೇಲೆ ಇರೋ ಫೋಟಾನ್ಸ್ ಇವಾಗ ಹೊಸದಾಗಿ ಥಿಯರಿನಲ್ಲಿ ಈ ಫಸ್ಟ್ 3 minutes ಅಲ್ಲಿ ಬಂದಿರೋ ಫೋಟಾನ್ ಕೂಡ ದೇ ಆರ್ ಟ್ರೈಂಗ್ ಟು ಡಿಟೆಕ್ಟ್ ನಾವು ವಿತ್ WST JST ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಲ್ಲಿ ಕಂಡು ಹಿಡಿದಿದ್ದಾರೆ. ಸೊ ಈವನ್ ಫಸ್ಟ್ 3 minutes ಸ್ಟಾರ್ಟ್ ಆದಾಗ ಏನ್ ಫೋಟಾನ್ ಇತ್ತು ಇದು ಅರ್ಥ ಏನಂದ್ರೆ ಇವಾಗ ಈ ಯೂನಿವರ್ಸ್ ಇಂದ ಇನ್ನೊಂದು ಎಡ್ಜ್ಗೆ ಆಲ್ಮೋಸ್ಟ್ 13.5 into 2 ಅಷ್ಟು ಬಿಲಿಯನ್ ಇಯರ್ಸ್ ಇದೆ. ಅಂದ್ರೆ ಅದ ಅರ್ಥ ಈ ಎಡ್ಜ್ ಅಲ್ಲಿ ನಾವು ಕೂತಿದ್ರೆ ನೆಕ್ಸ್ಟ್ ಎಡ್ಜ್ ಹೋಗ್ಬೇಕಾದ್ರೆ 28 billion years ಫ್ಲೈಟ್ ಸ್ಪೀಡ್ ಆಫ್ ಫ್ಲೈಟ್ ಟ್ರಾವೆಲ್ ಮಾಡಿದ್ರೆ ಅಫ್ಕೋರ್ಸ್ ಸ್ಪೀಡ್ ಆಫ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಕ್ ಆಗಲ್ಲ. ಇದೊಂದು ಜಸ್ಟ್ ಗೊತ್ತಿರ್ಲಿ ಅಂತ. ಟ್ರಾವೆಲಿಂಗ್ ಇಸ್ ನಾಟ್ ಈಸಿ ಆಸ್ ಆನ್ ಟುಡೇ. ನಮ್ದು ಹೈಯೆಸ್ಟ್ ರಾಕೆಟ್ ವಿಚ್ ಕ್ಯಾನ್ ಟ್ರಾವೆಲ್ ಈಸ್ ಅರೌಂಡ್ 20. ದಟ್ ಐ ಜಸ್ಟ್ ವಾಂಟ್ ಟು 28 kilometers per second ಮಾತ್ರ ನಾವು ಇದುವರೆಗೆ ಡೆಲ್ಟಾ ವಿ ಕೊಡಕ್ ಸಾಧ್ಯ ಆಗಿದೆ. ಇದು ಒಂದು ಕಾನ್ಸೆಪ್ಟ್ ಆಲ್ಸೋ. ಯಾಕೆಂದ್ರೆ ಮುಂದೆ ನಾನು ಒಂದು ಹೇಳ್ತೀನಿ. ಒಂದು ಸ್ಟ್ಯಾಂಡರ್ಡ್ ಮಾಡೆಲ್ ಒಂದು ಆಂಟಿ ಮ್ಯಾಟರ್ ಅಂತ ಇದೆ. ಅಂದ್ರೆ ನಾನು ಇಲ್ಲಿದ್ದೀನಿ ಅಂದ್ರೆ ಬಿಕಾಸ್ ಸೂಪರ್ ಸಿಮಿಟ್ರಿ ಆಗಿರೋದ್ರಿಂದ ನಾನು ಇಲ್ಲಿದ್ದೀನಿ ಅಂದ್ರೆ ನಂದು ಡಬಲ್ ಮ್ಯಾಟರ್, ಆಂಟಿ ಮ್ಯಾಟರ್ ಡಬಲ್ ಎಲ್ಲೋ ಇರಬೇಕು. ವೇರ್ ಈಸ್ ದಟ್ ಇಸ್ ಅ ಬಿಗ್ ಕ್ವಶನ್. ಸೈಂಟಿಸ್ಟ್ ಆರ್ ಟ್ರೈಂಗ್ ಟು ಫೈಂಡ್ ವೇರ್ ಇಟ್ ಈಸ್ ಅಂತ. ನೀವು ಸ್ಟ್ಯಾಂಡರ್ಡ್ ಮಾಡೆಲ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ 3 ಕ್ವಾರ್ಕ್ ಇರುತ್ತೆ, ಅದೇ ತರ ಆಂಟಿ ಕ್ವಾರ್ಕ್ ಇರುತ್ತೆ, ಅದೇ ತರ ಎಲೆಕ್ಟ್ರಾನ್ ಹೆವಿಯರ್ ಫೋರ್ಸ್ ಇದು ಕಾಲ್ಡ್ ಎಸ್ ಮ್ಯೂಆನ್ ಅಂತ, ಅದಕ್ಕೆ ಹೆವಿಯರ್ ಟವಾನ್ ಅಂತ ಕರೀತಾರೆ. ಸೊ ಇದಕ್ಕೆ 3ಕ್ಕೂ ಆಂಟಿ ಮ್ಯಾಟರ್ಸ್ ಆರ್ ಪ್ರೋಟಾನ್, ಆಂಟಿ ಪಾಸಿಟ್ರಾನ್, ಆಂಟಿ ಇದು ಮ್ಯೂಆನ್, ಆಂಟಿ ಮ್ಯೂಆನ್ ಅಂಡ್ ಆಂಟಿ ಟವಾನ್ಸ್ ಅಂತ. ಇದು ಸ್ಟೇಬಲ್ ಅಲ್ಲ, ಇದು ಇಮಿಡಿಯೇಟ್ ಆಗಿ ಇದಾಗೋದ್ರಿಂದ. ಸೊ ಇದು ಎಲೆಕ್ಟ್ರಾನಿಕ್ ಕನ್ವರ್ಟ್ ಆಗಿ ಇಮಿಡಿಯೇಟ್ ಆಗಿ ಇಟ್ ವಿಲ್ ಗಿವ್ ಫೋಟಾನ್
ಅಂದ್ರೆ ಲೈಟ್ ಪ್ಲಸ್ ನಾನು ಹೇಳಿದ್ನಲ್ಲ ನ್ಯೂಟ್ರಿನೋಸ್ ಅಂತ. ಆ ನ್ಯೂಟ್ರಿನೋಸ್ ಕಂಟಿನ್ಯೂಸ್ಲಿ ನ್ಯೂಟ್ರಿನೋಸ್ ಈಸ್ ಬೀಂಗ್ ಬಂಬಾರ್ಡೆಡ್. ಇದು ಇಟ್ ಪಾಸಸ್ ಥ್ರೂ ಅಸ್, ಇಟ್ ವಿಲ್ ನೆವರ್ ರಿಯಾಕ್ಟ್. ಅದು ಚಂದ್ರನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮುಂದೆ, ಅಲ್ಲಿ ದೊಡ್ಡ ಏರಿಯಾ ತಗೊಂಡು ಹೌ ಟು ಕಲೆಕ್ಟ್ ನ್ಯೂಟ್ರಿನೋಸ್ ಅಂತ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಎ ವೆರಿ ವೆರಿ ಟ್ರಿಕಿ ಎಕ್ಸ್ಪೆರಿಮೆಂಟ್ಸ್. ನೀವು ಇಲ್ಲಿ ನೋಡಿದ್ರೆ ಇಟ್ಸ್ ನಾಟ್ ಎ ಇಮ್ಯಾಜಿನೇಷನ್. ಆಂಟಿಮ್ಯಾಟರ್ಸ್ ಆರ್ ಆಲ್ರೆಡಿ ಫೌಂಡ್ ಇನ್ ಲಾರ್ಜ್ ಸ್ಕೇಲ್ ಕೊಲೈಡರ್ಸ್. ಇಲ್ಲಿ ನೋಡಿ ಸೆರ್ನ್ ನಲ್ಲಿ ಒಂದು ಕೊಲೈಡರ್ ಇದೆ, ಅಲ್ಲಿ ಇದು ಎಲೆಕ್ಟ್ರಾನ್ ಆದ್ರೆ ಇದು ಪಾಸಿಟ್ರಾನ್, ಆಲ್ರೆಡಿ ದೇ ಹ್ಯಾವ್ ಫೌಂಡ್. ನಾನು ಜಸ್ಟ್ ರಾಕೆಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮಲ್ಲಿ ಬೆಸ್ಟ್ ರಾಕೆಟ್ ಅವೈಲಬಲ್ ಅಂದ್ರೆ ಡಿಸೈನ್ ಅವೈಲಬಲ್ ಟುಡೇ ಈಸ್ ಓನ್ಲಿ ನ್ಯೂಕ್ಲಿಯರ್ ರಾಕೆಟ್ಸ್. Even with that, we cannot go beyond 22.89 kilometers per second. It's called delta V. ನಾವು ಇನ್ನೊಂದ್ ಕಡೆಗೆ ಮ್ಯಾಕ್ಸಿಮಮ್ ಸೆಂಟ್ರಲ್ ರೀಚ್ ಆಗ್ಬೇಕಂದ್ರೆ ಸ್ಪೀಡ್ ಆಫ್ ಲೈಟ್ ಅಲ್ಲಿ ಹೋದ್ರೆ 4.2 years ಬೇಕು. ಈ ಸ್ಪೀಡ್ ಅಲ್ಲಿ ಹೋದ್ರೆ ವಿ ಕೆನಾಟ್ ರೀಚ್ ಆಸ್ ಆನ್ ಟುಡೇ. ಅದಕ್ಕೆ ನಾವು ಸ್ಲೋಲಿ ಪೀಪಲ್ ಆರ್ ಟ್ರೈಂಗ್ ಟು ಮೇಕ್ ಆಂಟಿ ಮ್ಯಾಟರ್ ರಾಕೆಟ್ಸ್ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಡಿಸೈನ್ ಸ್ಟೇಜ್ ಅಲ್ಲಿ ಇದೆ. ಯಾಕೆಂದ್ರೆ ಆಂಟಿ ಮ್ಯಾಟರ್ ನ ಕಲೆಕ್ಟ್ ಮಾಡಿ ಸ್ಟೋರೇಜ್ ಮಾಡೋ ಕೆಪಾಸಿಟಿ ಇವಾಗ ಇಲ್ವೇ ಇಲ್ಲ ಮಾತ್ರ. ಸೊ ಅದರಿಂದ ಆಂಟಿ ಮ್ಯಾಟರ್ ರಾಕೆಟ್ ಡಿಸೈನ್ ಮಾಡ್ತಿದ್ದಾರೆ. ಬಟ್ ಒಂದು ಊಹಾಪೋಹ ಒಂದು ಇದೆ, ಯಾವುದೋ ಒಂದು ಗ್ರಹದಿಂದ ಬೇರೆ ಕಡೆಯಿಂದ ಒಂದು ಫ್ಲೈಯಿಂಗ್ ಡಿಸ್ಕ್ ಬಂದಿದೆ, ಅದ್ರೊಳಗೆ ಆಂಟಿ ಮ್ಯಾಟರ್ ರಾಕೆಟ್ ಇದೆ, ಅದನ್ನ ನಾಸಾ ಇಟ್ಕೊಂಡಿದೆ ಅಂತೆಲ್ಲ ರೂಮರ್ಸ್ ಇದೆ. ಬಟ್ ನಾನ್ ರೂಮರ್ಸ್ ನಂಬಲ್ಲ, ಆದ್ರೆ ಆಂಟಿ ಮ್ಯಾಟರ್ ರಾಕೆಟ್ ನ ಮಾಡೋ ಚಾನ್ಸಸ್ ಇದೆ, ಮಾಡ್ಬೋದು ಅಂತ ಅಷ್ಟೇ. ಇದು ಲೈಫ್ ಫಾರ್ಮ್, ಇದೊಂದು ನಾವು ತಿಳ್ಕೊಬೇಕೇನಂದ್ರೆ, ನಾವ್ ಯಾವಾಗ್ಲೂ ಮನುಷ್ಯರೇ ಬುದ್ಧಿವಂತ, ಮನುಷ್ಯನಿಗಿನ್ನ ಬೇರೆ ಯಾರು ಬುದ್ಧಿವಂತರೇ ಇಲ್ಲ, ಹಾಗೆಂದ ನಾವೇ ಎಲ್ಲ ಕಂಡುಹಿಡಿತೀವಿ ಅಂತ ಅನ್ಕೊಂತಿದೀವಿ. ಅದು ನನ್ನ ಪ್ರಕಾರ ತಪ್ಪು ಕಲ್ಪನೆ. ಯಾಕೆಂದ್ರೆ ಎಷ್ಟೋ ಪ್ರಾಣಿಗಳಿಗೆ ನಮ್ಗೆ ತುಂಬಾ ಲಿಮಿಟೇಷನ್ಸ್ ಇದೆ. ಈಗ ನಾವು ನೋಡೋದು 21 frames per second ನೋಡ್ತೀವಿ, ನಾಯಿಗಳಿಗೆಲ್ಲ 80 frames per second ಅಲ್ಲಿ ನೋಡ್ತಾರೆ. ಅಂದ್ರೆ ನೀವು ನೋಡಿದಾಗ ಮೈಕ್ರೋ ಬಿಟ್ವೀನ್ 2 frames ವಾಟ್ ವಿ ಸಿ, ಇಟ್ ನಾಯಿ ಅಥವಾ ಬೇರೆದು ಇಟ್ ಕ್ಯಾನ್ ಸ್ಮೆಲ್ ಡಿಫ್ರೆಂಟ್ಲಿ. ಸೊ ನಮ್ಗೆ ಲಿಮಿಟೇಷನ್ಸ್ ಇದೆ. ಬುದ್ಧಿವಂತ ಇರೋಕ್ ಚಾನ್ಸ್ ಇದೆ. ಇಲ್ಲಿ ಕೆಲವು ಕ್ವೆಶನ್ಸ್ ಬರುತ್ತೆ, ಲೈಫ್ ಫಾರ್ಮ್ ಇದೆಯಾ ಹೊರಗಡೆ ಅಂತ. ಇದೊಂದು ಅಸ್ಟ್ರೋ ಬಯಾಲಜಿ ಅಂತ ಒಂದು ಬ್ರಾಂಚ್ ಇದೆ. ಹೊರಗಡೆ ಎಲ್ಲಾದ್ರೂ ಇದರ್ ಪ್ಲಾನೆಟ್ ಅಲ್ಲ ಅಥವಾ ಬೇರೆ ಕಡೆ. ನಾವೆಲ್ಲ ಕಾರ್ಬನ್ ಬೇಸ್ಡ್ ಅಮೈನೋ ಆಸಿಡ್ ಇರೋದು ನಾವು. ಈ ಅಮೈನೋ ಆಸಿಡ್ ಅಲ್ಲೂ ಕಾರ್ಬನ್ ನಲ್ಲಿ ಲೆಫ್ಟ್ ಹ್ಯಾಂಡೆಡ್ ಇದಿರೋ ಎಲ್ಲ ಪ್ರಾಣಿಗಳು, ಮರ ಗಿಡ ಎಲ್ಲ ಲೆಫ್ಟ್ ಹ್ಯಾಂಡೆಡ್ ಅಂತ, ಅಂದ್ರೆ ಲೆಫ್ಟ್ ತಿರುಗ್ತಾ ಇರುತ್ತೆ ಅದು ಚೈನ್. ಸೊ ಇದೆ. ಹಾಗಾದ್ರೆ ರೈಟ್ ಕೈಯಲ್ಲಿ ಎಲ್ಲಿ ಹೋಯ್ತು? ಇದೆ ಬಿಗ್ ಕ್ವಶನ್. ಇದನ್ನ ರಿಸರ್ಚ್ ಮಾಡ್ತಾರೆ. ಆಕ್ಚುಲಿ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ರಿಸರ್ಚ್, ವೆದರ್ ಎಲ್ಲ ಬೇರೆ ಕಡೆ ಇದೆಯಾ ಅಂತ ಕಂಡಿಡ್ತಾ ಇದೆ. ಅದೇ ತರ ಸಿಲಿಕಾನ್ ಬೇಸ್ಡು, ಮೀಥೇನ್ ಬೇಸ್ಡ್. ನಾನು ಹೇಳ್ದಂಗೆ ಮೀಥೇನ್ ಅಯೋದಲ್ಲಿ, ನಮ್ಮ ಅಯೋ ಅಂತ ಒಂದು ಸ್ಯಾಟಲೈಟ್ ಇದೆ ಸ್ಯಾಟ್ರನ್ಗೆ, ಅಲ್ಲಿ ಅಯೋನಲ್ಲಿ ಮೀಥೇನ್ ಇದೆ. ಅಲ್ಲಿ ಇರಬಹುದು ಗ್ಯಾನಮೀಡ್ ಅಂತ ಇದೆ, ಅಲ್ಲೂ ಇರಬಹುದು ಅಷ್ಟು ಆಲ್ಮೋಸ್ಟ್ ಬಂದಿದ್ದಾರೆ. ಅದು ಸಾರಿ, ಬಟ್ ಅದರ್ ಟೈಪ್ಸ್ ಆಫ್ ಲೈಫ್ ಫಾರ್ಮ್ಸ್ ಆಲ್ಸೋ ಇರಬಹುದು. ನಮ್ಗೆ ಗೊತ್ತಿಲ್ಲ, ನಮ್ಮ ಡೆಫಿನೇಷನ್ ಆಫ್ ಲೈಫ್ ಬೇರೆ ತರ ಫಾರ್ಮ್ಸ್ ಇರಬಹುದು. ಸೊ ನಾವ್ ಅದನ್ನ ಕನ್ಸಿಡರ್ ಮಾಡಿ ನಾವೇ ಅಂದ್ರೆ ಆಲ್ರೆಡಿ ದೇ ಆರ್ ಮಾನಿಟರಿಂಗ್ ಅಸ್ ಅನ್ನೋ ತರನು fictional stories, scientific stories are there. And finally I want to conclude, ಏನಂದ್ರೆ ಕಾಮನ್ ಪರ್ಸನ್ಗೆ ಹೇಗೆ ವೆದರ್ ಇಟ್ಸ್ ಎ ಬರೀ ಸ್ಟೋರಿನಾ ಅಥವಾ ಇದಿದೆಯಾ ಅಂತ. ಇಲ್ಲಿ ನಾನು ಸೈನ್ಸು ಅಥವಾ ಇಸ್ರೋ ಅದೆಲ್ಲ ಮರ್ತು ಬಿಟ್ಟು ಕಾಮನ್ ಪರ್ಸನ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಷಡ್ ದರ್ಶನ ಶಾಸ್ತ್ರಗಳಿದೆ. ಅದರಲ್ಲಿ ನೀವು ಓದಿದ್ರೆ ಈ ಪದಾರ್ಥಗಳು ಹೆಂಗ್ ಬಂತು ಅಂತ ತುಂಬಾ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಅದ್ರೊಳಗೆ ನಮ್ದು ಕಾಗ್ನಿಷನ್ ಹೇಗಾಗತ್ತೆ, ಆಮೇಲೆ ಬಿಂಬ ಥಿಯರೀಸ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಅದೇ ತರ ನಾವು ಬಾಡಿ ಇಲ್ಲದೆ ಟ್ರಾವೆಲ್ ಮಾಡ್ಬೋದಾ ಅನ್ನೋದಕ್ಕೆ ಯೋಗ ಶಾಸ್ತ್ರದಲ್ಲಿ, ಯೋಗ ಸೂತ್ರಗಳಲ್ಲಿ ಸಿದ್ಧಿಗಳು, ಈ 3ನೇ ಚಾಪ್ಟರ್ ಅಲ್ಲಿ ಸಿದ್ಧಿಗಳು ಹೇಳಿದ್ದಾರೆ. ಈಗ ಸೂರ್ಯ ಸಂಯಮಾತ್
ಭುವನ ಜ್ಞಾನಂ ಅಂತೆಲ್ಲ ಹೇಳಿದ್ದಾರೆ. ಚಂದ್ರೇ ಸಂಯಮಾತ್ ತಾರಾವ್ಯೂಹ ಜ್ಞಾನಂ ಅಂತ ಈಗೆಲ್ಲ. ಬಟ್ ಒಂದು ಕಮಿಷನ್ ಅದೆಲ್ಲ ಹೇಳ್ಬಿಟ್ಟು ಸಿದ್ಧಿ ಹೇಳಿದ್ಮೇಲೆ ಇವೆಲ್ಲ ಇಂಡರೆನ್ಸ್ ಟು ಪ್ರೋಗ್ರೆಸ್ ಅಂತ ಹೇಳಿದಾಗ ಅದನ್ನು ನಿಲ್ತಾ ಇರಲಿ. ಬಟ್ ದೇರ್ ಆರ್ ಟೆಕ್ನಿಕ್ಸ್, ಯು ಕ್ಯಾನ್ ನ್ಯಾಚುರಲಿ ಟ್ರಾವೆಲ್. ಅದಕ್ಕೆ ಅನಿ ಬೆಸೆಂಟ್ ಅವರು ಒಂದು ಕ್ಲಿಯರ್ ವಾಯ್ಸ್ ಅಂತ ಬರ್ದಿದ್ದಾರೆ. ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಅವರು ನೋಡ್ಕೋಬಹುದು. ವಿತ್ ದಿಸ್, thank you very much. Only one thing I wanted to add here is, because there was a question, what are black holes? ನೀವು ಏನಾಗುತ್ತೆ, ನಮ್ಮ ಯೂನಿವರ್ಸ್ ಶುರುವಾಗಿದ್ದು 13.5 ಬಿಲಿಯನ್ ಇಯರ್ಸ್. ಬಟ್ ನಮ್ಮ ಸೂರ್ಯ ನಕ್ಷತ್ರ ಇದು ಓನ್ಲಿ 4.5 ಬಿಲಿಯನ್ ಇಯರ್ಸ್, ಅಂದ್ರೆ ಹಾಫ್ ವೇ ಥ್ರೂ ಓನ್ಲಿ ಬಂದಿದೆ. ನಾನು ಬೇರೆ ಪ್ರಾಸೆಸ್ ಆಫ್ ಸ್ಟಾರ್ ಮೇಕಿಂಗ್ ಸೇಮ್ ಆದ್ರೂ ನಾನು ಸೂರ್ಯನ ರೆಫರೆನ್ಸ್ ಇಟ್ಕೊಂಡು ಹೇಳ್ತೀನಿ. ಒಂದು ಹಳೆ ಸ್ಟಾರು ಸೂಪರ್ ನೋವಾ ಎಕ್ಸ್ಪ್ಲೋಷನ್ ಅಂತ ಆಗುತ್ತೆ. ಅದಾದಾಗ ಫುಲ್ ಗ್ಯಾಸ್ ಕ್ಲೌಡ್ ಎಲ್ಲ ಕಡೆ ಆಗುತ್ತೆ. ಇನ್ನೆಲ್ಲೋ ಒಂದ್ ಕಡೆ ಒಂದು ಎಕ್ಸ್ಪ್ಲೋಷನ್ ಆದಾಗ ಒಂದು ಶಾಕ್ ವೇವ್ ಬರುತ್ತೆ. ಅವಾಗ ಮಾಸ್ ಎಲ್ಲ ಅಕ್ರೆಷನ್ ಶುರು ಆಗುತ್ತೆ. ಆ ಸ್ಪೀಡ್ ಅಲ್ಲಿ ಹೀಟಿಂಗ್ ಸ್ಟಾರ್ಟ್ಸ್. ಅವಾಗ ನ್ಯೂಕ್ಲಿಯರ್ ಫಿಷನ್ ಸ್ಟಾರ್ಟ್ ಆಗುತ್ತೆ. ಇದು ಪ್ರಾಸೆಸ್ ಆಫ್ ಮೇಕಿಂಗ್. ಬಟ್ ವೆನ್ ದ ಎಂಡ್ ಆಫ್ ಲೈಫ್, ಇನ್ಕ್ಲೂಡಿಂಗ್ ನಮ್ಮ ಸೂರ್ಯನಿಗೆ ಎಂಡ್ ಆಫ್ ಲೈಫ್ ಬಂದಾಗ, ಇಲ್ಲಿ ಒಳಗಡೆ ಏನಾಗ್ತಾ ಇರುತ್ತೆ ಅಂದ್ರೆ ಹೀಲಿಯಂ, ಹೈಡ್ರೋಜನ್, ಹೀಲಿಯಂ ಆಗ್ತಾ ಇರುತ್ತೆ, ಹೀಲಿಯಂ ಕಾರ್ಬನ್ ಆಗ್ತಾ ಇರುತ್ತೆ, ಕಾರ್ಬನ್ ಐರನ್ ಆಗ್ತಾ ಇರುತ್ತೆ, Fe ತನಕ ಹೋಗುತ್ತೆ. ಆವಾಗ ಒಳಗಡೆ ಗ್ರಾವಿಟಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ಗ್ರಾವಿಟಿ ಪ್ರೆಷರ್ಗೂ ಗ್ರಾವಿಟಿಗೂ ಸಂಘರ್ಷ ಬಂದಾಗ ಎಕ್ಸ್ಪ್ಲೋಡ್ ಆಗುತ್ತೆ. ಆ ಎಕ್ಸ್ಪ್ಲೋಡ್ ಆದಾಗ ಔಟರ್ ಲೇಯರ್ ಎಲ್ಲ ಸೂಪರ್ ಎಕ್ಸ್ಪ್ಲೋಷನ್ ತರ ಎಲ್ಲ ಕಡೆ ಬರುತ್ತೆ. ಬಟ್ ಇನ್ನರ್ ಲೇಯರ್ ಸಡನ್ ಆಗಿ ಕೊಲಾಪ್ಸ್ ಆಗುತ್ತೆ. ಅಂದ್ರೆ ಈಗಿರೋ ಸೂರ್ಯ ಅದೆಲ್ಲ ಮಾಸ್ನು ಒಂದು ಫುಟ್ಬಾಲ್ ಸೈಜ್ಗೆ ಆಗ್ಬಿಡುತ್ತೆ. ಅವಾಗ ಈ ಗ್ರಾವಿಟಿ ಸೋ ಹ್ಯೂಜ್. ಹಾಗಂದ್ರೆ ಈಗ ನೋಡಿ, ನಾವು ಒಂದು ಕಲ್ಲನ್ನ ಮೇಲೆ ಎಸ್ತರೆ ಅದು ವಾಪಸ್ ಬರುತ್ತೆ, ಯಾಕಂದ್ರೆ ಗ್ರಾವಿಟಿ ಇದೆ. ಜೋರಾಗಿ ಎಸ್ತರೆ ಇನ್ನು ದೂರ ಹೋಗಿ ಬೀಳುತ್ತೆ, ಇನ್ನು ಜೋರಾಗಿ ಎಸ್ತರೆ ಹಾಗೆ ನಾವು ರಾಕೆಟ್ ಅಲ್ಲಿ ಎಸ್ತರು ಫ್ರೀ ಫಾಲ್ ಆಗುತ್ತೆ. ಬಟ್ ಇಲ್ಲಿ ಬ್ಲಾಕ್ ಹೋಲ್ ಆದ ತಕ್ಷಣ ಈ ಒಂದೊಂದು ಫೋಟಾನ್, ಒಂದು ಕಿರಣಗಳು ಇರ್ತಲ್ಲ, ಅದು ಎಷ್ಟೇ ಟೈನಿ ಮಾಸ್ ಆಗಿದ್ರು ಅದು 3 lakh kilometer ಮೊಮೆಂಟಮ್ ಇದ್ರೂ ಕೂಡ ಅದು ಹೊರಗಡೆನೆ ಬರಕ್ ಆಗಲ್ಲ ಬ್ಲಾಕ್ ಹೋಲ್ ಇಂದ, ಬಿದ್ದೋದು. ಸೊ ಯಾವ ಲೈಟು ಹೊರಗಡೆ ಬರಲ್ಲ. ಹಾಗಾದ್ರೆ ಹೆಂಗ್ ಕಂಡು ಹಿಡಿತೀರಾ ಅಂದ್ರೆ, ಒಂದು ರೋಚೆ ಲಿಮಿಟ್ ಅಂತ ಇರುತ್ತೆ, ಅಲ್ಲಿ ತನಕ ಒಂದು ವಸ್ತು ಹೋಗ್ಬೋದು. ಅದು ಹೋಗ್ತಿದ್ದಂಗೆ ಅದು ಫುಲ್ ಮಾಡ್ಕೊಂಡ್ಬಿಡುತ್ತೆ, ಎಲ್ಲ ವಸ್ತುನ ಸಕ್ ಮಾಡ್ಬಿಡುತ್ತೆ. ಆ ಸಕ್ಕಿಂಗ್ ಆಗ್ಬೇಕಾದ್ರೆ ಗ್ಯಾಸ್ ಅರೌಂಡ್ ದಟ್ ರೋಚೆಸ್ ಲಿಮಿಟ್ ಅಲ್ಲಿ ಹೀಟ್ ಆಗಿ ಅಲ್ಟ್ರಾ ವೈಲೆಟ್ ಅಥವಾ ಎಕ್ಸ್ರೇ ಅಲ್ಲಿ ಬರುತ್ತೆ. ಅಸ್ಟ್ರೋಸ್ಯಾಟ್ ಅಲ್ಲಿ ವಿ ಹ್ಯಾವ್ ಫೌಂಡ್ ಅಲ್ಟ್ರಾ ವೈಲೆಟ್ ಲೈಟ್ ಬರ್ತಾ ಇದೆ, ಅದ್ರದ್ದು ಸ್ಪೀಡು ಅದ್ರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿದೆ, ಅಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಇದೆ ಅಂತ. ಆ ಬ್ಲ್ಯಾಕ್ ಹೋಲ್ ಒಳಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ, ರೋಚೆಸ್ ಲಿಮಿಟ್ ಒಳಗಡೆ ಹೋಗ್ತಿದ್ದಂಗೆ ಇದು ವಿ ಶುಡ್ ನೋ, ಬಿಕಾಸ್ ಗ್ರಾವಿಟಿ ಇಸ್ ಹ್ಯೂಜ್. ನಿಮ್ ಕಾಲು ಎಳೆದು ಉದ್ದ ಆಗಕ್ಕೆ ಶುರು ಆಗ್ತೀರಾ, ನೀವು ಕಿಲೋಮೀಟರ್ ಗಟ್ಲೆ ಉದ್ದ ಹೋಗ್ತೀರಾ. ಅಂಡ್ ಇಟ್ ಗೋಸ್ ಥ್ರೂ ಕೋರ್ಸ್ ಇಂಟರ್. ಆ ಹೊರಗಡೆ ನಾನು ಅವಾಗ್ಲೇ ಹೇಳಿದಂಗೆ ಇಂಟರ್ ಪ್ಲಾನೆಟರಿ ಸೂಪರ್ ಹೈವೇ ತರ ಆ ಕಡೆಗೆ ವೈಟ್ ಹೋಲ್ ಅಂತ ಇರುತ್ತೆ, ಅಲ್ಲಿ ಬೇರೆ ಯೂನಿವರ್ಸ್ ಇರುತ್ತೆ. ಬಟ್ ನಾವು ಈ ಸದ್ಯಕ್ಕೆ ಆ ಬ್ಲ್ಯಾಕ್ ಹೋಲ್ ಅಲ್ಲಿ ಇಳಿದು ವೈಟ್ ಹೋಲ್. ವಿತ್ ದಿಸ್ ಥ್ಯಾಂಕ್ ಯು ವೆರಿ ಮಚ್ ಪೇಷಂಟ್ಲಿ ಲಿಸನಿಂಗ್. ಎನಿ ಕ್ವೆಶ್ಚನ್ ಇದ್ರೆ ಕೇಳ್ಬೋದು. ಬ್ಯಾಕ್ ಟು ಪ್ರತಿಭಾ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಅಂದ್ರೆ ಖಂಡಿತ ಪ್ರಶ್ನೆಗಳಿಗೆ ಕಡೆಯಲ್ಲಿ ಇಟ್ಕೊಳ್ತಾ ಇದೀವಿ. ಒಂದ್ ರೀತಿ ನಾವು ಯಾವುದೇ ಒಂದು ಹೊಸ ವಿಷಯ ತಗೊಂಡಾಗ ನಮ್ಗೆ ಹೀಗೆ ಆಗತ್ತೆ ಅನ್ಸುತ್ತೆ. ಅಂದ್ರೆ ಎಷ್ಟು ವಿಷಯಗಳನ್ನ ಈಗ ನಮ್ಗೆ ಗೊತ್ತಾಯ್ತು ಅಂತಂದ್ರೆ, ಈಗ ಒಂದೊಂದು ವಿಷಯ ನಾವು ತಿಳ್ಕೊಳಕ್ ಹೋಗ್ಬೇಕು ಅಂದ್ರೂ ಕೂಡ ನಾವು ಜೀವನ ಮುಡಿಪಾಗಿಡ್ಬೇಕಾಗತ್ತೆ ಅನ್ಸುತ್ತೆ. ಅಂದ್ರೆ ಅಷ್ಟು ವಿವಿಧವಾದ ದಾರಿಗಳಲ್ಲಿ ಹೋಗ್ತಾ ಇದಾಗತ್ತೆ. ಧನ್ಯವಾದಗಳು ಸರ್. ಸೊ ಈಗ ನಾವು ಇದನ್ನ ಹೀಗೆ ತಗೊಳ್ತಾ, ಈಗ ನಾವು ಇದನ್ನೇ ಬೇಸ್ ಆಗಿಟ್ಕೊಂಡು ನಾವು ಮತ್ತೆ ಸಾಹಿತ್ಯಕ್ಕೆ ಹೋದ್ರೆ, ಅರ್ಜುನ್ ಅವರೇ ಒಂದ್ ಪ್ರಶ್ನೆ ಬರುತ್ತೆ ಅದರಲ್ಲಿ. ಈ ಪೂರ್ಣ ಯಾನದಲ್ಲಿ ಹೇಗಿದೆ ಅಂತಂದ್ರೆ, ಒಂದು ಕುಟುಂಬ ಹೋಗುತ್ತೆ, ಅವ್ರಿಗೆ 2 ಮಕ್ಕಳಾಗುತ್ತೆ, ಅವರಿಬ್ರು ಮತ್ತೆ ಅವರದನ್ನ ನಡೆಸ್ಕೊಂಡು ಹೋಗ್ಬೇಕು, ಅವರಲ್ಲಿ ಮತ್ತೆ ಗಂಡು ಹೆಣ್ಣೆ ಮಕ್ಕಳಾಗ್ಬೇಕು, ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಇದೆಲ್ಲ ಒಂದು ರೀತಿಯ ಪ್ರಯೋಗಶಾಲೆಯಲ್ಲಿ ಹುಟ್ಟಿದ ಮಕ್ಕಳುಗಳು
ಆ ರೀತಿ ಆಗಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು, ಆ ರೀತಿಯ ಒಂದು ಕಥೆಯ ಒಂದು ಹಿನ್ನೆಲೆ ಬರುತ್ತೆ. ಅದರಲ್ಲಿ ಆ ಮಕ್ಕಳು ಆಕಾಶ್ ಮತ್ತು ಮೇದಿನಿ ತನ್ನ ತಂದೆ ತಾಯಿಯ ಪರಿಚಯ ಮಾಡ್ಕೊಳ್ತಾ, ಕಥೆನ ತಿಳ್ಕೊಳ್ತಾ ಮುಂದೆ ಹೋಗ್ತಾರೆ. ಅವ್ರ ನಂತರದಲ್ಲಿ ಗೊತ್ತಾಗುತ್ತೆ ಅವರಿಬ್ಬರು ನಮ್ಮ ತಂದೆಯ ನಿಜವಾದ ತಂದೆ ತಾಯಿಗಳಲ್ಲ, ಅಂದ್ರೆ ನಾವು ಬೇರೆ ಈ ರೀತಿಯಲ್ಲಿ ವೈದ್ಯಕೀಯವಾಗಿ ಹುಟ್ಟಿದವರು ಅಂತ ಗೊತ್ತಾಗುತ್ತೆ. ಅಂದ್ರೆ ಅವ್ರಿಗೆ ಒಂದ್ ರೀತಿ ಅವಾಗ ಅವ್ರಿಗೆ ಒಂದ್ ರೀತಿ ಪ್ರಶ್ನೆಗಳು ಉದ್ಭವ ಆಗವಾಗುತ್ತೆ. ಅಂದ್ರೆ ನಮ್ಮ ತಂದೆ ತಾಯಿಗಳು ಯಾರು ಅನ್ನೋ ಪ್ರಶ್ನೆನೋ, ಅದು ಹುಡುಕ್ಬೇಕು ಅನ್ನೋ ಪ್ರಶ್ನೆಯೋ, ಅಂದ್ರೆ ಭೂಮಿ ಮೇಲೆ ಇದ್ದಾಗನಾದ್ರೂ ನಮ್ಗೆ ಒಂದ್ ರೀತಿ ಅದಕ್ಕೊಂದು ಸಾಧ್ಯತೆಗಳಿರುತ್ತವೆ. ಅಂದ್ರೆ ಇಲ್ಲಿ ಯಾವುದೂ ಇಲ್ಲ, ಅವ್ರಿಗೆ ಆಲ್ರೆಡಿ ಒಂದು ಮಾರ್ಗವನ್ನು ಆಲ್ರೆಡಿ ಕೊಟ್ಟಾಗಿದೆ. ಅಂದ್ರೆ ಈ ರೀತಿಯ ಸಂದರ್ಭದಲ್ಲಿ ಈ ರೀತಿಯ ಒಂದು ಪಾತ್ರ ಸೃಷ್ಟಿಗಳು ಆಗಿ ಅಲ್ಲಿ ಅಂದ್ರೆ ಯಾವ ಒಂದು ಅಲ್ಲಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಲೇಖಕರಿಗೆ, ಅಥವಾ ತುಂಬಾ ಕುತೂಹಲ ಆಗಿತ್ತು ನನಗೆ. ಅದ್ರ ಬಗ್ಗೆ ನಾನು ತಿಳಿಸ್ತೀರಾ? ಬಹಳ ಧನ್ಯವಾದ ಆದಿತ್ಯ ಅವರೇ. ಬಹಳ ಒಳ್ಳೆ ಪ್ರಶ್ನೆ. ಇದು ಒಂದು ಮುಖ್ಯವಾದಂತಹ ಅಂಶ ಈ ಕಾದಂಬರಿನಲ್ಲಿ ಚರ್ಚಿತವಾಗುವಂತದ್ದು. ವಸ್ತುತಃ ಭೈರಪ್ಪನವರು ಅನೇಕ ಕಾದಂಬರಿಗಳಲ್ಲಿ ಈ ಹುಟ್ಟಿನ ಮೀಮಾಂಸೆ ಮತ್ತೆ ಸಾವಿನ ಮೀಮಾಂಸೆ ಇದು ತುಂಬಾ ನಿಗೂಢವಾದದ್ದು. ಎಲ್ರಿಗೂ ಕೂಡ ನಾವ್ ಯಾಕೆ ಇಲ್ಲಿ ಹುಟ್ಟಿದ್ವಿ, ಈ ತಂದೆ ತಾಯಿಗೆ ಹುಟ್ಟಿದ್ವಿ, ಪುರುಷನಾಗಿ ಯಾಕೆ ಹುಟ್ಟಿದೆ, ಸ್ತ್ರೀಯಾಗಿ ಯಾಕೆ ಹುಟ್ಟಿದೆ, ಎಲ್ಲಿ ಯಾವಾಗ ಸಾಯ್ತೀವಿ, ದಿಸ್ ಎಂಟೈರ್ ಥಿಂಗ್ ಇಸ್ ಎ ವೆರಿ ಗ್ರೇಟ್ ಮಿಸ್ಟ್ರಿ. ಅದು ಒಂದು ನಿಗೂಢವಾದಂತಹ ಒಂದು ತತ್ವ. ಇದನ್ನ ಅನೇಕ ಕಾದಂಬರಿಗಳಲ್ಲಿ ಅವರು ಪರಿಶೀಲಿಸಿರುವಂತದನ್ನ ನಾವು ನೋಡ್ತೀವಿ. ಅವ್ರದ್ದು ಮೊದಲನೇ ಮುಖ್ಯವಾದಂತಹ ಕಾದಂಬರಿ ಅಂದ್ರೆ ವಂಶವೃಕ್ಷ. ಅದರಲ್ಲೂ ಕೂಡ ಅದನ್ನೇ ಪರಿಶೀಲಿಸಿರುವಂತದ್ದಾಗಿದೆ. ಅದಕ್ಕೆ ಮುಂಚೆ ಭೀಮಕಾಯ ಬೇರೆ ಬೇರೆ ಬೆಳಕು ಮೂಡಿತು, ಅದನ್ನೆಲ್ಲ ಬರೆದಿದ್ದಾದ್ರು. ಮುಖ್ಯವಾದಂತಹ ಕಾದಂಬರಿ ವಂಶವೃಕ್ಷ. ಹಾಗೆ ಪರ್ವದಲ್ಲಿ, ಮಹಾಭಾರತವನ್ನ ಆಧರಿಸಿ ಬರೆದಿರುವಂತಹ ಪರ್ವದಲ್ಲೂ ಇದೇ ಪ್ರಶ್ನೆ, ಹುಟ್ಟು ಸಾವು, ಇದ್ರ ಬಗ್ಗೆನೆ ಚರ್ಚೆ. ಹಾಗೇನೆ ಸಾಕ್ಷಿ ಅಂತ ಇನ್ನೊಂದು ಕಾದಂಬರಿಯಲ್ಲಿ ಅವರು ಆ ಪ್ರೇತದ ಪರಮೇಶ್ವರಯ್ಯ ಅಂತ ಅವನು ಪ್ರೇತ ಆ ಜೀವನದ ಅಂದ್ರೆ ಸಾವಿನ ಅಂಚಿನಲ್ಲಿ ಅಥವಾ ಸಾವಿನ ಆಚೆ ನಿಂತು ಜೀವನದ ಪರಿಶೀಲನೆ. ಈ ರೀತಿಯಾಗಿ ನಾವು ತುಂಬಾ ಭೈರಪ್ಪನವರ ಕಾದಂಬರಿಗಳಲ್ಲಿ ಕಾಣ್ತೀವಿ. ಇದಕ್ಕೆ ಉತ್ತರಿಸೋದಕ್ಕೆ ಮುಂಚೆ ಇನ್ನೊಂದು ನಾವಿಲ್ಲಿ ಗಮನವಾಗಿ ಇಟ್ಬೇಕಾಗಿರುವಂತದ್ದು ಏನಂದ್ರೆ, ಮೋರ್ ದ್ಯಾನ್ ದ ಸೈಂಟಿಫಿಕ್ ಪಾಸಿಬಿಲಿಟಿ ಆಫ್ ಸಚ್ ಎ ಯಾನ, ಇಲ್ಲಿ ಇವ್ರು ಹೇಳಕ್ ಹೊರಟಿರುವಂತಾದ್ರೆ ಈ ತರದ್ ಒಂದ್ ಸಂದರ್ಭ ಒದಗಿ ಬಂದಲ್ಲಿ, ಜಸ್ಟ್ ಇಮ್ಯಾಜಿನ್ ಎ ಸಿಚುವೇಶನ್, ಈ ತರದ್ ಆದಲ್ಲಿ, ವೆದರ್ ಇಟ್ ಇಸ್ ಸೈಂಟಿಫಿಕಲಿ ಪಾಸಿಬಲ್ ಆರ್ ನಾಟ್, ದಟ್ಸ್ ಎ ಡಿಫರೆಂಟ್ ಕ್ವೆಶ್ಚನ್. ಆದಲ್ಲಿ ಯಾವ ರೀತಿಯಾದಂತಹ ಸಂಘರ್ಷಗಳು, ಯಾವ ರೀತಿಯಾದಂತಹ ಗೊಂದಲಗಳು ಉಂಟಾಗಬಹುದು ಮಾನವನಿಗೆ ಅಂತ, ಅದನ್ನ ಯಾನದಲ್ಲಾಗ್ಲಿ ಸಾಕ್ಷಿಯಲ್ಲಾಗ್ಲಿ ಅದನ್ನೇ ತೋರ್ಸಕ್ ಹೋಗಿರುವಂತದ್ದು. ಯಾವುದೇ ಒಬ್ಬ ಪ್ರೇತ ವಾಪಸ್ ಬಂದ್ಬಿಟ್ಟು ಜೀವಿಸೋದಕ್ಕೆ ಎಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ನಾಯಿ ನರಳಲ್ಲೂ ಹಾಗೆ ಕಾಣ್ತೀವಿ. ಆದಲ್ಲಿ ಏನಾಗಬಹುದು ಅಂತ ದ ಪ್ಲಾಸಿಬಿಲಿಟಿ ಆಫ್ ದ ಪ್ಲಾಟ್, ಅದನ್ನ ನಾವು ನೋಡ್ಬೇಕಾಗಿರೋದು. ರಾದರ್ ದ್ಯಾನ್ ಬೀಯಿಂಗ್ ಇಟ್ ಸೈಂಟಿಫಿಕಲಿ ಪಾಸಿಬಲ್ ಆರ್ ನಾಟ್, ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಕಾಣುತ್ತೆ. ಇಲ್ಲಿ ನೋಡಿ, ಅವ್ರಿಗೆ ಆಕಾಶ ಮತ್ತೆ ಮೇದಿನಿ, ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಹೆಸರುಗಳು ಕೂಡ ಸಾಕಷ್ಟು ಸಾಂಕೇತಿಕವಾಗಿವೆ. ದೇ ಆರ್ ವೆರಿ ಸಿಂಬಾಲಿಕ್. ಈ ಉತ್ತರೆ ಅನ್ನೋಳಿಗೆ ಉತ್ತರದಾಯಿತ್ವವೇ ಇಲ್ಲದೆ ಇರುವಂತದ್ದು. ಶಿ ಡಸ್ ನಾಟ್ ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಏರ್ ಕ್ರಾಫ್ಟ್, ಆ ರೀತಿಯಾದಂಥದ್ದು. ಸುದರ್ಶನ ಅನ್ನೋನ್ಗೆ ಆ ರೀತಿಯಾದಂತ ಆಧ್ಯಾತ್ಮಿಕವಾದ ಆತ್ಮದರ್ಶನವನ್ನ ಅವನು ಪಡ್ಕೊಂಡು ಒಳ್ಳೆ ಮೌಲ್ಯ ಪ್ರಜ್ಞೆ ಇರುವಂತವನು ಸುದರ್ಶನ ಅಂತ. ಈ ಆಕಾಶ ಮತ್ತೆ ಮೇದಿನಿ ಅಂದ್ರೆ, ಮೇದಿನಿ ಭೂಮಿ, ಆಕಾಶ ಅಂದ್ರೆ ಆಕಾಶ, ಸ್ಪೇಸ್ ಅಂತ. ನಮ್ಮಲ್ಲಿ ದ್ಯಾವ ಪೃಥ್ವಿ, ಅದರ ಸಂಯೋಗದಿಂದ ಸಂತಾನ ಅಂತ ನಮ್ಮ ವೇದಗಳಿಂದ ಬರುವಂತದ್ದು. ಇಲ್ಲಿ ಬರುವಂತಹ ಪ್ರಶ್ನೆ ಮಕ್ಕಳಿಗೆ ಏನಂದ್ರೆ, ನಾವ್ ಯಾರನ್ನ ತಂದೆ ತಾಯಿ ಅಂತ ನಂಬ್ಕೊಂಡಿದ್ವೋ, ಸುದರ್ಶನ ಮತ್ತೆ ಉತ್ತರೆ, ಅವ್ರಿಬ್ರು ನಮ್ ತಂದೆ ತಾಯಿ ಇದ್ರಲ್ಲ ಅಂತ ಅದು ಒಂದು ಗೊತ್ತಾಗುತ್ತೆ. ವಸ್ತುತಃ ಹೇಗ್ ಹುಟ್ಟಿರ್ತಾರೆ ಅಂದ್ರೆ, ಯಾವ್ದೋ ಅಲ್ಲಿ ಆ ಒಂದು ಲ್ಯಾಬ್, ಅವ್ರು ಯಾವ ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಾರೆ, ಅಲ್ಲಿ ಮತ್ಯಾರೋ ಒಬ್ಬನ ಪುರುಷನ ಬೀಜ ಮತ್ತಿನ್ಯಾರೋ ಒಬ್ಬ ಸ್ತ್ರೀಯ ಅಂಡಾಣುಗಳಿಂದ ಅವರ ಇದಾಗಿರುತ್ತೆ ಅಂತ. ಸ್ಪರ್ಮ್ಸ್ ಆಫ್ ಸಮ್ ಮ್ಯಾನ್ ಅಂಡ್ ದ ಓವರೀಸ್ ಆಫ್ ಸಮ್ ಅದರ್ ಅನ್ನೋನ್ ವುಮೆನ್. ಆದ್ರೆ ಅವು ಆ ಎರಡರ ಮೇಳನ ಇವಳ ಗರ್ಭದಲ್ಲಿ ಆಗಿರುತ್ತೆ, ಉತ್ತರೆಯ ಗರ್ಭದಲ್ಲಿ ಆಗಿರುತ್ತೆ. ಇಲ್ಲಿ ಏನಂದ್ರೆ, ಈ ದಿಸ್ ಕ್ವೆಶ್ಚನ್ ಆಫ್ ಹೌ ಬರ್ತ್ ಹ್ಯಾಪನ್ಸ್ ಅನ್ನೋದು ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದ ಕ್ವೆಶ್ಚನ್ ಆಫ್ ಪರ್ವದಲ್ಲಿ ಇದನ್ನ ಒಂದು ಪರೀಕ್ಷೆ ಮಾಡಿದ್ದಾರೆ. ಈಗ ಪಾಂಡವರು ಅಂತ ಅನ್ನಿಸ್ಕೊಂಡವರು ಪಾಂಡುವಿನ ಬೀಜಕ್ಕೆ ಹುಟ್ಟಿದವರಲ್ಲ ಅಂತ, ದೇ ಆರ್ ನಾಟ್ ಡೈರೆಕ್ಟ್ಲಿ ಬಾರ್ನ್ ಟು ಪಾಂಡು. ಆದ್ರೆ ಕುಂತಿಯ ಗರ್ಭದಲ್ಲಿ, ಮಾದ್ರಿಯ ಗರ್ಭದಲ್ಲಿ ಹುಟ್ಟಿದವರು, ಆದ್ರೂ ಕೂಡ ಪಾಂಡವರು ಅಂತ ಅನ್ನಿಸ್ಕೋತಾರೆ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವರು. ಆದ್ರೆ ಇಲ್ಲಿ ಏನಾಗಿದೆ, ಇನ್ನೂ ಸಂಕೀರ್ಣವಾಗಿದೆ ಸಮಸ್ಯೆ. ಇವರು ಉತ್ತರೆಯ ಗರ್ಭದಲ್ಲಿ ಹುಟ್ಟಿದಾರಾದ್ರೆ ಉತ್ತರೆಯ ಓವರಿಗೆ ಹುಟ್ಟಿಲ್ಲ, ಸುದರ್ಶನನ ಸ್ಪರ್ಮ್ ಹುಟ್ಟಿಲ್ಲ ಅಂತ. ದಟ್ ಇಸ್ ದ ಮೋಸ್ಟ್ ಫಂಡಮೆಂಟಲ್ ಬಯೋಲಾಜಿಕಲ್ ಕ್ವೆಶ್ಚನ್ ಇಲ್ಲಿ. ಹೀಗಿರುವಾಗ ಇವನು ತಂದೆ ಆಗ್ತಾನ, ಇವಳು ತಾಯಿ ಆಗ್ತಾಳ ಅಂತ ಪ್ರಶ್ನೆ. ಇಲ್ಲಿ ಸಿ, ದೇ ಮೇ ನಾಟ್ ಬಿ ದ ಬಯೋಲಾಜಿಕಲ್ ಪೇರೆಂಟ್ಸ್, ಬಟ್ ದೇ ಆರ್ ದ ಎಮೋಷನಲ್ ಪೇರೆಂಟ್ಸ್ ಅನ್ನುವಂಥದ್ದನ್ನ ನಾವು ಕಾಣ್ಬೇಕಾಗಿರುವಂತದ್ದು. ಅಂದ್ರೆ ಎಷ್ಟೋ ಮಕ್ಕಳು ದತ್ತವಾಗಿ ಯಾರೋ ದಂಪತಿಗಳು ತಗೊಂಡಿದ್ರೆ, ಅವಾಗ
ದೇ ಆರ್ ಎಮೋಷನಲಿ ದ ಚಿಲ್ಡ್ರನ್ ಆಫ್ ದ ಪೇರೆಂಟ್ಸ್, ಮೇ ನಾಟ್ ಬಿ ಬಯಾಲಜಿಕಲಿ. ಅದು ಭೌತಿಕವಾಗಿ ತಂದೆ ತಾಯಿಯರು ಮತ್ತೆ ಭಾವನಾತ್ಮಕವಾಗಿ ತಂದೆ ತಾಯಿಯರು ಅನ್ನುವಂಥದ್ದು ಎರಡು ವಿಶೇಷವಾದಂಥದ್ದು. ಫ್ಯಾಕ್ಟ್ ಇಸ್ ದ ಬಯಾಲಜಿಕಲ್ ರಿಯಾಲಿಟಿ, ಬಟ್ ದ ಎಮೋಷನಲ್ ರಿಯಾಲಿಟಿ ಇಸ್ ಅ ವ್ಯಾಲ್ಯೂ. ಇಲ್ಲಿ ತಂದೆ ತಾಯಿ ಎಂದೇ ಸುದರ್ಶನ ಮತ್ತೆ ಉತ್ತರೆ ಅವರು ಬೆಳೆಸಿದ್ದಾರೆ ಇವರಿಬ್ರು ಮಕ್ಕಳನ್ನ. ಹಾಗಾಗಿ ನಮ್ಮ ಮೂಲ ಯಾವುದು ಅಂತ ಹುಡುಕೋದಕ್ಕಿಂತ ಎಮೋಷನಲ್ ರಿಯಾಲಿಟಿ ಆಫ್ ಬೀಯಿಂಗ್ ದ ಚಿಲ್ಡ್ರನ್ ಆಫ್ ದೀಸ್ ಟು, ಸುದರ್ಶನ ಮತ್ತೆ ಉತ್ತರೆ, ಮತ್ತು ಅವರಿಬ್ರು ನಮ್ಮ ತಂದೆ ತಾಯಿ ಅಂತ ಅದನ್ನ ಮನಗಾಣುವಂಥದ್ದು ತುಂಬಾ ಮುಖ್ಯವಾಗಿ ಇಲ್ಲಿ ಕಾಣಿಸುತ್ತೆ. ಅಲ್ಲಿ ಕೂಡ ನೀವು ಕೊನೆಯ ಭಾಗದಲ್ಲಿ ನೋಡಿದ್ರೆ ಆ ಮಗಳು ಮೇದಿನಿ ಅನ್ನೋಳು ಇವಳನ್ನ ತಾಯಿನ, ಉತ್ತರೆನ ತಾಯಿ, ಸುದರ್ಶನನ ತಂದೆ ಅಂತ ಚೆನ್ನಾಗಿ ಒಪ್ಕೊಂಡ್ ಬಿಡ್ತಾಳೆ. ಆದ್ರೆ ಮಗನಿಗೆ ಇನ್ನೂ ಒಂದು ಆ ಪ್ರಶ್ನೆ ಉಳಿದೇ ಇರುತ್ತೆ, ಆ ಸ್ಪರ್ಮ್ ಯಾರಿಂದ ಬಂತು, ಓವರಿ ಯಾರಿಂದ ಬಂತು, ಅದನ್ನ ನಾನು ಹುಡುಕ್ತೀನಿ ಅಂತ. ಮತ್ತಲ್ಲಿ ಅವ್ರು ತೋರಿಸ್ತಾ ಇರೋದು ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಬ್ರೈನ್ ಅಂಡ್ ದ ಹಾರ್ಟ್, ಬುದ್ಧಿ ಮತ್ತೆ ಮನಸ್ಸುಗಳಿಗೆ ಇರುವಂತಹ ಸಂಘರ್ಷ. ಮನಸ್ಸು ಒಪ್ಕೊಂಡಿದೆ ತಂದೆ ತಾಯಿಯರು ಇವರೇ ಅಂತ, ಅಂದ್ರೆ ಮೇದಿನಿ ಒಪ್ಕೊಂಡಿದ್ದಾಳೆ. ಆದ್ರೆ ಬುದ್ಧಿಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ, ಆಕ್ಚುಲಿ ಬಯಾಲಜಿಕಲ್ ರಿಯಾಲಿಟಿ ಯಾವುವು. ಸೊ ಈ ರೀತಿಯಾದಂಥದ್ದು ಇಟ್ಸ್ ಎನ್ ನೆವರ್ ಎಂಡಿಂಗ್ ಕ್ವೆಸ್ಟ್ ವಿಚ್ ಮೆನಿ ಆಫ್ ದ ಪೀಪಲ್ ಮೇ ಹ್ಯಾವ್. ತುಂಬಾ ಜನಕ್ಕೆ ಇರ್ಬೋದಾದಂತಹ ಒಂದು ಅನ್ವೇಷಣೆ ಇದು ಅಂತ. ಅದು ಇನ್ನೊಂದು ರೀತಿಯಾದಂತಹ ಭೌತಿಕವಾದ ಯಾನ, ಮಾನಸಿಕವಾದಂತಹ ಯಾನ. So it's a question between the parenthood, the fact of the parenthood and the value of the parenthood. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ಸುತ್ತೆ. ಕರೆಕ್ಟ್. ಅಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅದು ಯಾಕೆಂತಂದ್ರೆ ಅದು ಆ ಸಂಘರ್ಷ ನೋಡಿದ್ರೆ ಅದ್ರಲ್ಲಿ ಬಹಳ ಕಷ್ಟ ಆಗುತ್ತೆ. ಭೂಮಿ ಮೇಲಿದ್ರಾದ್ರೂ ಒಂದು ಪರಿಹಾರ ಸಿಗ್ತಾ ಇತ್ತು ಅವರಲ್ಲಿ. ಅಲ್ಲಿದ್ದಾಗ ಅವ್ರಿಗೆ ಅದನ್ನು ಒಂದ್ ರೀತಿ ಸಂಘರ್ಷ ನಡೆಯುತ್ತೆ. ನೀವು ಹೇಳ್ದಂಗೆನೆ ಆಕಾಶ ಒಂದ್ ಹಂತಕ್ಕೆ ಬಂದ್ರು ಮೇದ್ನಿ ಅದು ಸುಲಭವಾಗಿ ಒಪ್ಪಳ ಸ್ಥಿತಿಲಿ ಇರೋದಿಲ್ಲ, ಅದೆಲ್ಲ ಬರುತ್ತೆ. ಧನ್ಯವಾದಗಳು. ಐ ಥಿಂಕ್ ವೇದ, ನೀವು ಒಂದು ಪ್ರಶ್ನೆ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಸೊ ಹಾಗಾಗಿ ನೀವು ಬಿಟ್ಕೊಡ್ತೀನಿ, ಮುಂದಿನ ಪ್ರಶ್ನೆ ನೀವು ಕೇಳ್ಬೋದು. ಅಲ್ಲಿಂದ ತಗೊಂಡು ಹೋಗೋಣ ಅರ್ಜುನ್ ಅವ್ರಿಗೆ. ವೇದ. ಧನ್ಯವಾದ ನರಸಿಂಹ. ನಮಸ್ತೆ ಅರ್ಜುನ್. ಮತ್ತೆ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಒಬ್ರ ಅನುವಾದಕರಾಗಿ ನೀವು ಆ ಕಾದಂಬರಿಯನ್ನ ಅನುವಾದಿಸ್ತಾ ಬೆಳ್ದಿರ್ತೀರಾ ಆ ಕಾದಂಬರಿ ಜೊತೆಗೆ. ಬರಿತಾ ಅಯ್ಯೋ ನಾನು ಇದಕ್ ಬೇರೆ ಕ್ಲೈಮ್ಯಾಕ್ಸ್ ಕೊಟ್ಬೇಡಪ್ಪ ಅನ್ನೋ ಯಾವ್ದಾದ್ರು ಒಂದು ಪುಷ್ ನಿಮ್ಮಲ್ ಬಂತ, ಅರ್ಜುನ್ ನಿಮ್ಮಲ್ ಬಂದಿದ್ರೆ ನೀವು ಬೇರೆ ಯಾವ ಕ್ಲೈಮ್ಯಾಕ್ಸ್ ಅನ್ನ ಕೊಡ್ತಿದ್ರಿ? ತುಂಬಾ ಒಳ್ಳೆಯ ಪ್ರಶ್ನೆ, ಕಷ್ಟ ಕೂಡ ಉತ್ತರ ಕೊಡೋದಕ್ಕೆ. ಯಾವುದೇ ಒಂದು ಕಲಾತ್ಮಕವಾದಂತಹ ಒಂದು ಕೃತಿಯನ್ನ ನೋಡಿದ್ರೆ, ಈಗ ರಾಮಾಯಣ ಮಹಾಭಾರತ ನೋಡಿದಾಗ್ಲೇನೆ ನಾವ್ ಬೇರೆ ತರ ಮಾಡ್ಬೋದಿತ್ತ ಅಂತ ಅನ್ಸುತ್ತೆ. ರಾಮ ಹಾಗ್ ಮಾಡಿದ್ನಲ್ಲ, ನಾನ್ ಅವ್ನ ಸ್ಥಾನದಲ್ಲಿ ಇದ್ರೆ ಏನ್ ಮಾಡ್ತಿದ್ದೆ, ಸೀತೆ ಹೇಗ್ ಮಾಡಿದ್ಲು ಮಾಡ್ತಿದ್ದೆ. ಮಹಾಭಾರತದ ಬಗ್ಗೆನೂ ಹಾಗೆ ಅನ್ನಿಸ್ಬೋದು, ಎಲ್ಲಾದ್ರ ಬಗ್ಗೆನೂ ಹಾಗೆ ಅನ್ನಿಸ್ಬೋದು. ಹಾಗಾಗಿ ಇಲ್ಲಿ ಭೈರಪ್ಪನವರು ಮಾಡಿರುವಂತ ಅನುವಾದಕನ ಜವಾಬ್ದಾರಿ ಏನಂದ್ರೆ, ಮೂಲ ಕಾದಂಬರಿಕಾರರು ಏನ್ ಮಾಡಿರ್ತಾರೋ ಅದನ್ನ ಪೂರ್ಣವಾಗಿ ಅಂಗೀಕಾರ ಮಾಡ್ಕೊಂಡು ಅದನ್ನ ಒಪ್ಕೊಂಡು ಮುಂದುವರಿಯುವಂಥದ್ದು ಅದು ಅನುವಾದಕನ ಜವಾಬ್ದಾರಿ. ಆದ್ರೆ ಎಲ್ಲಿ ಒಂದು ಕಲಾತ್ಮಕತೆ, ಅದರ ಕ್ರಿಯೇಟಿವ್ ಮೈಂಡ್ ಆಗಿದ್ರೆ ಇದನ್ನ ಈ ಬೇರೆ ದಿಕ್ಕಿನಲ್ಲಿ ತಗೊಂಡು ಹೋಗ್ಬೋದು, ಇನ್ನೊಂದು ದಿಕ್ಕಿನಲ್ಲಿ ತಗೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ವಸ್ತುತಃ ಇದೇ ರೀತಿಯಾದಂಥದ್ದು ಒಂದು ಕುತೂಹಲಕಾರಿಯಾದಂತಹ ಸಂದರ್ಭ ಭೈರಪ್ಪನವರ ಜೀವನದಲ್ಲೇನೆ ನಡೆದಿತ್ತು. ಮೊದ್ಲು ಅವರು ವಂಶವೃಕ್ಷವನ್ನು ಬರೆದ್ರು. ಅದನ್ನ ಬರೆದ ಮೇಲೆ ಇಲ್ಲಿ ಹೆಚ್ಚಿನ ವರ್ಣನೆಯ ಅಂಶಗಳಿವೆ, ಅದನ್ನ ತೆಗೆಸ್ತೀನಿ ಅಂತ ಅವರೇ 10 ವರ್ಷ ಆದ್ಮೇಲೆ ಓದಿದ್ಮೇಲೆ ಅನ್ಕೊಂಡ್ರು, ಈ ತರ ಡೆವಲಪ್ ಆಗ್ಬಾರ್ದು ಕತೆ, ನಾನು ಬೇರೆ ತರ ಮಾಡ್ಬೋದಿತ್ತು ಅಂತ. ಅದೇ ರೀತಿಯಾಗಿ ಶತಾವಧಾನಿ ಗಣೇಶ್ ಅವರು ಮಣ್ಣಿನ ಕನಸು ಅಂತ ಒಂದು ಕಾದಂಬರಿ ಬರ್ತಿದ್ದಾರೆ, ಬಹಳ ಚೆನ್ನಾಗಿರುವಂತದ್ದು, ಸೊಗಸಾಗಿರುವಂತದ್ದು. ಅದನ್ನ ಭೈರಪ್ಪನವ್ರು ಓದ್ಬಿಟ್ಟು ಇಲ್ಲ ನೀನ್ ಕಥೆನ ಹೀಗ್ ಮಾಡು, ಈ ತರ ಬೆಳೆಸ್ಕೊಂಡು ಹೋಗುವಂತ ಕಾದಂಬರಿ ಪ್ರಕಟಣೆ ಆದ್ಮೇಲೆ ಅವರ ಕ್ರಿಯೇಟಿವ್ ಮೈಂಡ್ ಇಂದ ಆ ತರ ಬೆಳೆಸ್ಕೊಂಡು ಹೋಗಿದ್ದು ಗೊತ್ತಾಗತ್ತೆ. ಇಲ್ಲಿ ನಂಗೆ ವಸ್ತುತಃ ಏನಂದ್ರೆ, ಸತ್ಯವಾಗಿ ಹೇಳ್ಬೇಕು ಅಂದ್ರೆ ಇದು ತುಂಬಾ ಪರಿಪೂರ್ಣವಾಗಿದೆ. ನಂಗೆ ಇದು ನೀನ್ ಯಾವುದೇ ರೀತಿ ಇಂಪ್ರೊವೈಸ್ ಮಾಡ್ಬೋದು ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನಮ್ಮಲ್ಲಿ ಹೇಗೆ ಜಾಮೂನು, ಜಿಲೇಬಿ ಎಲ್ಲ ದೇ ಆರ್ ಸೆಲ್ಫ್ ಕಂಪ್ಲೀಟ್. ದೋಸೆಯು ಕೂಡ ಸೆಲ್ಫ್ ಕಂಪ್ಲೀಟ್ ಆದಂತದ್ದು. ಅದ್ರ ಮೇಲೆ ಚೀಸ್ ಹಾಕ್ತಿವಿ, ಇನ್ನೇನೋ ಬಾಜಿ ಹಾಕ್ತಿವಿ ಅಂದ್ರೆ ಇಟ್ ಇಸ್ ಡಿಸ್ಟ್ರಾಯಿಂಗ್ ದ ರಸಾಸ್ವಾದ ಇಟ್ ಸೆಲ್ಫ್. ಸೊ ಹಾಗಾಗಿ ಪರಿಪೂರ್ಣವಾದಂತಹ ಈ ತರ ಸುಂದರ ಕೃತಿಗೆ ಯಾವುದೇ ಇಂಪ್ರೊವೈಸೇಷನ್ ಮಾಡಿದ್ರು ಅದು ರಸಭಂಗವೇ ಆಗತ್ತೆ. ಅಂದ್ರೆ ದ ಎಂಟೈರ್ ಏಸ್ಥೆಟಿಕ್ಸ್ ವಿಲ್ ಗೆಟ್ ಡಿಸ್ರಪ್ಟೆಡ್. ಹಾಗಾಗಿ ನಂಗೆ ಆ ಥರದ್ದು ಏನು ತೀರಾ ಅನ್ನಿಸ್ಲಿಲ್ಲ. ಆದ್ರೆ ಕೆಲವೊಂದು ಅಂಶಗಳನ್ನ ತುಂಬಾ ಕ್ರಿಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಒಂದ್ ಸ್ವಲ್ಪ ಭೈರಪ್ಪನವರು ಅವ್ರಿಗೆ 80 ದಾಟಿದ ಮೇಲೆ ಬರೆದಂಥದ್ದು ಕಾದಂಬರಿ. ಹಾಗಾಗಿ ಅವರ 30, 40, 50, 60, 70ನೇ ವಯಸ್ಸಲ್ಲಿ ಬರೆದ ಕಾದಂಬರಿಯಷ್ಟು ಬಲಿಷ್ಠವಾಗಿ ಪಾತ್ರ ಚಿತ್ರಣ ಇಲ್ಲಿ ಬಂದಿಲ್ಲ. ಅಂದ್ರೆ ದೃಢವಾದಂತಹ ಪಾತ್ರ ರೂಪರೇಖೆಗಳು ಸ್ವಲ್ಪ ಶಿಥಿಲವಾಗಿದೆ, ಬಿಕಾಸ್ ಆಫ್ ಹಿಸ್ ಏಜ್ ಅಂಡ್ ಬಿಕಾಸ್ ಆಫ್ ದ ನೇಚರ್ ಆಫ್ ದ ಟಾಪಿಕ್ ಆಲ್ಸೋ. ಹಾಗಾಗಿ
ಅವ್ರಿಗೆ ಪಾಪ ಇನ್ನೂ ಚಿಕ್ಕ ವಯಸ್ಸಲ್ಲಿ ಈ ಒಂದು ಥೀಮ್ ನ ತಗೊಂಡು ಬರ್ತಿದ್ರೆ ಇನ್ನೂ ಸ್ಪಷ್ಟವಾಗಿ ಪಾತ್ರದ ಮತ್ತೆ ಸಂದರ್ಭಗಳ ರೂಪರೇಖೆಗಳು ಬರ್ತಿದ್ವು ಅಂತ ಕಾಣುತ್ತೆ. ಇನ್ ಒಂದು ಟೆಕ್ನಿಕ್ ಅವರಲ್ಲಿ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ನ ಯೂಸ್ ಮಾಡಿದ್ದಾರೆ. ಆ ಮಗ ಈ ಮೇದಿನಿ ಮತ್ತೆ ಆಕಾಶ ಅವರಿಬ್ರು ಆ ಕಂಪ್ಯೂಟರ್ ಅಲ್ಲಿ ಇದನ್ನೆಲ್ಲ ಇವ್ರದೆಲ್ಲ ಬಯೋಡೇಟಾ ತರ ಆಟೋಬಯೋಗ್ರಫಿಕಲ್ ರೆಕಾರ್ಡ್ಸ್ ಅದನ್ನೆಲ್ಲ ಓದುವಂತೆ ಮಾಡಿದ್ದಾರೆ. ಅದನ್ನು ಕೂಡ ಇವರು ಸುದರ್ಶನ ಮತ್ತೆ ಮೇದಿನಿ ಅವರೇ ಸಾಕ್ಷಾತ್ ಆಗಿ ಹೇಳಿದಿದ್ರೆ ಇನ್ನೂ ಹೆಚ್ಚಿನ ಸ್ವಾರಸ್ಯ ಇರ್ತೇನೆ. ಮೆಕ್ಯಾನಿಕಲ್ ಆಗಿ ಮಿಷಿನ್ ಹೇಳೋದಕ್ಕಿಂತ ಮನುಷ್ಯರ ಬಾಯಲ್ಲಿ ಕೇಳಿದ್ರೆ ಇನ್ನೂ ಸ್ವಾರಸ್ಯ ಹೆಚ್ಚಾಗಿ ಇದ್ದಿರ್ಬೋದಿತ್ತೇನೋ. ಹಾಗೆ ಯಾವ್ದೇ ಆಗ್ಲಿ ಯಾವ್ದೋ ಒಂದು ಇವಾಗ ನಾವು ಸಂಗೀತ ಕಚೇರಿಗೆ ಹೋದ್ರು ಸುಬ್ಬಲಕ್ಷ್ಮಿ ಅವ್ರದ್ದು ಬಾಲಮುರಳಿ ಕೃಷ್ಣ ಅವ್ರದ್ದು ಕೇಳಿದ್ರು ಇದು ಹೀಗ್ ಮಾಡ್ಬೋದಿತ್ತು, ಅದ್ ಇನ್ನೊಂದ್ ತರ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಯಾವ್ದೇ ಸಹೃದಯನಿಗೆ. ಕಲಾವಿದನಿಗೆ ಅವನ ಸೃಷ್ಟಿಯ ಕಾಲದಲ್ಲಿ ಏನು ಬಂದಿರುತ್ತೋ ಅದೇ ಬಹಳ ವಿಶೇಷವಾದಂತದ್ದು. ಕ್ರಿಟಿಕ್ ಮೇ ಸೇ ಸಮಥಿಂಗ್ ಬಟ್ ದ ವರ್ಕ್ ಆಫ್ ಆರ್ಟ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಹೈ ಅಂತ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಧನ್ಯವಾದ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅರ್ಜುನ್ ಅವರೇ. ಅಂದ್ರೆ ಈ ಯಾನ ಪುಸ್ತಕದಲ್ಲಿ ನಾವು ಎಷ್ಟೊಂದು ವಿಷಯ ತಿಳ್ಕೊತೀವಿ. ಅದರಲ್ಲಿ ಅಂದ್ರೆ ಕೆಲವೊಂದು ನಿಮ್ಗೆ ಅಂದ್ರೆ ಅನುವಾದಕರಾಗಿ ನೀವು ಅನುವಾದ ಮಾಡ್ಬೇಕಾದ್ರೆ ಕನ್ನಡದಿಂದ ಆಂಗ್ಲ ಭಾಷೆಗೆ ನಾವು ಕನ್ನಡದಲ್ಲಿ ಎಷ್ಟೋ ಸಲ ಅನ್ಕೋತೀವಿ. ಅಂದ್ರೆ ನಮ್ಮ ಮಾತೃಭಾಷೆ ಆಗಿರೋದ್ರಿಂದನೋ ಅಥವಾ ನಾವು ಆಡು ಭಾಷೆ ಆಗಿರೋದ್ರಿಂದನೋ ಎಷ್ಟೊಂದು ಪದಗಳಿರತ್ವೆ. ಅದ್ ನಾವು ಸಲೀಸಾಗಿ ನಮ್ಮ ಭಾವನೆಗಳನ್ನ ನಮಗೆ ಅನ್ಸಿದ್ದನ್ನ ಹಂಚ್ಕೊಳಕ್ಕೆ ತುಂಬಾ ಸಹಾಯ ಆಗುವಂತ ಪದಗಳು ತುಂಬಾ ಇದೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ನಾವು ಮಕ್ಕಳ ಹತ್ರ ಮಾತಾಡ್ಬೇಕಾಗಿರ್ಬೋದು, ಹಿರಿಯರ ಹತ್ರ ಮಾತಾಡ್ಬೇಕಾದ್ರೆ ಈ ರೀತಿ ಭೈರಪ್ಪನವ್ರ ಕಾದಂಬರಿಲೂ ಎಷ್ಟೊಂದು ನಾವು ಪದಗಳನ್ನ ನೋಡ್ತೀವಿ. ಅಂದ್ರೆ ಒಂದು ಅವರು ಹೇಳುವ ರೀತಿಗೆ ಚ್ಯುತಿ ಬಾರದಂತೆ ಅವರು ಅದನ್ನ ಸಂದರ್ಭಕ್ಕೆ ತಕ್ಕಂತೆ ಭಾವನೆಗಳನ್ನ ಮನುಷ್ಯ ಸಂಬಂಧಗಳನ್ನ ಹೇಳೋದು. ಈ ಯಾನದಲ್ಲಿ ನಮ್ಗೆ ಬಾಡಿಗೆ ತಾಯಿ ಈ ತರದ್ದೆಲ್ಲ ತುಂಬಾ ಇರುವಾಗ ನಿಮ್ಗೆ ಇದನ್ನ ಆಂಗ್ಲ ಭಾಷೆಗೆ ಅನುವಾದ ಮಾಡುವಾಗ ಆಂಗ್ಲ ಭಾಷೆಯಲ್ಲಿ ಪದಗಳ ಕೊರತೆ ಅಥವಾ ನಮ್ಗೆ ಭಾವನೆಗೆ ಅದೇ ಸರಿಯಾದ ಭಾವನೆ ಕೊಡಕ್ ಆಗಲ್ವೇನೋ ಅನ್ನೋ ತರ ಏನಾದ್ರು ಅನ್ನಿಸ್ತಾ? ನಿಮ್ಮ ಅನುವಾದದ ಅನುಭವ ಹೇಗಿತ್ತು ಅಂತ? ಬಹಳ ಒಳ್ಳೆಯ ಪ್ರಶ್ನೆ. ಧನ್ಯವಾದ ಪ್ರತಿಭಾ ಅವರೇ. ಇದು ತುಂಬಾ ಎಲ್ಲಾ ಕೃತಿಗಳಲ್ಲೂ ನಿಜ. ಅಂದ್ರೆ ಮಚ್ ಇಸ್ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಅಂತಾನೆ ಹೇಳ್ತಾರೆ. ಯಾವುದನ್ನೇ ಆಗ್ಲಿ ಮೂಲ ಕೃತಿಯನ್ನ ಓದಿದ್ರೆ ಸಿಗುವಂತಹ ಸ್ವಾರಸ್ಯ ಯಾವುದೇ ಅನುವಾದದಲ್ಲೂ ಸಿಗೋದಿಲ್ಲ. ಅದು ಖಂಡಿತವಾಗಿಯೂ ನಿಜವೇ. ಆದ್ರೆ ಅನುವಾದ ಮಾಡೋದ್ರಿಂದ ಆ ಭಾಷೆ ಗೊತ್ತಿಲ್ಲದೆ ಇರುವಂತವ್ರಿಗೆ ಬೇರೆ ರೀಚ್ ಹೆಚ್ಚಾಗುತ್ತೆ ಅನ್ನುವಂಥದ್ದು ಅಷ್ಟೇ ನಿಜವಾಗಿದೆ. ಈಗ ರಾಮಾಯಣ ಮಹಾಭಾರತಗಳನ್ನೇ ತಗೊಂಡ್ರು ಕೂಡ ನಾವು ಕನ್ನಡದ ಅನುವಾದ ತೆಲುಗು ಯಾವುದೇ ಭಾಷೆಯಲ್ಲಿ ನೋಡಿದ್ರು ಅದು ಮೂಲಕ್ಕಿಂತ ಒಂದು 40% ಲಾಸ್ ಆಫ್ ಟ್ರಾನ್ಸ್ಮಿಷನ್ ಅದು ಹಾಗೆ ಇರುತ್ತೆ. ಇವಾಗ ವಿಶೇಷತಃ ಭೈರಪ್ಪನವರ ಕಾದಂಬರಿಗಳಲ್ಲಿ ಈಗ ದಾಟು, ವಂಶವೃಕ್ಷ, ಪರ್ವ ಇದನ್ನೆಲ್ಲ ನೋಡಿದ್ರೆ ಅದು ಭಾರತೀಯ ಸಂಸ್ಕೃತಿಗೆ ಓತಪ್ರೋತವಾಗಿ ಇಟ್ ಇಸ್ ಟೈಡ್ ಟು ದ ಸಂಸ್ಕೃತಿ ಕಲ್ಚರ್ ಹಾಗಿರುತ್ತೆ. ಅಲ್ಲಿ ಈಗ ಎಷ್ಟೋ ಪದಗಳು ಈಗ ಮಜ್ಜಿಗೆ ಹುಳಿ ಅನ್ನುವಂಥದ್ದು ಈಗ ದಾಟುನಲ್ಲಿ ಬರುತ್ತೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳೋಣ, ಸಾರು ಅನ್ನುವಂಥದ್ದನ್ನ ಹೇಳೆ, ಪಲ್ಯ ಅನ್ನೋದು ಹೇಗೆ ಹೇಳೋದು, ಕೋಸಂಬರಿ, ಇಷ್ಟು ಬೇಸಿಕ್ ಪದಗಳಿಂದ ಹಿಡಿದು ಧರ್ಮ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು, ಮೋಕ್ಷ ಅನ್ನುವಂಥದ್ದನ್ನ ಹೇಗೆ ಹೇಳೋದು, ಇದನ್ನೆಲ್ಲ ದೇ ಆರ್ ಅನ್ಟ್ರಾನ್ಸ್ಲೇಟಬಲ್ಸ್. ಯಾಕೆಂದ್ರೆ ಈ ಆಂಗ್ಲ ಭಾಷೆಗೆ ಇಟ್ ಇಸ್ ಏಲಿಯನ್ ಟು ದ ಲ್ಯಾಂಡ್ ಆಫ್ ಇಂಡಿಯಾ. ನಮ್ಮ ಭೂಮಿಗೆ ತುಂಬಾ ಹೊರಚ್ಚಾದದ್ದು ಭಾಷೆ ಆಂಗ್ಲ ಭಾಷೆ. ಆದ್ರೆ ಈ ಒಂದು ಕಾದಂಬರಿಯಲ್ಲಿ ತಗೊಂಡಿರುವಂತಹ ಥೀಮ್ ಯಾವ್ದಿದೆ ಅವರದ್ದು ಸೈಂಟಿಫಿಕ್ ಥೀಮ್, ಆ ಒಂದು ಸೈನ್ಸ್ ಟೆಕ್ನಾಲಜಿ ಎಲ್ಲ ಈ ಆಂಗ್ಲ ಪ್ರಭಾವದಿಂದಲೇ ಬೆಳೆದಿರುವಂತದ್ದು. ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಹೆಚ್ಚಾಗಿ ಇಂಗ್ಲಿಷ್ ಭಾಷೆನಲ್ಲೇ ಇರುವಂತದ್ದು. ಈಗ ನೀವು ಬಾಡಿಗೆ ತಾಯಿ ಅಂತ ಹೇಳಿದ್ರಲ್ಲ, ಅದು ಸರೋಗೇಟ್ ಮದರ್ ಅಂತ. ಅದ್ ನಾವೊಂದು ಅಪ್ರಾಕ್ಸಿಮೇಟ್ ಟ್ರಾನ್ಸ್ಲೇಷನ್ ನಾವು ಕನ್ನಡದಲ್ಲಿ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಏನಂದ್ರೆ ಈ ಕಾದಂಬರಿನ ಅನುವಾದ ಮಾಡುವಾಗ ಇನ್ನೂ ಸುಲಭವೇ ಆಯ್ತು. ಯಾಕೆಂದ್ರೆ ಗುರುತ್ವಾಕರ್ಷಣೆ ಮತ್ತೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದಕ್ಕೆಲ್ಲದಕ್ಕೂ ಅವ್ರು ಏನೇನೋ ಪದಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಭೈರಪ್ಪನವರು. ವಸ್ತುತಃ ಅವ್ರಿಗೆ ಕಷ್ಟವಾಗಿರ್ಬೇಕು ಕನ್ನಡದಲ್ಲಿ ಈ ಪದಗಳನ್ನೆಲ್ಲ ಕಾಯಿನ್ ಮಾಡಿ ಬರ್ಕೊಳ್ಳೋದಕ್ಕೆ. ನಮ್ಗೆ ಸುಲಭವೇ ಆಯ್ತು ಇಂಗ್ಲಿಷ್ ಅಲ್ಲಿ ಇದನ್ನೆಲ್ಲ ಹೇಳ್ಬೇಕಾದ್ರೆ. ಸರೋಗೇಟ್ ಮದರ್ ಆಗ್ಲಿ, ಓವರಿ ಆಗ್ಲಿ, ಸ್ಪರ್ಮ್ ಆಗ್ಲಿ ಈ ರೀತಿಯಾಗಿ ಹೇಳೋದಕ್ಕೆ ಅದು ಸುಲಭವೇ ಆಯ್ತು. ಆದ್ರೆ ಈ ಮೌಲ್ಯಗಳ ಪ್ರಶ್ನೆ ಬಂದಾಗ ಈ ಪ್ರತಿಜ್ಞೆ ಅನ್ನುವಂಥದ್ದು ಅಥವಾ ಇನ್ಯಾವುದೋ ಧರ್ಮನಿಷ್ಠೆ ಅನ್ನುವಂಥದ್ದು ಅಥವಾ ದೇವಸ್ಥಾನ, ಅಲ್ಲಿ ಆದಿತ್ಯ ದೇವರ ದೇವಸ್ಥಾನ, ಇದೆಲ್ಲ ಈ ಸಿಂಬಲ್ಸ್ ಬಂದಾಗ ಅದು ಭಾರತೀಯ ಭಾಷೆಗೆನೆ ತುಂಬಾ ಒಗ್ಗಿ ಬಂದಿರುವಂತದ್ದು. ಅದನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಾಕಷ್ಟು ಶ್ರಮವೇ ಆಗತ್ತೆ. ಈ ತರ ಶ್ರಮ ಪರ್ವ, ದಾಟು, ಸಾಕ್ಷಿ ಇದ್ರಲ್ಲಿ ಇನ್ನೂ ಹೆಚ್ಚಿನ ಶ್ರಮ ಈ ರೀತಿಯಾದಂಥದ್ದನ್ನ ಅನುವಾದ ಮಾಡೋದಕ್ಕೆ.
ಯಾನದಲ್ಲಿ ಸ್ವಲ್ಪ ಸುಲಭವಾದದ್ದೇ ಈ ರೀತಿಯಾದಂತಹ ಟೆಕ್ನಿಕಲ್ ಟರ್ಮ್ಸ್, ಫಿಲಾಸಫಿಕಲ್ ಟರ್ಮ್ಸ್, ಅಂದ್ರೆ ನಮ್ಮ ಮೌಲ್ಯ ಪ್ರಜ್ಞೆ, ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತಹ ಪಾರಿಭಾಷಿಕ ಶಬ್ದಗಳು ಯಾನದಲ್ಲಿ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೇಕು. ಆದ್ರೂ ಕೂಡ ಅಲ್ಲಿ ಕಷ್ಟವಾದಂತಹ ಸಂದರ್ಭದಲ್ಲಿ ಅದನ್ನ ನಾನು ಮೂಲ ಪದಗಳನ್ನೇ ಉಳಿಸ್ಕೊಂಡು ಕೊನೆಯಲ್ಲಿ ಒಂದು ಗ್ಲಾಸರಿ ಅಂತ ಕೊಟ್ಟಿದ್ದೀನಿ. ಇದು ನಾನು ಸಾಮಾನ್ಯವಾಗಿ ಅನುವಾದ ಮಾಡುವಂತಹ ಅಥವಾ ಸ್ವತಂತ್ರವಾಗಿ ಬರೆಯುವಂತಹ ಎಷ್ಟೋ ಗ್ರಂಥಗಳಲ್ಲಿ ಮಾಡುವಂತದ್ದೇ ಆಗಿದೆ. ಅಲ್ಲಿ ಮೂಲ ಪದಗಳನ್ನೇ ಧರ್ಮ ಅನ್ನುವಂಥದ್ದಾಗ್ಲಿ, ವೇದಾಂತ ಅನ್ನುವಂಥದ್ದಾಗ್ಲಿ, ಯೋಗ ಏನಂತ ಮಾಡೋಣ, ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಈಗ ಸತ್ಯ ಅನ್ನೋದಕ್ಕೂ ಟ್ರುತ್ ಅನ್ನೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಸತ್ಯ ಅಂದ್ರೆ ಸತ್ ರಿಲೇಟೆಡ್ ಟು ದ ವೆರಿ ಎಕ್ಸಿಸ್ಟೆನ್ಸ್ ಅಂತ ಆಗಿರುವಂತದ್ದು, ಸತ್ ಇರುವಂತಹ ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂತ. ಅದು ಟ್ರುತ್ ಅಂದ್ರೆ ಇಟ್ಸ್ ಜಸ್ಟ್ ಅನ್ ಫ್ಯಾಕ್ಚುಯಲ್ ಎಕ್ಸ್ಟರ್ನಲ್ ಟ್ರುತ್ ಅಂತ ಆಗತ್ತೆ. ಹಾಗೆ ಸತ್ವ ಅನ್ನೋದಿರ್ಬೋದು, ಶಾಸ್ತ್ರ, ಮತ್ತೆ ಸೂರ್ಯ. ಈಗ ಸೂರ್ಯ ಅನ್ನುವಂತಹ ಈ ಸಂಸ್ಕೃತ ಶಬ್ದಕ್ಕೆ ಬಹಳ ಆಳವಾದಂತಹ ನಿಷ್ಪತ್ತಿ ಇದೆ. ಇಟ್ ಇಸ್ ಅ ವೆರಿ ಲೋಡೆಡ್ ವರ್ಡ್. ಅದನ್ನ ಬರೀ ನಾವು ಸನ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ ಅದು ಸಮೀಚೀನವಾಗೋದಿಲ್ಲ, ಸಂಪೂರ್ಣವಾದಂತಹ ಅರ್ಥವನ್ನ ಕ್ಯಾಪ್ಚರ್ ಮಾಡೋದಿಲ್ಲ. ಹಾಗಾಗಿ ಆ ರೀತಿಯಾದಂತಹ ಪಾರಿಭಾಷಿಕ ಶಬ್ದಗಳು ಯಾವುದು ಅನುವಾದಾತೀತವಾಗಿರುತ್ತೋ, ಅನ್ಟ್ರಾನ್ಸ್ಲೇಟಬಲ್ಸ್, ಅದನ್ನ ಮೂಲದಲ್ಲೇ ಆ ಭಾಷೆ, ಸಂಸ್ಕೃತ ಭಾಷೆದೇ ಪದಗಳನ್ನ ಇಟ್ಕೊಂಡು ಈ ಒಂದು ಗ್ಲಾಸರಿ ಒಂದು ಇದ್ರ ತರ ಕೊಟ್ಟಿರೋದಾಗಿದೆ. ಅದೇ ಮತ್ತೆ ಇನ್ನೊಂದು ಏನಂದ್ರೆ ಬಹಳ ಸಂತೋಷ ನಂಗೆ ಆಗಿದ್ದು, ಭೈರಪ್ಪನವರು ನನ್ನ ಅನುವಾದವನ್ನ ಮಾಡಿ ಕೊಟ್ಟ ಮೇಲೆ 2018ರಲ್ಲಿ ಅವರೇ ನಂಗೆ ಕರೆ ಮಾಡಿಬಿಟ್ಟು ಹೇಳಿದ್ರು, ಕನ್ನಡಕ್ಕಿಂತ ಇದು ಇಂಗ್ಲಿಷ್ ಅಲ್ಲಿ ಇನ್ನು ಇಟ್ ಇಸ್ ಲುಕಿಂಗ್ ರೀಡಿಂಗ್ ಮೋರ್ ನ್ಯಾಚುರಲ್ ಅಂತ, ಈ ಕಾದಂಬರಿ ಅನುವಾದ, ಅಂಡ್ ಇಟ್ ಲುಕ್ಸ್ ಮೋರ್ ನ್ಯಾಚುರಲ್ ಟು ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಅಂತ. ಬಹಳ ಧನ್ಯತಾ ಭಾವ, ಕೃತಜ್ಞತಾ ಭಾವವನ್ನ ಕೊಟ್ಟಂತಹ ಸಂದರ್ಭ ಅದು. ಅಲ್ಲ, ಅದು ಈಗ ಖಂಡಿತ ನನಗೆ ಅದು ಬಹುಶಃ ಭೈರಪ್ಪನವ್ರ ಇದರಿಂದಾನೇ ಆ ತರ ಮಾತು ಬಂದಿದೆ ಅಂತಂದ್ರೆ ನಿಜವಾಗ್ಲು ತುಂಬಾ, ಅಂದ್ರೆ ನಾವು ಇಂಗ್ಲಿಷ್ದು ಓದಿಲ್ಲ. ನೋಡ್ಬೇಕು, ಈಗ ನೀವ್ ಹೇಳೋದ್ರಿಂದ, ನಿಮ್ಮ ಪರಿಚಯ ಆಗಿದ್ರಿಂದ ಅದನ್ನು ಸಹ ಒಂದ್ಸಲ ಎತ್ಕೊಂಡು ನೋಡುವ ಅನ್ಸ್ತಾ ಇದೆ. ಎರಡನ್ನು ಜೊತೆನಲ್ಲಿ ಇಟ್ಕೊಂಡು ಇನ್ನೊಂದಿಬ್ರು ಕೂತ್ಕೊಂಡು ಚರ್ಚೆ ಮಾಡ್ತಾ ಓದ್ಬೇಕು, ಇನ್ನೂ ಮಜಾ ಇರುತ್ತೆ. ಅದು ಖಂಡಿತ. ಖಂಡಿತ. ಹಾ, ಧನ್ಯವಾದಗಳು. ಸ್ನೇಹಿತರೆ, ಈಗ ಅಂದ್ರೆ ಈಗ ನಾವೊಂದಷ್ಟು ಪ್ರಶ್ನೆಗಳನ್ನ ತಗೊಂಡು ಬಂದಿದ್ವಿ. ಈಗ ಸ್ವಲ್ಪ ನಿಮ್ಮಲ್ಲಿ ಇರ್ತಕ್ಕಂತ ಈಗ ಸಭಿಕರಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳು ಇರಬಹುದು. ಯಾರಾದ್ರೂ ಪ್ರಶ್ನೆಗಳಿದ್ದರೆ ಯಾರಿಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿ, ನಿಮ್ಮ ಹೆಸರನ್ನ ಹೇಳಿ ನಿಮ್ಮ ಪ್ರಶ್ನೆಯನ್ನ ಕೇಳಿದ್ರೆ ಕ್ವಿಕ್ ಆಗಿ ಒಂದು 4 ಪ್ರಶ್ನೆ ತಗೊಂಡು ಮುಂದಕ್ಕೆ ಹೋಗ್ಬೋದು ಅನ್ಕೊಳ್ತೀನಿ. ಅದೇ ಬಿಟ್ಟು ಅವ್ರನ್ನ ಪ್ರಶ್ನೆ ಕೇಳೋರಿದ್ರೆ ಮೊದಲು ನಿಮ್ಮ ಹೆಸರು, ಯಾರಿಗೆ ಪ್ರಶ್ನೆ, ಏನು ಪ್ರಶ್ನೆ ಅಂತ ಕೇಳಿ ತಗೊಂಡು ಹೋಗ್ಬೋದು. ಯಾರಾದ್ರೂ ಇದ್ರಾ? ನಂದೊಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಪ್ರಶ್ನೆ ಇಲ್ಲ, ಅರ್ಜುನ್ ಅವ್ರು ಹೇಳಿದ್ದಕ್ಕೆ ಅದು ಒಂದ್ ಸ್ವಲ್ಪ ನನ್ನ ದೃಷ್ಟಿಯಿಂದ ನಾನು ಯಾನನ್ ಹೇಗ್ ನೋಡ್ದೆ ಅಂದ್ರೆ, ಯಾನದಲ್ಲಿ ಇವಾಗ ದೇಶ ಕಾಲ ಎರಡರದ್ದು ಒಂದು ಮುಂದೆ ಹೇಗಾಗತ್ತೆ ಅನ್ನೋದನ್ನ ಅವರು ನಮ್ಮ ಭಾರತೀಯ ಮೌಲ್ಯಗಳನ್ನ ಇಟ್ಕೊಂಡು ಅವರು ಒಂದು ವಿಶ್ಲೇಷಣೆ ಮಾಡಿದ್ದಾರೆ ಅಂತ ನನ್ಗನ್ಸೋದು. ಇವಾಗ ನಮ್ಮ ಕಾಂಟೆಂಪ್ರರಿ ಒಂದು ಸೊಸೈಟಿನಲ್ಲೇ ಇವಾಗ ನಮ್ಮ ನೆಕ್ಸ್ಟ್ ಜನರೇಷನ್ ಅವರೆಲ್ಲ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಅವ್ರಿಗೆ ಒಂದ್ ಜನರೇಷನ್ ಅವ್ರಿಗೆ ನಮ್ಮ ಮೌಲ್ಯಗಳು ಏನು ಅಂತ ಗೊತ್ತಿರುತ್ತೆ, ಬಟ್ ಅವರ ಮಕ್ಕಳುಗಳಿಗೆ ಅದನ್ನ ತಲುಪಿಸೋದು ಕಷ್ಟನೇ ಆಗ್ಬೋದು. ಅಂದ್ರೆ ಆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಯಾನ ಅನ್ನೋದು ನಾವು ಬೇರೆ ನಕ್ಷತ್ರಕ್ಕೆ ಹೋಗೋದು ಅಥವಾ ಆ ರೀತಿಯ ಆತರ ತಗೊಳ್ದೇ ಇದ್ರು ನಮ್ಮ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಮ್ಮ ಯಾನ ಏನಾಗತ್ತೋ ಅಲ್ಲಿಗೆ ಕೂಡ ಈ ಕತೆ ಅಪ್ಲೈ ಆಗತ್ತೆ. ಅಂದ್ರೆ ಈ ವ್ಯಾಲ್ಯೂ ಒಂದು ಏನ್ ಮಾಡಿದ್ದಾರೆ ಅನಾಲಿಸಿಸ್, ಅದನ್ನ ಅಪ್ಲೈ ಮಾಡ್ಕೋಬಹುದು ಅಂತ ನನ್ನ ಒಂದು ಭಾವನೆ. ಆ ರೀತಿ ನಾನು ಯಾನ ನೋಡ್ದೆ, ಅರ್ಥ ಮಾಡ್ಕೊಂಡೆ ಅಂತ ನಾನು ಹೇಳಿ. ಬಹಳ ಒಳ್ಳೇದು, ಬಹಳ ಒಳ್ಳೆಯ ಅದನ್ನ ದೃಷ್ಟಿ ಅರ್ಜುನ್ ಇದು. ಅವ್ರಿಗೂ ಖಂಡಿತವಾಗಿಯೂ ಇದೆ. ಈ ಒಂದು ಅಂಶವೂ ಅಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಹೌದು, ಆ ಭೂಮಿಯ ಬಗ್ಗೆ, ಆ ಮಣ್ಣಿನ ಬಗ್ಗೆ ಇದ್ದಂತಹ ಭಾವನೆ ಮತ್ತೆ ಅಲ್ಲಿಯ ಸಂಸ್ಕಾರ 2ನೇ ತಲೆಮಾರಿಗೆನೆ ಬರ್ದೇ ಇರ್ಬೋದು, ಅಲ್ಲಿ ಆಕಾಶ ಮೇದಿನಿಗೆ ಅದು ಬರ್ದೇ ಇರ್ಬೋದು. ಮತ್ತೆ ಒಂದ್ ರೀತಿಯ ಐಸೋಲೇಷನ್ ಅಲ್ಲಿ ಬೆಳೆದ್ರೆ ಮಕ್ಕಳು ಆ ಸಂಪೂರ್ಣವಾದ ಸರ್ವತೋಮುಖವಾದ ಸಂಸ್ಕೃತಿಯ ದೇಶದ ಒಡನಾಟವಿಲ್ಲದೆ ಬರೀ ಐಸೋಲೇಷನ್ ಅಲ್ಲಿ ಬೆಳೆದ್ರೆ ಸರ್ವತೋಮುಖವಾದಂತಹ ಆಲ್ ಆಸ್ಪೆಕ್ಟ್ಸ್ ಆಫ್ ಕಲ್ಚರ್ ಅದು ಅವ್ರಿಗೆ ಬರೋದಿಲ್ಲ. ಅದಂತೂ ನಿಜವೇ. ಅದು ತುಂಬಾ, ಮತ್ತೆ ವಿತ್ ಜನರೇಷನ್ಸ್ ಅದು ಆ ಸಾಂಸ್ಕೃತಿಕ ಅಂಶಗಳು ಡೈಲ್ಯೂಟ್ ಆಗ್ತಾನೆ ಬರುತ್ತೆ ಅಂತ ಹಾಗೆ ಕಾಣ್ಬೇಕಾಗುತ್ತೆ. ಬಹಳ ಒಳ್ಳೆಯ ಉಪಮೆಯನ್ನ ಕೊಟ್ಟು ಹೇಳಿದ್ದಾರೆ ಗಾಯತ್ರಿ ಅವರು. ಬಹಳ ಧನ್ಯವಾದ. ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಉಂಟಾ?
ಇದು ಕಾರ್ಯಕ್ರಮದ ಕೊನೆ ಹಂತ. ನಾವು ಸಭಿಕರಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಿಟ್ಟಿದ್ದೇವೆ. ಇನ್ಯಾರಾದ್ರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನಮಸ್ತೆ, ನಾನು ಜ್ಯೋತಿ ಅಂತ. ಹೇಳಿ ಜ್ಯೋತಿ ಅವ್ರೆ. ಮೊದಲನೇದಾಗಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಇಷ್ಟು ಡಿಸೈನ್ ಮಾಡಿದ್ರು, ಒಂದು ಜ್ಞಾನ ಮತ್ತು ಸಾಹಿತ್ಯ ಎರಡನ್ನೂ ಸೇರಿಸಿದ್ರಿ. ಇನ್ಫ್ಯಾಕ್ಟ್ SL ಭೈರಪ್ಪ ಅವರಂದ್ರೆ ಅದ್ರ ಎರಡರದ್ದು ಅಮಲ್ಗಮೇಶನ್ ಅಂತಂದು ಹೇಳ್ಬೋದು. ಮೊದಲು ಶ್ರೀಕಾಂತ್ ಸರ್ ಅವ್ರಿಗೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರಶ್ನೆ ಇರೋದು ಅರ್ಜುನ್ ಸರ್ಗೆ. ಈಗ ಹೇಗೆ ವೈಟ್ ಹೋಲ್ ಇದೆಯಾ ಹೇಗೆ ಅಂತಂದು ಒಂದು ಬೆಳಕು ಚೆಲ್ಲಿದ್ರು ಶ್ರೀಕಾಂತ್ ಸರ್. SL ಭೈರಪ್ಪನವರು ಹೀಗೆ ಬೆಳಕನ್ನು ಚೆಲ್ಲಿದ್ದು ಪರ್ವದಲ್ಲಿ ಎಷ್ಟು ಲಾಜಿಕಲ್ ಆಗಿ ಹೇಗೆ ದೇವಲೋಕ ಅಂದ್ರೇನು, ದೇವ ಮಾನವರು ಹೇಗಿದ್ರು, ಆ ತರ ನಮಗೆ ರಿಯಲೈಸೇಷನ್ ಆಗ್ತಾ ಹೋಗುತ್ತೆ. ನಾವು ಮಹಾಭಾರತನ ಕಥೆ ರೂಪದಲ್ಲಿ ಅಷ್ಟೇ ಅಲ್ಲ, ನಾವು ಒಂದು ಲಾಜಿಕಲ್ ಕನ್ಕ್ಲೂಷನ್ ಬರಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಯಾನದಲ್ಲಿ ನಾನು ಸ್ವಲ್ಪ ಓದಕ್ ಶುರು ಮಾಡಿದ್ದೆ ಚಿಕ್ಕವಳಿದ್ದಾಗ, ಕ್ಷಮಿಸಿ ನಾ ಇನ್ನೂ ಯಾನ ಓದಿಲ್ಲ ಪೂರ್ತಿ. ನನಗದು ತುಂಬಾ ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗಿತ್ತು ಆ ವಯಸ್ಸಿನಲ್ಲಿ, ಹಾಗಾಗಿ ಬಿಟ್ಬಿಟ್ಟಿದ್ದೆ. ಸೊ ಅರ್ಜುನ್ ಸರಿಗೆ ಹೇಗ್ ಅನ್ನಿಸ್ತು, ಆ ಲಾಜಿಕಲ್ ಟಚ್ ಹೇಗ್ ಬಂತು ಪರ್ವದಲ್ಲಿ, ಈಗ ಯಾನದಲ್ಲಿ ನೀವ್ ಹೇಗೆ ಅದನ್ನ ಕಾಣ್ತಾ ಇದ್ದೀರಾ? ಈಗ ಹೇಗೆ ಸೈಂಟಿಫಿಕ್ ಆಗಿ ನಮ್ದು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಇಷ್ಟೊಂದು ಮುಂದುವರೆದಿದೆ, ಅದಕ್ಕೆ ಅಫ್ಕೋರ್ಸ್ ಈಗ ಸಾಂಸ್ಕೃತಿಕ ಹಿನ್ನೆಲೆ ಒಂದು ಪಾಯಿಂಟ್ ನನಗೆ ಅರ್ಥ ಆಯ್ತು. ಉಳಿದದ್ದು ನೀವ್ ಹೇಗೆ ಅನಾಲಿಸಿಸ್ ಮಾಡಿದೀರಾ, ದಯವಿಟ್ಟು ಹೇಳಿದ್ರೆ ಅನುಕೂಲ ಸರ್. ಬಹಳ ಧನ್ಯವಾದ. ಅದೇ ಪರ್ವ ಕಾದಂಬರಿನಲ್ಲಿ ಅವ್ರು ಮಾಡಿರುವಂತದ್ದು ಯಾವುದೋ ಅತಿಮಾನುಷವಾದಂತಹ ಯಾವ್ಯಾವ ಅಂಶಗಳಿವೆ ಮಹಾಭಾರತದಲ್ಲಿ, ಅದೆಲ್ಲವನ್ನು ತೆಗೆದು ಬರೀ ಮಾನವನ ಸ್ತರದಲ್ಲಿ ನೋಡಿದಾಗ, ಮನುಷ್ಯರ ಸ್ತರದಲ್ಲಿ ನೋಡಿದಾಗ ಯಾವ ರೀತಿಯಾದಂತಹ ಮೌಲ್ಯಗಳು ಕಾಣಿಸುತ್ತೆ ಅಂತ ಅದನ್ನ ಪರ್ವದಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡಿರುವಂತದ್ದು ಗೊತ್ತಾಗುತ್ತೆ ನಮ್ಗೆ. ನೀವು ಹೇಳಿದಾಗೆ ವಸ್ತುತಃ ಅತಿಮಾನುಷವಾದಂತಹ ಅಂಶಗಳನ್ನ ಇಟ್ಕೊಂಡ್ರೂ ಕೂಡ ಆ ಮಾನವ ಮೌಲ್ಯಗಳು ಸ್ಪಷ್ಟವಾಗಿ ಬರುತ್ತೆ ಮಹಾಭಾರತದಲ್ಲಿ. ಅದನ್ನ ರೆಡ್ಯೂಸ್ಡ್ ಇಟ್ ಟು ದ ರಿಯಲಿಸ್ಟಿಕ್ ಪ್ಲೇನ್ ಇದರಲ್ಲಿ ಅಂತ ಹೇಳ್ಬೋದು ಭೈರಪ್ಪನವರು. ಇಲ್ಲಿ ಯಾನದಲ್ಲಿ ಆ ಒಂದು ಸ್ಪೇಸ್ ಶಿಪ್ ಹೋಗುವಂತದ್ದು ಅದೆಲ್ಲ ಇದೆಯಲ್ಲ, ಅಲ್ಲಿ ಮೂಲಭೂತವಾಗಿ ಇನ್ನೊಂದು ಭೈರಪ್ಪನವರು ಪರಿಕಲ್ಪಿಸ್ಕೊಂಡಿರುವಂತದ್ದು ಏನಂದ್ರೆ, ಯಾವುದೋ ಒಂದು ಕಾಲದಲ್ಲಿ ಇನ್ನು 4.5 ಮಿಲಿಯನ್ ಇಯರ್ಸ್ ಬಿಲಿಯನ್ ಇಯರ್ಸ್ ಆದ್ಮೇಲೂ ಈ ಒಂದು ಪ್ರಪಂಚ ಇಡೀ ಜಗತ್ತು ನಾಶವಾದಾಗ್ಲೂ ಕೂಡ ಮಾನವನಿಗೆ ತಾನು ಉಳಿಬೇಕು ಅನ್ನುವಂತಹ ಆ ಒಂದು ಜೀವಿತದ ಆಕಾಂಕ್ಷೆ ಇದ್ದೇ ಇರತ್ತೆ ಅಂತ. ಹ್ಯುಮ್ಯಾನಿಟಿ ಅಂಡ್ ಅದೇ ಮ್ಯಾನ್ ವಿಲ್ ಆಲ್ವೇಸ್ ವಾಂಟ್ ಟು ಸರ್ವೈವ್ ಇನ್ ಒನ್ ವೇ ಆರ್ ದ ಅದರ್. ಆ ರೀತಿಯಾದಂತಹ ಶಾಶ್ವತತೆ, ಆ ಶಾಶ್ವತವಾಗಿ ನಾವು ಈ ವಿಶ್ವದಲ್ಲಿ ಅಂದ್ರೆ ಯೂನಿವರ್ಸ್ ಅಲ್ಲಿ ಉಳಿಲೇಬೇಕು ಅನ್ನುವಂತಹ ಆ ಉತ್ಸುಕತೆ ಮತ್ತೆ ಆ ಒಂದು ಆತಂಕ ಕೂಡ ನಮ್ಮ ಅಳಿವು ಯಾವಾಗ ಆಗ್ಬಿಡುತ್ತೆ, ಮತ್ತೆ ನಾವು ನಮ್ಮ ಉಳಿವನ್ನ ಹೇಗೆ ಕಂಡ್ಕೋಬೇಕು ಅಂತ, ಹೌ ಡು ವಿ ಮೇಕ್ ಹ್ಯುಮ್ಯಾನಿಟಿ ಎ ಪರ್ಮನೆಂಟ್ ರೇಸ್ ಅನ್ನುವಂತಹ ಆ ಒಂದು ಪರಿಕಲ್ಪನೆ, ಆ ಒಂದು ಭಾವನೆ, ಮೂಲಭೂತವಾದಂತಹ ಆ ಒಂದು ತುಡಿತ ಇದ್ದೇ ಇರತ್ತೆ ಮಾನವರಿಗೆ ಅಂತ. ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ನಾವು ಬೇರೆ ಎಲ್ಲಾದ್ರೂ ಒಂದು ನೆಲೆಯನ್ನ ಕಾಣಬಹುದಾ, ಈ ಭೂಮಿ ನಾಶವಾಗುವಂತಹ ಸಂದರ್ಭ ಬಂದಲ್ಲಿ ಬೇರೆ ಎಲ್ಲಾದ್ರೂ ನಮ್ಮ ಮಾನವ ಸಂತತಿಯನ್ನ ಬೆಳೆಸ್ಬೋದಾ ಅಂತ ಈ ಒಂದು ಮನೋಭಾವವನ್ನ ಇಟ್ಕೊಂಡು ಇವರು ಇದನ್ನ ನಿರ್ಮಾಣ ಮಾಡಿದ್ದಾರೆ ಈ ಕಾದಂಬರಿನ ಅಂತ ಕಾಣುತ್ತೆ. ಅದೇ ಇವರು ಶ್ರೀಕಾಂತ್ ಅವರು ಬಹಳ ಚೆನ್ನಾಗಿ ಹೇಳಿದಾಗೆ, ಇವತ್ತಿನ ನಮ್ಮ ವಿಜ್ಞಾನದ ಚೌಕಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಯಾನ, ಆ ಯಾನದಲ್ಲೇನೆ ಒಂದು ಕೃತಕವಾಗಿ ಗುರುತ್ವಾಕರ್ಷಣೆಯನ್ನ ನಿರ್ಮಾಣ ಮಾಡುವಂತಹ ಒಂದು ಯಂತ್ರ, ಅಂದ್ರೆ ಆರ್ಟಿಫಿಷಿಯಲ್ ಮೆಷಿನ್ ಟು ಕ್ರಿಯೇಟ್ ಗ್ರಾವಿಟೇಷನ್, ಅದೆಲ್ಲ ಅಸಾಧ್ಯವಾದದ್ದು. ಅದು ಹೆಚ್ಚಿನ ಮಾಸ್ ಇಲ್ದೆ, ಹ್ಯೂಜ್ ಮಾಸ್ ಇಲ್ದೆ ಅದು ಅಸಾಧ್ಯವಾದದ್ದು. ಇದನ್ನೆಲ್ಲ ಶ್ರೀಕಂಠ ಅವರು ಹೇಳಿದ್ರು, ಪ್ರೊಫೆಸರ್ ಅವರು. ಆದ್ರೆ ಆ ರೀತಿ ಆದ್ರೆ ಅದನ್ನ ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಈ ಮೂಲಭೂತವಾಗಿ ಮಾನವನಿಗೆ ತಾನು ಸದಾಕಾಲ ಉಳಿಬೇಕು ಅಂತ ಇರೋದ್ರಿಂದ ಅದು ಒಂದು. ಮತ್ತೆ ಇದಿಷ್ಟು ಈ ಒಂದು ಫಿಕ್ಷನಲ್ ಚೌಕಟ್ಟು ಅಂತಲೇ ನಾವು ತಗೋಬೇಕು. ವಿಲ್ ಹ್ಯಾವ್ ಟು ಟೇಕ್ ಇಟ್ ಆಸ್ ಎನ್ ಇಮ್ಯಾಜಿನೇಟಿವ್ ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ ಬರುವಂತಹ ಸಂಘರ್ಷಗಳು ಯಾವ್ಯಾವುದು ಅಂತ, ಆ ಒಂದು ದೃಷ್ಟಿಯಿಂದ ನಾವು ವಿಲ್ ಹ್ಯಾವ್ ಟು ರಿಫ್ಲೆಕ್ಟ್ ಬ್ಯಾಕ್ ಆನ್ ಅವರ್ ಓನ್ ಲೈಫ್. ನಮ್ಮನ್ನ ನಾವು ಅಂತರೀಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಎಷ್ಟೋ ರೀತಿಯಾದಂತಹ ಪ್ರಶ್ನೆಗಳು ಈ ಕಾದಂಬರಿಯ ಮೂಲಕ ಎತ್ತಾರೆ. ಹಾಗಾಗಿ ನಾವು ಯಾವುದೇ ಒಂದು ಕಲಾಕೃತಿಯನ್ನ ನೋಡ್ಬೇಕಾದ್ರೆ, ಮೋರ್ ದ್ಯಾನ್ ದ ಫ್ಯಾಕ್ಚುಯಲ್ ರಿಯಾಲಿಟಿ, ದ ರಿಯಾಲಿಟಿ ಆಫ್ ದ ವ್ಯಾಲ್ಯೂಸ್, ಅದನ್ನ ನಾವು ನೋಡ್ಬೇಕಾಗಿದೆ. ಹಾಗಾಗಿನೇ ನೋಡಿ, ರಾಮಾಯಣವಾಗ್ಲಿ ಮಹಾಭಾರತವಾಗ್ಲಿ, ದೇ ಆರ್ ನಾಟ್ ಕ್ಲೇಮಿಂಗ್ ಟು ಬಿ ಫ್ಯಾಕ್ಚುಯಲ್ ಟೆಕ್ಸ್ಟ್ ಬುಕ್ಸ್ ಆಫ್ ಹಿಸ್ಟ್ರಿ. ಆದ್ರೆ
ಹಿಸ್ಟಾರಿಕಲ್ ಬೇಸಿಸ್ ಇಟ್ಕೊಂಡು ಇಟ್ ಹ್ಯಾಸ್ ಬೀನ್ ಸಮ್ ಅಮೌಂಟ್ ಆಫ್ ಫಿಕ್ಷನ್ ಹ್ಯಾಸ್ ಬೀನ್ ಆಡೆಡ್. ಒಂದಿಷ್ಟು ಕಲಾತ್ಮಕತೆ ಕಾಲ್ಪನಿಕವಾದಂತಹ ಅಂಶಗಳನ್ನ ಸೇರಿಸ್ಕೊಂಡು ಅದರಿಂದ ಯಾವ ರೀತಿಯಾದಂತಹ ಮೌಲ್ಯ ಪ್ರಜ್ಞೆಯನ್ನ ನಾವು ಜಾಗರಣ ಮಾಡಬಹುದು ಮಾನವರಲ್ಲಿ ಅಂತ ಹೊರಟಿರುವಂತದ್ದು 2 ಮಹಾಕಾವ್ಯಗಳು. ಅದೇ ಹಾದಿಯನ್ನ ಭೈರಪ್ಪನವರು ಹಿಡಿದಿರುವಂತದ್ದು ಗೊತ್ತಾಗುತ್ತೆ. ಮೂಲಭೂತವಾದಂತಹ ಮಾನವನ ಭಾವನೆ ಬುದ್ಧಿಯನ್ನ ಅವರು ಆಧಾರವಾಗಿ ಇಟ್ಕೊಂಡು ಕಾದಂಬರಿಯನ್ನ ನಿರ್ಮಾಣ ಮಾಡೋದು ಕಾಣಿಸುತ್ತೆ. ಹಾಗಾಗಿ ದೋ ದ ಫ್ರೇಮ್ ವರ್ಕ್ ಇಸ್ ಫಿಕ್ಷನಲ್, ದ ಪ್ರಾಬ್ಲಮ್ಸ್ ದಟ್ ಹಿ ಇಸ್ ಟ್ರೈಂಗ್ ಟು ಅಡ್ರೆಸ್ ಆರ್ ವೆರಿ ರಿಯಲ್. ಅದನ್ನ ನಾನು ಹೇಳಿ ಸ್ಪಷ್ಟಪಡಿಸೋದಕ್ಕೆ ಧನ್ಯವಾದ. ತತ್ವಶಾಸ್ತ್ರದ ಮಹಾ ವಿದ್ವಾಂಸರು. ಹಾಗೆ ಸಾಮಾಜಿಕ ಹಾಗೂ ಮನಃಶಾಸ್ತ್ರವನ್ನ ಆಳವಾಗಿ ಅಧ್ಯಯನ ಮಾಡಿದ್ರು. ಏನೋ ಮೇಲೆ 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 ನೋಡ್ಕೊಂಡು ಹೋಗುವ ಸ್ವಭಾವ ಅಲ್ವೇ ಅಲ್ಲ. ಯಾಕೆಂದ್ರೆ ಅವರ ಭಿತ್ತಿಯನ್ನು ಓದಿದ್ರೆ ಅರ್ಥ ಆಗುತ್ತೆ. ಗಟ್ಟಿಯಾಗಿ ಕೂತು ಗಟ್ಟಿಯಾಗಿ ಬೇರೆಯವ್ರಿಗೆ ಕೇಳಿದ ಹಾಗೆ ತಮ್ಮ ಮನಸ್ಸಿಗೆ ಗಟ್ಟಿಯಾಗಿ ಓದ್ಕೊಂಡಂಥವ್ರು. ಹಾಗಾಗಿ ಅವರಿಗೆ ಬರ್ತಕ್ಕಂಥ ಕಲ್ಪನೆಗಳು ಮತ್ತು ಅದಕ್ಕೆ ಇರ್ತಕ್ಕಂಥ ವಾಸ್ತವ ರೂಪ ಎರಡನ್ನೂ ಸಹ ಒಂದು ರೀತಿಯ ಸಮತೋಲನವನ್ನ ಇರಿಸಿ ಜಿಜ್ಞಾಸೆಗೆ ಅವಕಾಶ ಮಾಡಿ ಸಾಂದರ್ಭಿಕವಾಗಿ ಪ್ರಶ್ನೆಗಳನ್ನ ಎತ್ತಿಕೊಟ್ಟು ಅದ್ರ ಮೇಲೆ ಚರ್ಚೆಗೆ ಬಂದ್ರೆ ಅವರಿಗೆ ಕಾಯನಾಗಿ ನಿಲ್ಲತಕ್ಕಂತಹ ಸದೃಢವಾದಂತಹ ಮನಸ್ಸನ್ನ ಇಟ್ಕೊಂಡು ಹೊರಟಿರೋದು ಅವ್ರ ಎಲ್ಲ ಕೃತಿಗಳನ್ನು ನಾವು ನೋಡ್ಬೋದು. ನೀವು ಹೇಳಿದಾಗ ಇತ್ತೀಚಿನ ಯಾನದಲ್ಲಿ ಪಾತ್ರ ಸೃಷ್ಟಿಯಲ್ಲಿ ಒಂದಿಷ್ಟು ಸ್ವಲ್ಪ ಇದನ್ನ ನೋಡ್ಬಹುದು ಅಂತ ಅನ್ಸಿದ್ರು ಸಹ ಹಿಂದಿನ ಎಲ್ಲಾ ಕಾದಂಬರಿಗಳಲ್ಲಿ ನೋಡ್ತಾ ಹೋದಾಗ ಪಾತ್ರ ಸೃಷ್ಟಿ ಅದು ತುಂಬಾ ಗಟ್ಟಿಯಾದದ್ದು. ಜೊತೆಗೆ ಅವರಿಗೆ ಮಾನವೀಯ ಮೌಲ್ಯಗಳು ಎಷ್ಟೊಂದು ಮುಖ್ಯ ಅಂತಂದ್ರೆ ಅವರ ಕಾದಂಬರಿ ಪ್ರಕಾಶನಕ್ಕೆ ಇದಕ್ಕೆಲ್ಲವಕ್ಕೂ ನೆರವಾದಂತಹ ಸಾಹಿತ್ಯ ಭಂಡಾರದ ಯಾವುದೇ ಒಂದು ಸಣ್ಣ ಸಂಗತಿಗೂ ಸಹ ಅವರು ತಮ್ಮನ್ನ ತಾವು ತೆರೆದುಕೊಳ್ತಕ್ಕಂಥದ್ದು. ಅದಕ್ಕೆ ಈ ವಯಸ್ಸಿನಲ್ಲೂ ಸಹ ಧಾರವಾಡಕ್ಕೆ ಹೋಗಿ ಬಂದಿದ್ದು ಸಾಕ್ಷಿ. ಹಾಗಾಗಿ ಅವ್ರು ಎಲ್ಲ ಕಡೆ ಪ್ರಶ್ನಿಸುವಂತಹ ಅಂತಃಸಾಕ್ಷಿ ಏನಿದೆ ಅದು ಅವರ ಮೌಲ್ಯವನ್ನ ಪ್ರತಿನಿಧಿಸ್ತದೆ ಅಂತ ಅನಿಸ್ತದೆ. ಹಾಗೇನೆ ಪ್ರತಿಭಾ ಒಂದು ಪ್ರಶ್ನೆಯನ್ನು ಮಾಡಿದ್ಲು. ನಾವು ಒಂದು 2 ದಿನ 3 ದಿನ ಮನೆಯಲ್ಲಿ ಮಾತನಾಡದಿರ್ತದಕ್ಕೆ ಆದಾಗ್ಲೇ ಎಷ್ಟೊಂದು ಕಷ್ಟ ಅನ್ಸುತ್ತೆ. ಹಾಗಾದ್ರೆ ವರ್ಷಗಟ್ಲೆ ಹೇಗಿದ್ದು ಅಂತ ಗೃಹಭಂಗ ನೋಡಿದಾಗ ಅಲ್ಲಿ ಬರ್ತಕ್ಕಂತ ವಿಚಾರಗಳನ್ನ ಓದಿದಾಗ ಇವು ಇಂಥದನ್ನ ಅವರು ಕಲ್ಪನೆಯಲ್ಲಿ ಕಟ್ಕೊಟ್ರು ಸಹ ಅದರ ಒಂದು ವಾಸ್ತವ ಸ್ಥಿತಿಯನ್ನ ನೋಡಿರೋಂಥವ್ರು ಜೀವನದಲ್ಲಿ. ಆಮೇಲೆ ಭೈರಪ್ಪನವ್ರು ಏನಾದ್ರು ಹೇಳುವಾಗ ಬೇರೆ ನೋವಾಗ್ಲಿ ಅಂತ ಹೇಳುವುದೇ ಇಲ್ಲ. ಅದರ ಸತ್ಯವನ್ನ ನೀವು ಹಾಗೆ ಕಂಡುಕೊಳ್ಬೇಕು. ಉದಾಹರಣೆಗೆ ಅವ್ರ ಭಿತ್ತಿನ ಒಂದು ಬರುತ್ತೆ, ಆ ನಾಗೇಶ್ವರಂ ದೇವಸ್ಥಾನಕ್ಕೆ ಒಳಕ್ಕೆ ಹೋಗ್ಬಾರ್ದು. ಹೌದು, ಯಾಕೆ ಅಂತಂದ್ರೆ ನಾನು ಅಲ್ಲಿ ಹೋದಾಗ ಕೆಲಸದವರು ಸೆರಗನ್ನು ಸರಿ ಮಾಡ್ಕೊಂಡು ಹೊರ ಬಂದು. ಇದು ಭೈರಪ್ಪನವರ ಒಂದು ತಂತ್ರಗಾರಿಕೆ ಮತ್ತು ಅದನ್ನ ವಿಷಯವನ್ನ ಬೇರೆಯವರಿಗೆ ನೋವಾದ ಹಾಗೆ ಮೌಲ್ಯಗಳನ್ನ ಎತ್ತಿಡಿಯುವ ಮತ್ತು ಸತ್ಯ ಪ್ರತಿಪಾದನೆಯ ನಿಷ್ಠಾವಂತ ಪ್ರಜ್ಞೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಾಲ ಮಿತಿ. ಧನ್ಯವಾದಗಳು ಸರ್. ಸ್ನೇಹಿತರೆ, ಇನ್ಯಾವ್ದಾದ್ರು 1-2 ಪ್ರಶ್ನೆಗಳು ತಗೊಳ್ಬಹುದು. ಯಾರಾದ್ರೂ ಇದ್ರೆ ಬರ್ಬೋದು, ಇಲ್ಲ ಅಂದ್ರೆ ನಾವು ಕಾರ್ಯಕ್ರಮದ ಕಡೆಗೆ ಬರೋಣ. ಏನಾದ್ರು ಪ್ರಶ್ನೆಗಳಿತ್ತ? ನಾನು ದಿವ್ಯಾ ಕಿರಣ್ಣ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು. ನನ್ನ ಪ್ರಶ್ನೆ ಶ್ರೀಕಾಂತ್ ಸರ್ಗೆ. ಅವರು ಇದ್ರ ಸ್ಪೇಸ್ ಬಗ್ಗೆ ಎಲ್ಲ ಹೇಳಿದ್ರು. ನನಗೆ ಕುತೂಹಲ ಈಗ ಏನು ಅಂತಂದ್ರೆ, ಸುನಿತಾ ವಿಲಿಯಮ್ಸ್ ಅಂಡ್ ಟೀಮ್ ಅಲ್ಲಿ ಸ್ಪೇಸ್ ಅಲ್ಲಿ ಸಿಕ್ಕಾಕೊಂಡಿದಾರಲ್ಲ, ಸೊ ಅವರು ವಾಪಸ್ ಬರೋ ಚಾನ್ಸಸ್ ಹೇಗಿರತ್ತೆ ಅನ್ನೋದೊಂದು ಕುತೂಹಲ ಇತ್ತು. ಆಮೇಲೆ ಅವ್ರ ಹೇಳ್ತಾರೆ ಯೂಶಲಿ ಸ್ಪೇಸ್ಗೆ ಹೋದ್ರೆ ಅವ್ರ ವಯಸ್ಸು ಅಥವಾ ಏಜ್ ಕಮ್ಮಿ ಆಗ್ತಾ ಹೋಗತ್ತೆ ಅಂತ. ಸೊ ಅವ್ರು ಬಂದಾಗ ಹೋಪ್ಫುಲಿ ಅವ್ರ ಏಜು ಕಮ್ಮಿ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮೊದಲ ಕ್ವಶನ್ಗೆ ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ 3 ಡಾಕಿಂಗ್ ವೆಹಿಕಲ್ಸ್ ನ ಡಾಕ್ ಮಾಡ್ಬೋದು. ಸೊ ಈಗ ಹೋಗಿರೋ ಒಂದು 2 ಡಾಕಿಂಗ್ ಅಲ್ಲೇ ಇದೆ. ಮನಸ್ಸು ಮಾಡಿದ್ರೆ ಅಂದ್ರೆ ಸರಿಯಾಗಿ ಮಾಡಿದ್ರೆ ಒಂದ್ರಲ್ಲಿ ವಾಪಸ್ ಕರ್ಸಿ ಇನ್ನೊಂದ್ರಲ್ಲಿ ವಾಪಸ್ ಕಳಿಸ್ಬೋದು. ಇನ್ನೊಂದು ಅಂದ್ರೆ ಒಂದು ಆ ಡಾಕಿಂಗ್ ಒಂದು ಫಾರ್ ಹ್ಯೂಮನ್ ಫ್ಲೈಟ್ ಅಂತ ಇರುತ್ತೆ, ಇನ್ನೊಂದು ಕಾರ್ಗೋ ಫ್ಲೈಟ್ಸ್ ಅಂತ ಇರುತ್ತೆ. ಅಂದ್ರೆ ನಿಮ್ಗೆ ಬೇಕಾದ ಕಾರ್ಗೋ ಅಂದ್ರೆ ಊಟ ತಿಂಡಿ ಅಥವಾ ಆ ತರದ್ದು ನೀರು ಎನಿಥಿಂಗ್ ಇತ್ತು ಅದನ್ನ ಕಾರ್ಗೋ ಫ್ಲೈಟ್ಸ್ ರಷ್ಯಾ ಕೂಡ ಸಮರ್ಥ, ಚೈನಾ ಸಮರ್ಥವಾಗಿದೆ, ಬ್ರೆಜಿಲ್ ಸಮರ್ಥವಾಗಿದೆ, ಇಟಲಿ. ಸೊ ನೀವು ಅದನ್ನ ಕಾರ್ಗೋ ಫ್ಲೈಟ್ಸ್ ಕಳಿಸ್ಬೋದು. ಸೊ ಹಾಗಾಗಿ ಸುನಿತಾ ವಿಲಿಯಮ್ಸ್ ಬಂದೇ ಬರ್ತಾರೆ.
ವಾಪಸ್ ಬಂದೇ ಬರ್ತಾರೆ, ಅವ್ರಿಗೆ ಏನೂ ಆಗೋದಿಲ್ಲ. ಅವ್ರು ಏನಂದ್ರೆ ಸ್ವಲ್ಪ ದಿನ ಜಾಸ್ತಿ ಇರ್ಬೇಕಾಗುತ್ತೆ. ಸೊ ಸೈಕಲಾಜಿಕಲಿ ಅವ್ರು ಇದು ಫಸ್ಟ್ ಆಲ್ದೆಲ್ಲ ಇರೋದ್ರಿಂದ ಶಿ ವಿಲ್ ಡೆಫಿನೆಟ್ಲಿ ಬೇರ್ ದಟ್ ಟೈಮ್, ಬಂದೇ ಬರ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಸೊ ಈ ಇನ್ನೊಂದು ವೆಹಿಕಲ್ ಮಾಡಿ ಡೆವಲಪ್ಮೆಂಟ್ ಕಳಿಸಿದ ಟೈಮಲ್ಲಿ ಕೂಡ ಅಲ್ಲಿದ್ರು ಏನು ಪ್ರಾಬ್ಲಮ್ ಇಲ್ಲ, ಬಂದೇ ಏಜು ಏಜು ಅದು ಕಲ್ಪನೆ. ಆಕ್ಚುಲಿ ನೀವು ಏಜ್ ಕಮ್ಮಿ ಇರ್ತಾರೆ, ಸ್ಪೀಡ್ ಆಫ್ ಲೈಟ್ ಗಿನ್ನ ಜಾಸ್ತಿ ಹೋಗ್ಬೇಕು. ಸೊ ನೀವು ಅದಾದಾಗ ಸ್ಪೀಡ್ ಆಫ್ ಲೈಟ್ ಗಿನ್ನ ಜಾಸ್ತಿ ಫಾಸ್ಟ್ ಮೂವ್ ಆದಾಗ ನಿಮ್ಗೆ ಏಜು ಕಮ್ಮಿ ಇರುತ್ತೆ ನೀವು ವಾಪಸ್ ಬಂದಾಗ. ಬಟ್ ಅಲ್ಲಿ ಆಕ್ಚುಲಿ ಝೀರೋ ಗ್ರಾವಿಟಿ ಇರೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಆಗ್ಲಿ ಅಥವಾ ನಾನು ಹೇಳ್ದಂಗೆ ಅವ್ರ ಸೆಕ್ರೇಷನ್ ಕೂಡ ಅಂದ್ರೆ ಪ್ರೆಷರ್ ಮಾಡೋದು ಅದು ಎಲ್ಲವೂ ಕಷ್ಟ ಆದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗಿ ನನ್ನ ಪ್ರಕಾರ ಏಜ್ ಜಾಸ್ತಿ ಆ ತರ ಕಾಣಿಸ್ತಾರೆ ನಾವು ಓದಿರೋ ಪ್ರಕಾರ. ಅದರ್ವೈಸ್ ಏಜ್ ಕಮ್ಮಿ ಅಂತೂ ಆಗುತ್ತೆ. ಥ್ಯಾಂಕ್ ಯು, ಸ್ಯಾಟಿಸ್ಫೈಡ್ ಅಂತ ಅನ್ಕೊಂಡಿದ್ದೀನಿ. ನನ್ಗೊಂದು ಪ್ರಶ್ನೆ ಇತ್ತು ಶ್ರೀಕಾಂತ್ ಅವ್ರಿಗೆ. ನೀವು ಎಷ್ಟು ಅಂದ್ರೆ ಎಲ್ಲ ತೋರ್ಸುವಾಗ PPTಲಿ ನಾವು ನೋಡದೇ ಇರೋ ಚಿತ್ರಗಳನ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ರಿ. ಮತ್ತೆ ನೀವು ಹೇಳ್ತಾನೆ ಶುರು ಮಾಡ್ತಾನೆ ಅಂದ್ರೆ ಎಲ್ಲವುದು ಸಾಧ್ಯ ಇದೆ ಇಂದಿನ ಸೈಂಟಿಫಿಕ್ ಇದ್ರಲ್ಲಿ ಅಂತಾನೆ ಹೇಳಿದ್ರಿ. ಆಮೇಲೆ ಅದೊಂದು ನಾವೇ ಚಿಕ್ಕ ಮಕ್ಕಳಾದಾಗ ಅಂದ್ರೆ ಗಣಪತಿ ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ ಅನ್ನೋ ತರ ನೀವು ಅಲ್ಲಿಂದ ಇದು ನೌಕೆ ಇಲ್ಲಿ ಬಿದ್ದು ಅಲ್ಲೆದ್ದು ಭೂಮಿಲಿ ಮುಳುಗಿ ಇನ್ನೊಂದ್ ಕಡೆ ಅದು ತುಂಬಾ ಚೆನ್ನಾಗಿ ಮೂಡ್ ಬಂತು. ಇದೆಲ್ಲ ಇಷ್ಟು ಡೆವಲಪ್ ಆಗಿರುವಾಗ ನಮ್ಗೆ ಈ ಅಂತರಿಕ್ಷ ನಿಲ್ದಾಣ ಅಂತೆಲ್ಲ ಅಂದ್ರೆ ಈಗ ಬ್ರೇಕಿಂಗ್ ನ್ಯೂಸ್ ಅಂತರಿಕ್ಷ ನಿಲ್ದಾಣ ನಡೀತಾ ಇದೆ, ಅಲ್ಲಿ ಏನು ಸ್ಪೇಸ್ ಕ್ರಾಫ್ಟ್ಗಳು ಹೋಗಿ ನಿಲ್ಲತ್ವಾ, ಈ ತರ ಎಲ್ಲ ಒಂದಷ್ಟು ಸುದ್ದಿಗಳು ಬರ್ತಾ ಇದೆ ಅಲ್ಲ, ಅದ್ರ ಬಗ್ಗೆ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಅಂತ? ಅಂತರಿಕ್ಷ ನಿಲ್ದಾಣ ಅಂದ್ರೆ ಇದು 400 ಕಿಲೋಮೀಟರ್ಸ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಏನಂದ್ರೆ ನೀವು ಎಲ್ಲಾ ಸಲಕರಣೆಗಳು ತಗೊಂಡೋಗಿ ಪ್ರತಿ ಸ್ಪೇಸ್ ಅಲ್ಲೂ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಬಹುದು. ಅಲ್ಲಿ ಲ್ಯಾಬ್ ಅಂತರಿಕ್ಷ ನಿಲ್ದಾಣ ಅಂದ್ರೆ ಸೊ ಇದು ಒಂದು ಲ್ಯಾಬ್ರೇಟರಿ ಬಿಲ್ಡ್ ಮಾಡಿದಾಗೆ. ಅದು ಆರ್ಬಿಟ್ ಆಗ್ತಾ ಇರ್ತದೆ, ಅದು ಸ್ಟೇಷನರಿ ಇರೋದಿಲ್ಲ, ಅದು ಆರ್ಬಿಟ್ ಆಗ್ತದೆ. ಒಂದು 400 ಕಿಲೋಮೀಟರ್ ಆರ್ಬಿಟ್ ಅಲ್ಲಿ ಏನಂದ್ರೆ ಪವರ್ ಸಿಸ್ಟಮ್ ಆಲ್ರೆಡಿ ಇರುತ್ತೆ, ಟೆಲಿಕಮ್ಯುನಿಕೇಶನ್ ಆಲ್ರೆಡಿ ಇರುತ್ತೆ. ನೀವು ಹೋಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, ಫಾರ್ ಎಕ್ಸಾಂಪಲ್ ಒಂದು ಸ್ಯಾಟಲೈಟ್ ತಗೊಂಡೋಗಿ ಮೇಲೆ ಇಟ್ಬಿಟ್ಟು ಹೊರಗಡೆ ಬಿಟ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಅದು ಬೇಸಿಕ್ ಉದ್ದೇಶ ಅಂತರಿಕ್ಷ ನಿಲ್ದಾಣದಲ್ಲಿ. ನೀವು ಪ್ರತಿ ಸರಿ ನಾವು ಸ್ಯಾಟಲೈಟ್ ಮಾಡಿದ್ರೆ 1000 kg ಸ್ಯಾಟಲೈಟ್ ಮಾಡಿದ್ರೆ 50 ರಿಂದ 100 kg ಪೇಲೋಡ್ ಕೆಲಸ ಮಾಡ್ತಲ್ಲ ಈ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಅಷ್ಟೇ ಹಾಕಕ್ಕಾಗುತ್ತೆ. ಪ್ರತಿ ಸ್ಯಾಟಲೈಟ್ ಅಲ್ಲೂ ನಾವು ಪವರ್ ಸಿಸ್ಟಮ್ ಬಿಲ್ಡ್ ಮಾಡಬೇಕು, ಕಮ್ಯುನಿಕೇಶನ್ ಸಿಸ್ಟಮ್, RCS ಸಿಸ್ಟಮ್ ಬಿಲ್ಡ್ ಮಾಡಬೇಕು. ಇದೆಲ್ಲ ಬೇಕಾಗಿರಲ್ಲ ಒಂದ್ಸರಿ ಅಲ್ಲಿದ್ರೆ. ಸೊ ನೀವು ಅಲ್ಲಿ ತಗೊಂಡು ಹಾಕಿದ್ರೆ. ಅಂಡ್ ಸೆಕೆಂಡ್ ಥಿಂಗ್ ಅಂದ್ರೆ ಒಂದು ಟೆಲಿಸ್ಕೋಪ್ ಬಿಟ್ಟರೆ ಆಲ್ವೇಸ್ ಇಟ್ ಲುಕ್ ಅಟ್ ದ ಸೇಮ್ ಸ್ಟಾರ್. ಅದು ಒಂದು ಅಡ್ವಾಂಟೇಜ್. ನಾವು ಯಾಕೆ ಮೂನ್ ಹೋಗ್ಬೇಕಂದ್ರೆ ಮೂನು ನಿಯರ್ ಸೈಡ್ ಅಂಡ್ ಫಾರ್ ಸೈಡ್ ಅಂತ ಇರುತ್ತೆ. ಅದು ನೀವು ಯಾವತ್ತು ನಾವು ಮನುಷ್ಯ ಈ ಕಡೆ ಮುಖನ ಮಾತ್ರ ನೋಡ್ಬೋದು, ಆ ಕಡೆ ಮುಖ ನೋಡಕ್ಕೆ ಆಗಲ್ಲ. ಇನ್ನೊಂದು ನೀವು ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. ಈಗ ಅಗೈನ್ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ದ ಮೂನ್ ಅಂತ ಒಂದು ಬುಕ್ ಇದೆ. ಅವರು ನಮ್ಮಲ್ಲಿ ಕೋ-ಆಥರು ಡೇವಿಡ್ ಶಂಕರ್ ಅಂತ ಒಬ್ಬ, ಅವರು ಕೋ-ಆಥರು ಇಂಡಿಯಾದವರೇ, ರಂಗವೇಲು ಅಂತ. ಅಲ್ಲಿ ಹೇಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಎಲ್ಲಿ ಮೈನಿಂಗ್ ಮಾಡ್ಬೋದು, ಎಲ್ಲಿ ಇದು ಮಾಡ. ಆ ಕಾನ್ಸೆಪ್ಟ್ ಅಲ್ಲಿ ಏನಂದ್ರೆ ನಾವು ನಾಳೆ ಮೂನ್ಗೆ ವಿಸಿಟ್ ಮಾಡ್ತಾ ಇರ್ತೀವಿ ಒಂದಿನ. ಹಾಗಾದ್ರೆ ನಾವೇನಂದ್ರೆ ಪ್ರತಿ ಸಲ ವಿ ನೀಡ್ ನಾಟ್ ಗೋ ಟು ಡೈರೆಕ್ಟ್ಲಿ ಫ್ರಮ್ ಅರ್ತ್. ನಾವು ಜನಗಳನ್ನ ಸ್ಪೇಸ್ ಸ್ಟೇಷನ್ ಕಳಿಸ್ತೀವಿ. ಸ್ಪೇಸ್ ಸ್ಟೇಷನ್ ಇಂದ ಮೂನ್ ಕಳಿಸ್ಬಿಟ್ಟು ವಾಪಸ್ ಬಂದು ಸ್ಪೇಸ್ ಸ್ಟೇಷನ್ ಬಂದು ವಾಪಸ್ ಬಂದು ಅವಾಗ ಪ್ರೊಪೆಲೆಂಟ್ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ಅಲ್ಲೂ ಇದೆ. ಪ್ಲಸ್ ಮೆಟೀರಿಯಲ್ ನ ಟ್ರಾನ್ಸ್ಪೋರ್ಟ್ ಮಾಡೋದು, ಯಾಕಂದ್ರೆ ಹ್ಯೂಜ್ ರಿಸೋರ್ಸಸ್ ಇದೆ ಮೂನ್ ಮೇಲೆ. ಆ ರಿಸೋರ್ಸ್ ತಗೊಂಬಂದ್ರೆ ಇಟ್ ದ ಬೆಸ್ಟ್ ವೇ ಈಸ್ ಮೂನ್ ಇಂದ ತಗೊಂಬಂದು ಮೂನ್ ಆರ್ಬಿಟಲ್ ಒಂದು ಸ್ಟೇಷನ್ ಮಾಡಿ, ಆ ಸ್ಟೇಷನ್ ಇಂದ ನಮ್ಮ ಅರ್ತ್ ಸ್ಟೇಷನ್ ಯಾವಾಗ ಬೇಕೋ ಅವಾಗ ತಗೊಂಡ್ಬರತ್ತಲ್ಲ. ದಟ್ ಇಸ್ ದ ಕಾನ್ಸೆಪ್ಟ್, ಫ್ಯೂಚರ್ ಕಾನ್ಸೆಪ್ಟ್ಸ್ ಹಂಗೆ ಬರುತ್ತೆ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಅಂತ. ಖಂಡಿತ. ನಮ್ಮ ಮೆಜೆಸ್ಟಿಕ್ ತರ ಅಲ್ಲೂ ಒಂದು ಸ್ಟೇಷನ್.
ಚೆನ್ನಾಗಿದೆ. ಅಂದ್ರೆ ಎಲ್ಲವೂ ಸಾಧ್ಯ ಅನ್ನುವಾಗ ಮತ್ತೆ ಅಂತ ಆ, ತಲೆ ಓಡಿಸಿ ಮಾಡುವ ಕೆಲಸಗಳನ್ನ ಮಾಡ್ತಾ ಆ ಇರೋದು ಬುಕ್ ಆ ಬುಕ್ ನಾನು ಹೇಳಿದ ಮೂನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕಾದಂಬರಿ ಓದೋತಿ ನಮ್ಗೆ ಇರಿಸು. ನಾನು ಇನ್ನೊಂದು ಬುಕ್ ಹೇಳಿದ್ನಲ್ಲ ಇವ್ರದ್ದು ಹಿಟ್ಲರ್ದು, ಅದು ಅಷ್ಟೇ ಕಾದಂಬರಿ ನಿಮ್ಗೆ ಯಾವ ಸೈಂಟಿಫಿಕ್ ನಾಲೆಡ್ಜ್ ಬೇಕಾಗಿಲ್ಲ ಅದಕ್ಕೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಎರಡು book. ಖಂಡಿತ ಖಂಡಿತ ನಾವು ನೋಡೋಣ ಅದೆರಡು ಪುಸ್ತಕಗಳನ್ನ. ಧನ್ಯವಾದಗಳು ಶ್ರೀಕಾಂತ್ ಅವರೇ. ಹಾ. ಇನ್ಯಾರಿಗಾದ್ರೂ ಇನ್ನಾದ್ರೂ ಕಡೆಯ ಪ್ರಶ್ನೆ ತಗೊಳ್ಳೋಣ ಪ್ರತಿಭಾ. 4 ಹಾ. ಮುಕ್ಕಾಲು ಅನ್ಸುತ್ತೆ. ಹೌದು. ಸ್ನೇಹಿತರು ಇನ್ನೊಂದು ಪ್ರಶ್ನೆ ಇದ್ರೆ ತಗೋಬಹುದು ಅಥವಾ ನಂತರ ಕಾರ್ಯಕ್ರಮದ ಕೊನೆಗೆ ಬರೋಣ. ಯಾರಾದ್ರೂ ಇದ್ದೀರಾ? ನಾನೇ ಇನ್ನೊಂದು ಕೇಳ್ಬೋದಾ? ಎಲ್ಲ ನಾನೇ ಒಂದು ಪ್ರಶ್ನೆ. ಭಾರದ್ವಾಜರ ಮೂಲಕ ನಾವೊಂದು ವಿನಂತಿ, ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಭೈರಪ್ಪನವ್ರಿಗೆ ಕೇಳಿಸಿ ಅವರ ಅಭಿಪ್ರಾಯವನ್ನ ನಮ್ಗೆ ಹಂಚಿದ್ರೆ ನಮ್ಮ ಬೇರೆಗಳಿಗೆ ಒಂದಿಷ್ಟು ಸತ್ವ ಬರ್ತದೆ ಅಂತ ಭಾವಿಸ್ತೇನೆ. ಖಂಡಿತವಾಗಿಯೂ ನಾನು ಅವ್ರಿಗೆ ತಿಳಿಸ್ತೀನಿ. ಈ ಒಂದು ನೀವು ಕೈಗೊಂಡಿರುವಂತಹ ನಮ್ಮ ಬೇರು, ನೀವು ಮಾಡ್ತಿರುವಂತಹ ಅಧ್ಯಯನ ಗೋಷ್ಠಿ ಇದ್ರ ಬಗ್ಗೆ ಖಂಡಿತ ತಿಳಿಸ್ತೀನಿ. ಅವರ ಪ್ರತಿಕ್ರಿಯೆ ಕೂಡ ಏನು ಅಂತ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಧನ್ಯವಾದ. ಮೇಡಮ್, ಒಂದ್ ಪ್ರಶ್ನೆ ಇತ್ತು ಅನ್ಸತ್ತಲ್ವಾ ನರಸಿಂಹ? ಇದು ಅರ್ಜುನ್ ಅವ್ರಿಗೆ, ಆಮೇಲೆ ನಿಮ್ಮ ಗುಂಪಿನಲ್ಲೂ ಇದನ್ನ ಚರ್ಚೆ ಮಾಡ್ಬೋದು. ಅಂದ್ರೆ ನನ್ಗ ಅನ್ಸಿದ್ದು, ಅಂದ್ರೆ ಭೈರಪ್ಪನವರು ವಂಶವೃಕ್ಷ ಅರ್ಜುನ್ ಅವರು ಹೇಳಿದ್ರು, ಆಮೇಲೆ ನಾವ್ ಇವಾಗ ಡಿಸ್ಕಸ್ ಮಾಡ್ತಾ ಇರೋದು ಯಾನ ಬಗ್ಗೆ. ಅದ್ರಲ್ಲಿ ಯಾನದಲ್ಲಿ ನಾವು ನೋಡಿದೀವಿ, ಸುದರ್ಶನ್ ಹೋಗಿ ಉತ್ತರೆಗೆ ನಮಸ್ಕಾರ ಮಾಡ್ಬಿಡ್ತಾನೆ. ಆಮೇಲೆ ಆಕಾಶ್ಗೆ ಅದೇ ತನ್ನ ಒಂದು ತಂದೆ ತಾಯಿಗಳ ಬಗ್ಗೆ ಎಷ್ಟೊಂದು ಅವನ್ಗೆ ಸಂದೇಹಗಳಿರತ್ತೆ ಆತರ. ಆಮೇಲೆ ನಾವು ಪರ್ವದಲ್ಲೂ ನೋಡಿದ್ವಿ, ವ್ಯಾಸರನ್ನ ಅವ್ರು ಒಂದ್ ಪ್ರಶ್ನೆ ಕೇಳಿದಾಗ ನನ್ಗೆ ಇದು ಏನು ಉತ್ತರ ಗೊತ್ತಿಲ್ಲ ಅಂತ ಹೋಗಿ ಅವ್ರು ಹೊತ್ಕೊಂಡ್ ಮಲ್ಕೊಂಡ್ಬಿಟ್ರು ಅಂತ ಹೇಳಿದ್ದಾರೆ. ಸೊ ನನ್ಗೆ ಅನ್ಸುದು ಇದು ಈ 2 ಕಾದಂಬರಿಗಳ ಮೂಲಕ ಭೈರಪ್ಪನವರು ನಾವು ಪ್ರಕೃತಿ ಹೇಗೆ ಹೋಗ್ತಾ ಇದೆಯೋ ಅದಕ್ಕೆ ಸರಿಯಾಗಿ ನಾವು ಒಂದು ನಮ್ಮ ಮೌಲ್ಯಗಳನ್ನ ತಗೊಂಡ್ ಹೋಗ್ಬೇಕು. ಪ್ರಕೃತಿ ವಿರುದ್ಧವಾಗಿ ನಾವು ಏನು ಮಾಡಕ್ಕಾಗಲ್ಲ ಅಂತ ಅವ್ರು ಹೇಳ್ತಾ ಇದಾರ ಅಂತ. ಅದು ಒಂದು ನಂದು ಅನಿಸಿಕೆ 2 ಕಾದಂಬರಿಗಳಲ್ಲಿ. ಅದನ್ನ ಅರ್ಜುನ್ ಅವ್ರು ಹೇಗೆ ಹೇಳ್ತಾರೆ ಅದನ್ನ ನನ್ಗೆ ತಿಳ್ಕೊಳಕ್ ಇಷ್ಟ ಇದೆ. ಖಂಡಿತವಾಗಿ ನೀವು ಹೇಳುದು ನಿಜವಾಗ್ಲೂ ಸತ್ಯವಾದದ್ದೇ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತದ್ದೇ, ಯದಹಂಕಾರ ಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ ವಿತ್ಯೇಷ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ ಅಂತ. ನಾವು ನಮ್ಮ ಸ್ವಧರ್ಮಕ್ಕೆ ಪ್ರಕೃತಿಗೆ ವಿರೋಧವಾಗಿ ನಡೆದಾಗ ನಮ್ಗೆ ಒಂದು ಸಂಕೋಚವನ್ನ ತರುವಂತಹ ಸಂದರ್ಭ ಬರುತ್ತೆ ಅಂತ. ಅದು ಒಂದು ವಿಷಯ. ಪ್ರಕೃತಿಗೆ ವಿರುದ್ಧವಾಗಿ ಆದಷ್ಟು ಹೋಗ್ಬಾರ್ದು ಅಂತ ನಮ್ಮ ಜೀವನದಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಅಲ್ಲಿ ಸುದರ್ಶನ ನಮಸ್ಕಾರ ಮಾಡೋದಾಗ್ಲಿ, ವ್ಯಾಸರು ಒಂದ್ ರೀತಿ ಮಲ್ಕೊಂಡ್ ಬಿಡೋದಾಗ್ಲಿ, ಅದೇನಂದ್ರೆ ಮಾನವನಿಗೆ ಅತೀತವಾದಂತಹ ಎಷ್ಟೋ ಸತ್ಯಗಳಿರತ್ತೆ. ಅದ್ರ ಬಗ್ಗೆ ವಿಲ್ ನೀಡ್ ಟು ಹ್ಯಾವ್ ಸಮ್ ಹ್ಯೂಮಿಲಿಟಿ ಅಂಡ್ ಹಂಬಲ್ನೆಸ್ ಟು ಅಕ್ಸೆಪ್ಟ್ ದಟ್ ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ಬಿಯಾಂಡ್ ಅವರ್ ಥಾಟ್. ನಮ್ಮ ಊಹೆಗೂ, ನಮ್ಮ ಬುದ್ಧಿಶಕ್ತಿಗೂ, ನಮ್ಮ ಭಾವಶಕ್ತಿಗೂ ಮೀರಿದಂತಹ ಎಷ್ಟೋ ಅಂಶಗಳಿರುತ್ತೆ. ಅದಕ್ಕೆ ನಾವು ಶರಣರಾಗನೇ ಇರ್ಬೇಕು, ಶರಣಾಗತಿಯನ್ನೇ ಹೊಂದಬೇಕು ಅಂತ. ಅದು ಕೂಡ ಇದ್ದಿರ್ಬೋದು ಅನ್ಸತ್ತೆ ಭೈರಪ್ಪನವರ ಉದ್ದೇಶ. ಬೇರೆ ಕಾದಂಬರಿಗಳ ಬಗ್ಗೆ ಚರ್ಚೆ ಈ ಒಂದು ಸಂಘದಲ್ಲಿ ಆದ್ರೆ ಈ ಒಂದು ಅಂಶವನ್ನ ಕೂಡ ಬೇರೆಯವ್ರೊಂದಿಗೆ ಚರ್ಚೆಯನ್ನ ಮಾಡ್ಬೋದು ಅನ್ಸುತ್ತೆ. ನೋಡಿ, ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಬೋದು. ಹಾಗಾಗಿ ನಾವು ಭಗವದ್ಗೀತೆಯಿಂದಲೇ ನಮ್ಮ ಪೋಸ್ಟ್ ಅನ್ನ ಪ್ರಾರಂಭ ಮಾಡಿದ್ದು. ಅದು ಜ್ಞಾನ, ಶ್ರೀಕಾಂತ್ ಅವ್ರ ಕಡೆ ಇರೋ ವಿಜ್ಞಾನ, ಭೈರಪ್ಪನವರ ಯಾನಮ್ಮ ನಿಮ್ಮ ಮೂಲಕ. ಹಾಗಾಗಿ ಈ ಮೂರಕ್ಕೂ ಒಂದು ಸಂಬಂಧ ಇದೆ. ಆ ಸಂಬಂಧವನ್ನ ಆಲೋಚನೆ ಮಾಡೇ ನಮ್ಮ ತಂಡದವರು ಅದನ್ನ ಜ್ಞಾನ ವಿಜ್ಞಾನ ಯಾನ ಅಂತ ಹೇಳಿ ಭಗವದ್ಗೀತೆಯ ಶ್ಲೋಕಗಳನ್ನು ಸಹ ಅಷ್ಟು ಉದ್ಧರಿಸಿ, ಯಾಕೆಂತಂದ್ರೆ ನಮ್ಮ ಜಾಡು ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೆ, ಮತ್ತು ಭಗವದ್ಗೀತೆ ಎಷ್ಟು ಪ್ರಸ್ತುತ ಆಗ್ತದೆ ಭೈರಪ್ಪನವರ ಕೃತಿಗಳನ್ನ ಓದೋದಕ್ಕೂ ಅನ್ನೋದು ಸಹ ಅಲ್ಲಿ ಆಶಯ ಇದೆ ನಾನು. ಬಹಳ ಒಳ್ಳೇದು, ಬಹಳ ಒಳ್ಳೇದು, ಖಂಡಿತ. ಪ್ರತಿಭಾ, ಇನ್ನು ನಾವು ಕಾರ್ಯಕ್ರಮದ ಕಡೆಗೆ ಬರೋಣ ಅಲ್ವಾ? ಇನ್ನು ಖಂಡಿತ ನರಸಿಂಹ, ನಾವ್ ಅನ್ಕೊಂಡ ಹಾಗೇನೆ ಎಲ್ಲಾ ಆಯಾಮಗಳನ್ನ ನೋಡಿದೀವಿ ಅಂತ ಅನ್ಕೊಳ್ಳೋಣ. ಜ್ಞಾನದ್ದಾಗ್ಲಿ, ವಿಜ್ಞಾನದ್ದಾಗ್ಲಿ, ಯಾನದ್ದಾಗ್ಲಿ ಎಲ್ಲದನ್ನು ಹೊಕ್ಕು ಬಂದಿದ್ದೇವೆ. ಸಭಿಕರಿಂದನೂ ಹೆಚ್ಚಾಗಿ ಪ್ರಶ್ನೆಗಳು ಮುಗ್ದಿದೆ ಅಂತ ತಿಳಿಯೋಣ, ಯಾಕಂದ್ರೆ ಸಮಯ ಮೀರಿ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಇಂದಿನ ಮುಖ್ಯ ಅತಿಥಿಗಳು ಇಬ್ಬರಿಗೂ ನಾವು ಹೃತ್ಪೂರ್ವಕವಾಗಿ ವಂದನೆಗಳನ್ನ ತಿಳಿಸ್ತೇವೆ. ಇಬ್ರು ಸಹ ಜ್ಞಾನದ ವಿಜ್ಞಾನದ ಯಾನವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀರಾ.
ತುಂಬಾ ಸಂತೋಷ. ತುಂಬಾ ಕಲಿಯೋದು ಇನ್ನೂ ಹೆಚ್ಚೆಚ್ಚಿದೆ. ಹೀಗೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇರ್ತೇವೆ. ನಿಮ್ಗೆ ಸಾಧ್ಯವಾದಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ನಂದೊಂದು ವಿಜ್ಞಾಪನೆ ಇದೆ ಭಾರದ್ವಾಜ್ ಅವ್ರಿಗೆ. ಅನಿಲ್ ಭಾರದ್ವಾಜ್ ಅವರು ದಯವಿಟ್ಟು ನಮ್ಮ ರಾಮಾಯಣ ಕಥಾನಕ ಏನ್ ನಡೀತಾ ಇದೆ ಅದರಲ್ಲಿ 1 ತಿಂಗಳಲ್ಲಿ ಭಾಗವಹಿಸಬೇಕು ಅಂತ ತಂಡದ ಪರವಾಗಿ ವಿನಂತಿಸ್ತೇನೆ. ಸರ್ಗಗಳನ್ನ ಕೊಡ್ತಾರೆ ನಮ್ಮ ನರಸಿಂಹರವರು, ಆ ಸರ್ಗಗಳನ್ನ ಕೊಡ್ತಾರೆ. ಆ ಸರ್ಗಗಳನ್ನ ಇಟ್ಕೊಂಡು ನೀವು ನಮ್ಮೊಂದಿಗಿದ್ರೆ ಬಹುಶಃ ನಮ್ಮ ರಾಮಾಯಣ ಓದಿನ ಹರಿವಿಗೆ ಸ್ವಲ್ಪ ಹೆಚ್ಚು ಸತ್ವ ಬರ್ತದೆ ಅಂತ ಭಾವಿಸ್ತೇನೆ. ನಮಸ್ಕಾರ. ಧನ್ಯವಾದ. ಬಹಳ ನಂಗೆ ರಾಮಾಯಣ ಬಹಳ ಪ್ರಿಯವಾದಂತಹ ಆರ್ಷ ಕಾವ್ಯ, ಆದಿಕಾವ್ಯವೂ ಕೂಡ ಹೌದು. ಅದ್ರ ಕುರಿತಾಗೇನೆ ಇಂಗ್ಲಿಷ್ ಅಲ್ಲಿ ಒಂದು ಎಸೆನ್ಷಿಯಲ್ ರಾಮಾಯಣ ಅಂತ ಇತ್ತೀಚೆಗಷ್ಟೇ ಬರ್ದಿದ್ದೀನಿ. ಹಾಗೇನೆ ಇನ್ನೊಂದು ಕನ್ನಡದಲ್ಲೂ ಅದೇನೆ ವಚನ ರಾಮಾಯಣ ಅಂತ ಬರ್ತಾ ಇದೆ. ಇನ್ನೊಂದು 8 ತಿಂಗಳಲ್ಲಿ ಬರುತ್ತೆ. ಖಂಡಿತವಾಗಿಯೂ ಕೂಡ ಬಹಳ ಸಂತೋಷ. ಥ್ಯಾಂಕ್ ಯು. ಇದು ತಂಡ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ನನಗೂ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಪ್ರತಿಭಾ ಫಾರ್ ಇನ್ವೈಟಿಂಗ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅರ್ಜುನ್ ಅವರ ಮಾತು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಓವರ್ ಆಲ್. ಥ್ಯಾಂಕ್ ಯು ಫಾರ್ ಎವ್ರಿಬಡಿ. ಥ್ಯಾಂಕ್ ಯು. ಅದು ನೀವಿಬ್ರು ಸಹ ನಮಗೆ ಸಮಯ ಮಾಡ್ಕೊಂಡು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಅಂದ್ರೆ ನಮ್ಗೆ ಒಬ್ರು ವಿಜ್ಞಾನಿನೂ ಸಿಕ್ಕರು, ಒಬ್ರು ಲೇಖಕರು, ಸಾಹಿತಿ, ಸಂಸ್ಕೃತ, ಕನ್ನಡ ಎಲ್ಲಾ ಭಾಷೆಗಳನ್ನ ತಿಳಿದಿರೋರು, ಭೈರಪ್ಪನವ್ರ ಪುಸ್ತಕನ ಅನುವಾದ ಮಾಡಿರೋರು, ಇಬ್ರದು ಸಿಕ್ಕಿದ್ದು ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಮೆರುಗು ಕೊಡ್ತು ಅಂತ ಹೇಳಕ್ ಇಷ್ಟಪಡ್ತೇನೆ. ಬಹಳ ಧನ್ಯವಾದ ಪ್ರತಿಭಾ ಅವರೇ. ಕ್ಷಮಾ ಅವರು ನನ್ನ ಪರಿಚಯವನ್ನ ಮಾಡಿಕೊಟ್ರು ಅಂತ ಕಾಣುತ್ತೆ ಈ ತಂಡಕ್ಕೆ. ಕ್ಷಮಾ ಅವ್ರಿಗೂ ನನ್ನ ಕೃತಜ್ಞತೆಗಳು. ಮತ್ತೆ ಶ್ರೀಕಾಂತ್ ಅವರ ಅನುಭವ ಪೂರ್ಣವಾದಂತಹ, ವಿದ್ವತ್ ಪೂರ್ಣವಾದಂತಹ ನುಡಿಗಳನ್ನ ಕೇಳಿ ಇಟ್ ವಾಸ್ ಅ ವೆರಿ ಎಲಿವೇಟಿಂಗ್ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ಕೂಡ ಆತ್ಮೀಯವಾದಂತಹ ಕೃತಜ್ಞತೆಗಳು. ಧನ್ಯವಾದಗಳು. ನಾವು ಹಾಗಾದ್ರೆ ಕಾರ್ಯಕ್ರಮ ಮುಗಿಸ್ಬೋದು ಅಂತ ಕಾಣುತ್ತೆ. ಇಲ್ಲಿ ಬಂದಂತಹ ಎಲ್ಲರಿಗೂ ಧನ್ಯವಾದಗಳು. ನೀವು ಸಹ ನಮ್ಮ ಬೇರುಗಳು ತಂಡವನ್ನ ಸೇರ್ಕೋಬೇಕು ಅಂತ ಇದ್ರೆ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಅಥವಾ ನಮ್ಮ ಬೇರುಗಳು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿಯನ್ನ ಕೊಟ್ರೆ ನಾವು ನಮ್ಮ ಗ್ರೂಪ್ಗೆ ಸೇರಿಸ್ತೇವೆ. ಮುಂದಿನ ಕಾರ್ಯಕ್ರಮಗಳ ವಿವರಣೆ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಾವು ರೆಕಾರ್ಡಿಂಗ್ ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ. ಧನ್ಯವಾದಗಳು. ರೆಕಾರ್ಡ್ ಸ್ಟಾಪ್ ಮಾಡ್ತೀಯಾ? ಅದೇ ಸ್ಟಾಪ್ ಮಾಡಿ. ಚೆನ್ನಾಗ್ ಬಂತು ಕಾರ್ಯಕ್ರಮ. ಒಂಥರ ಪ್ರೋಗ್ರಾಮ್.